ಇದೆ. ನೀವು ಮಾತಾಡೋ ಟೋನು ಕೂಡ ಏನು ಅವಾಯ್ಡ್ ಮಾಡಬೇಡಿ. ಒಂದೊಂದ್ಸಲಿ ಪ್ರೆಸೆಂಟೇಷನ್ ಪಿಚ್ ಮಾಡಬೇಕಾದ್ರೆ ಹೈ ಆಗುತ್ತೆ, ಕೆಲವೊಂದು ಲೋ ಆಗುತ್ತೆ. ಸೊ ನಾನಿವಾಗ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡ್ಬೋದು. ಪ್ರೆಸೆಂಟೇಷನ್ ಸ್ಕಿಲ್ಲು ಅಟೆನ್ಷನ್ ತಗೊಳಕ್ಕೆ ನಾನು ಹಂಗೆ ಮಾತಾಡ್ಬೋದು. ಈಗ ನೀವು ಸ್ಮೂತ್ ಆಗಿ ಮಾತಾಡ್ತೀರಾ, ಪ್ರೆಸೆಂಟೇಷನ್ ಕನ್ವೆ ಮಾಡ್ತೀರಾ ಕ್ಲೈಂಟ್ಗೆ. ಈಗ ಇವರು ಸ್ವಲ್ಪ ಜೋರಾಗಿ ಪಿಚ್ ಮಾಡ್ಬೋದು ನನ್ನ ಹತ್ರ, ಕ್ಲೈಂಟ್ ಹತ್ರ ನಿಧಾನಕ್ಕೆ ಮಾತಾಡ್ಬೋದು. ಸೊ ಕ್ಲೈಂಟ್ ಯಾರು? B2B ಕ್ಲೈಂಟಾ, B2C ಕ್ಲೈಂಟಾ, B2B2C ಕ್ಲೈಂಟಾ? ಕ್ಲೈಂಟ್ ಪಾರ್ಟ್ ಸಪರೇಟ್, ವೆಂಡರ್ ಪಾರ್ಟ್ ಸಪರೇಟ್. ವೆಂಡರ್ ಎಲ್ಲೂ B2C ಕ್ಲೈಂಟಾ, B2C ವೆಂಡರ, B2B ವೆಂಡರ, B2B2C ವೆಂಡರ ಅಂತ. ಇದರಲ್ಲಿ ಈ ಲೈವ್ ಇದೆಯಲ್ಲ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟೊಂದು ಜನಕ್ಕೆ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗಳಿಗೂ ಅಷ್ಟೇ. ಈ ಲೈವ್ ಏನಕ್ಕೆ ಬರ್ತಾ ಇದ್ದೀವಿ ಅಂತ ಅಂದ್ರೆ, ಲಾಸ್ಟ್ ಒಂದು ಮಾರ್ಕೆಟಿಂಗ್ ಏಜೆನ್ಸಿಗೆ ನಾವು ಮಾರ್ಕೆಟಿಂಗ್ ಮಾಡಕ್ಕೆ ಅಂತ ಕೊಟ್ಟಿದ್ವಿ. ಯಾವ್ದು ಕೊಟ್ಟಿದ್ವಿ? ನಮ್ಮ ಸ್ಟೂಡೆಂಟ್ಸ್ ನ ಪರ್ಸನಲ್ ಬ್ರ್ಯಾಂಡ್ ಬಿಲ್ಡ್ ಆಗ್ಬೇಕು ಅನ್ನೋ. ಯಾವ ಪೇಜ್ ಕೊಟ್ಟಿದ್ವಿ? ಒಂದು ಇನ್ಸ್ಟಾಗ್ರಾಮು, ಒಂದು ಫೇಸ್ಬುಕ್, ಒಂದು ಯೂಟ್ಯೂಬ್. ಲಾಸ್ಟ್ ಅಕ್ಟೋಬರ್ 17ಗೆ ನಾವು ಕೊಟ್ಟಿರುವಂತದ್ದು ಮಾರ್ಕೆಟಿಂಗ್ ಏಜೆನ್ಸಿಗೆ. ಅದು ಆಲ್ರೆಡಿ ಲೈವ್ ಬಂದಿದೀವಿ. ಯಾವ ತರ ಅಗ್ರಿಮೆಂಟ್ ಮಾಡಬೇಕು, ಯಾವ ತರ ಬಜೆಟ್ ಅಲ್ಲಿ ವರ್ಕ್ ಮಾಡಬೇಕು ಎಲ್ಲಾನು ನಾವು ಅದರಲ್ಲಿ ಮೆನ್ಷನ್ ಮಾಡಿದ್ವಿ. ಅದಾದ್ಮೇಲೆ ಅದಕ್ಕೆ ಯಾವ್ಯಾವ ತರ ಟೈಮ್ ತಗೊಂಡು ಅಪ್ಲೋಡ್ ಆಗುತ್ತೆ, ನಿಮ್ಗೆ ಯಾವ ತರ ಫಾಲೋ ಅಪ್ ಮಾಡ್ತೀವಿ, ಇದೆಲ್ಲಾನು ಇನ್ಕ್ಲೂಡ್ ಆಗಿದೆ. ಇವತ್ತು ಲೈವ್ ಬಂದಿರೋ ಉದ್ದೇಶ ಏನಂದ್ರೆ, ಕೆಲವ್ರಿಗೆಲ್ಲಾನು ಡೌಟ್ ಇದೆ, ಕೆಲವ್ರಿಗೆಲ್ಲಾನು ಏನು ಕನ್ಕ್ಲೂಷನ್ ಇದೆ. ಸೊ ಆ ಕನ್ಕ್ಲೂಷನ್ಗೆ ಈ ಒಂದು ಲೈವ್ ಬಂದಿರೋದು. ಈ ಲೈವ್ ನಿಮ್ಮ ಈವೆಂಟ್ ಕೆರಿಯರ್ ಅಲ್ಲಿ ಒಂದು ಬ್ಯೂಟಿಫುಲ್ ಲೈವ್ ಅಂತ ಹೇಳ್ಬೋದು. ಜೊತೆಗೆ ಯಾರಾದ್ರೂ ನಮ್ಮ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಇದ್ದಿದ್ರೆ ಈ ಲೈವ್ ನ ನೋಡಿ. ಜೊತೆಗೆ ಜೂನಿಯರ್ ಈವೆಂಟ್ ಆರ್ಗನೈಸರ್ಸ್ ಕೂಡ ಈ ಲೈವ್ ನ ನೋಡಿ. ಮತ್ತೆ ನೀವು ಮಾರ್ಕೆಟಿಂಗ್ ಏಜೆನ್ಸಿ ಏನಾದ್ರು ಮಾಡ್ತಾ ಇದ್ರೆ ಈ ಲೈವ್ ನ ನೋಡಿ. ಮತ್ತೆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಇದ್ರೆ ಈ ಲೈವ್ ನ ನೋಡಿ. ಮತ್ತೆ ನಾಟ್ ಓನ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್, ನೀವು ಯಾವುದೇ ಒಂದು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಇಲ್ಲ ಅಂದ್ರೆ ನೀವು ಯಾವುದೋ ಒಂದು ಅಕಾಡೆಮಿ ಆಗಿರ್ಬೋದು, ಯಾವುದೋ ಒಂದು ಕೋರ್ಸ್ ಕಲಿತಾ ಇರ್ಬೋದು, ಎಲ್ಲರೂ ಕೂಡ ಈ ಲೈವ್ ನ ನೋಡಿ. ತುಂಬಾ ತುಂಬಾ ಅಗ್ರೆಸಿವ್ ಟಾಕ್ ಇರುತ್ತೆ, ಡಿಸ್ಕಷನ್ ಇರುತ್ತೆ, ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನಾವು ರೀಲ್ಸ್ ಅಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದು 1, 2, 3 ಸೆಕೆಂಡ್ ಒಂದು ಬುಕ್ ಪಾಯಿಂಟ್ ಕೊಡ್ತೀವಲ್ಲ, ಆ ತರ ಲೈವ್ ಅಲ್ಲಿ ಇದನ್ನ ಕೊಟ್ಟಿದೀವಿ. ಅದಾದ್ಮೇಲೆ ಎಷ್ಟು ಫಂಡ್ಗೆ ನಾವು ಪ್ಲೇಸ್ಮೆಂಟ್ ಮಾಡಿದೀವಿ ಅಂದ್ರೆ ಒಂದು ಏಜೆನ್ಸಿ ಕೊಟ್ಟಿದೀವಿ, ಮತ್ತೆ ಇವ್ರು ಎಷ್ಟು ಪೇ ಮಾಡಿದ್ದಾರೆ, ಅದಾದ್ಮೇಲೆ ಏನೇನ್ ವರ್ಕ್ ಆಗಿದೆ, ನಾವು ಅವ್ರ ಹತ್ರ ಯಾವ ತರ ವರ್ಕ್ ನ ಸಬ್ಮಿಟ್ ಮಾಡ್ತಾ ಇದ್ವಿ, ಮತ್ತೆ ಇವ್ರ ಡೇಟಾ ನಮ್ಮ ಹತ್ರ ಎಷ್ಟಿದೆ, ನಾವು ಹೆಂಗೆ ಅದನ್ನ ಅಪ್ ಮಾಡ್ಬೇಕು, ಇವ್ರ ಪೇಜ್ಗೆ ಪರ್ಮಿಷನ್ ಹೆಂಗ್ ತಗೋಬೇಕು, ಅದಾದ್ಮೇಲೆ ಅಪ್ ಹೆಂಗ್ ಹೋಗ್ಬೇಕು, ಪೇಷನ್ಸ್ ಹೆಂಗಿರ್ಬೇಕು, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಿಳ್ಕೊಂಡಿರೋರು ಅವ್ರಿಗೊಂದು ಪ್ಲಾನ್ ಇರುತ್ತೆ ಹೆಂಗ್ ಮೂವ್ ಆಗ್ಬೇಕು, ಒಂದು ಆನ್ಲೈನ್ ಆಫ್ಲೈನ್ ಅಂತ. ಅದಾದ್ಮೇಲೆ ಒಂದು ಇನ್ಸ್ಟಿಟ್ಯೂಟ್ ಮಾಡಿದೀವಿ ಅಂತ ಅಂದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ. ಸೊ ಇವಾಗ ನೀವು ಜಾಯಿನ್ ಆಗಿದ್ದೀರಾ, ಒಂದು 20 ಡೇಸ್ 30 ಡೇಸ್ ಇಲ್ಲ 40 ಡೇಸ್ ಒಳಗಡೆ ಏನ್ ಮಾಡ್ಬೋದು, ಎಷ್ಟು ನೀವು ಕಲಿಬಹುದು, ಮಾರ್ಕೆಟಿಂಗ್ ಎಷ್ಟು ಮಾಡ್ಬೋದು, ಕ್ಲೈಂಟ್ ನ ಹೆಂಗ್ ಇಂಪ್ರೆಸ್ ಮಾಡ್ಬೋದು, ಅದಾದ್ಮೇಲೆ ತುಂಬಾ 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 ವಿಷಯಗಳು ಈ ಒಂದು ಲೈವ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಈ ಲೈವ್ ಡಿಸ್ಕಷನ್ ಬಂದು ಮಾರ್ಕೆಟಿಂಗ್ ಏಜೆನ್ಸಿಗೆ ನಮ್ಮ ಎಲ್ಲಾ ಸ್ಟೂಡೆಂಟ್ ಕೊಟ್ಟಿದ್ವಿ. ಈ ಲೈವ್ ಅಲ್ಲಿ ಕೆಲವೊಬ್ರು ಮಾತ್ರ ಇದ್ದಾರೆ, ಕೆಲವರು ಲೀವ್ ಹಾಕಿದ್ದಾರೆ. ಸೊ ಅವ್ರನ್ನು ಕೂಡ ನಾನು ಈ ಲೈವ್ ಮುಖಾಂತರ ನೋಡಿ ಅಂತ ಹೇಳ್ತೀನಿ. ನೋಡಿಲ್ಲ ಅಂದ್ರೆ ಈ ಲೈವ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊಂತೀನಿ. ಎಸ್, ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ನಾವು ಮೇಡಮ್ ಇಟ್ಕೊಳ್ಳಿ, ನಾವು ಏಜೆನ್ಸಿಗೆ ಕೊಟ್ಟಿದ್ದು ಡೇಟ್ ಬಂದು ಫ್ರೈಡೆ 17th ಅಕ್ಟೋಬರ್, ಕರೆಕ್ಟಾ? ಓಕೆ. ಅದಾದ್ಮೇಲೆ ಎಷ್ಟು ದಿನ ನಾವು ಲೀವ್ ಹಾಕಿದೀವಿ, ಮತ್ತೆ ಯಾವ ಯಾವ ಹಬ್ಬ ಹರಿದಿನಗಳು ಬಂತು ಅದನ್ನೆಲ್ಲ ನಾವು ನೋಡೋದಾದ್ರೆ ಟೋಟಲ್ 18th ಹಾಲಿಡೇ ಇತ್ತು, ಸ್ಯಾಟರ್ಡೆ, ಸಂಡೇ 19th ಹಾಲಿಡೇ ಇತ್ತು ಅಕ್ಟೋಬರು. ಸೊ ಅದಾದ್ಮೇಲೆ ಈ 2 ದಿನ ಹಾಲಿಡೇ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 20, 21st, 22nd ದಿವಾಲಿ ಇತ್ತು, ಹಾಲಿಡೇ ಕೊಟ್ಟಿದ್ವಿ ನಾವು. ಸೊ ಅದಾದ್ಮೇಲೆ ಥರ್ಸ್ಡೇ, ಫ್ರೈಡೆ 24th ಮತ್ತೆ 25th ಮತ್ತೆ ಇನ್ಸ್ಟಿಟ್ಯೂಟ್ ಓಪನ್ ಇತ್ತು.
ಅದಾದ್ಮೇಲೆ 25th ಬಂದು ಹಾಲಿಡೇ ಇತ್ತು, ಸ್ಯಾಟರ್ಡೆ ಸಂಡೇ ಅಕ್ಟೋಬರ್. ಮತ್ತೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ ಅಂದ್ರೆ 27, 28, 29, 30 ಇನ್ಸ್ಟಿಟ್ಯೂಟ್ ಓಪನ್ ಇತ್ತು ಅಕ್ಟೋಬರ್. ಮತ್ತೆ 31st ಫ್ರೈಡೆ ಇನ್ಸ್ಟಿಟ್ಯೂಟ್ ಓಪನ್ ಇತ್ತು. ಅದಾದ್ಮೇಲೆ ನವೆಂಬರ್ 1, 2 ಹಾಲಿಡೇ ಇತ್ತು. ಸೊ ಅದಾದ್ಮೇಲೆ ನವೆಂಬರ್ 3rd ಮಂಡೇ, ನವೆಂಬರ್ 4th, 5th, 6th, 7th ಅಂದ್ರೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೆ ಇನ್ಸ್ಟಿಟ್ಯೂಟ್ ಓಪನ್ ಇತ್ತು. ಕರೆಕ್ಟಾ? ಅದಾದ್ಮೇಲೆ 8th, 9th ನಾವು ಒಂದು ವೆಡ್ಡಿಂಗ್ ಮಾಡಿದ್ವಿ ವಿ ವಿಸ್ತಾರದಲ್ಲಿ. ಸೊ ಅದು ಇಲ್ಲಿ ಹಾಲಿಡೇ ಇತ್ತು ಇನ್ಸ್ಟಿಟ್ಯೂಟ್, ಬಟ್ ಆ ಒಂದು ಟೈಮಲ್ಲಿ ನಾವು ಹೋಗಿ ವೆಡ್ಡಿಂಗ್ ಮಾಡಿದ್ವಿ ಸ್ಯಾಟರ್ಡೆ ಸಂಡೇ. ಓಕೆ, ಸೊ ಯಾಕೆಂದ್ರೆ ನಮ್ ಕ್ಲಾಸ್ ಇರೋದೇ ಮಂಡೇ ಟು ಫ್ರೈಡೆ, ಸ್ಯಾಟರ್ಡೆ ಸಂಡೇ ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ಲಿ ಅಂದ್ಬಿಟ್ಟು ನಮ್ ಕಾನ್ಸೆಪ್ಟ್ ಇರೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ನವೆಂಬರ್ 10th, 11th ಬಂದು ಮಂಡೇ, ಟ್ಯೂಸ್ಡೇ ಬರುತ್ತೆ. ನೀವು 2 ದಿನ ತುಂಬಾ ವರ್ಕ್ ಮಾಡಿದ್ರಿ, ಸ್ವಲ್ಪ ಕೆಲವರು ಹುಷಾರಿರ್ಲಿಲ್ಲ. ಸೊ ಫಸ್ಟ್ ಇವೆಂಟ್ ಅದೊಂದು ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ 2 ದಿನ ನಾವು ರೆಸ್ಟ್ ಮಾಡಕ್ಕೆ ಹೇಳಿದ್ವಿ. ಸೊ ಇವತ್ತು 12th, ಇವತ್ತು ಇನ್ಸ್ಟಿಟ್ಯೂಟ್ ನೀವು ಬಂದಿದ್ದೀರಾ. ಸೊ ಟೋಟಲ್ ನಮ್ ಡೇ ಎಷ್ಟಾಯ್ತು? 15 days. 13 days ನಮ್ದು ಲೀವ್ ಇದ್ದಿದ್ದು. 2 days ಬಂದು ನೀವು ಇವಾಗ ಆ ವೆಡ್ಡಿಂಗ್ ಮಾಡಿದ್ವಲ್ಲ ಅದನ್ನು ಆಡ್ ಮಾಡಿ ಅಂತ ಹೇಳಿರೋದು. ಕರೆಕ್ಟಾ ಸರ್? ಕರೆಕ್ಟ್ ಅಲ್ವಾ? ಸೊ ಇವಾಗ ಇಷ್ಟು ದಿನದಲ್ಲಿ 15 ದಿನದಲ್ಲಿ ನಾವು ನಿಮ್ಮ ಪರ್ಸನಲ್ ಬ್ರ್ಯಾಂಡ್ ಮಾಡಕ್ಕೆ ನಾವು ಏನ್ ಏಜೆನ್ಸಿ ಕೊಟ್ಟಿದ್ವಿ ಮಾರ್ಕೆಟಿಂಗ್ ಬ್ರ್ಯಾಂಡ್ಗೆ, ಅವರು ಈ 15 ದಿನದಲ್ಲಿ ಓವರ್ ಆಲ್ ಎಷ್ಟು 17 ದಿನದಿಂದ 12ನೇ ತಾರೀಕು ಅಕ್ಟೋಬರ್ 17th ಇಂದ ಟಿಲ್ ನಾವ್. ಸೊ 15 ದಿನ ನಾವು ಏನು ವರ್ಕ್ ಮಾಡಿಲ್ಲ ಅನ್ನೋದು ನಾವು ಹೇಳ್ತಾ ಇರೋದು. ಕರೆಕ್ಟಾ? ಎನಿ ಡೌಟ್? ಏನಿಲ್ಲ. ಸೊ ಅದ್ರಲ್ಲಿ ಅವರೆಲ್ಲ ಒಂದು ಬಯೋ ಕ್ರಿಯೇಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅದಾದ್ಮೇಲೆ ಫೇಸ್ಬುಕ್ ಕ್ರಿಯೇಟ್ ಮಾಡಿದ್ದಾರೆ, ಮತ್ತೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದಾರೆ, ಎಲ್ಲ ಸೆಟಪ್ ಮಾಡಿದ್ದಾರೆ. ಈಗ ಸೆಟಪ್ ಆದ್ಮೇಲೆ ಏನು, ನಾವು ಕಂಟೆಂಟ್ ಕೊಡಬೇಕು, ಅವ್ರು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಅಪ್ಲೋಡ್ ಮಾಡಕ್ಕಿಂತ ಮುಂಚೆ ನಮ್ಮ ಗ್ರೂಪ್ ಅಲ್ಲಿ ಹಾಕ್ಬೇಕು, ಪರ್ಮಿಷನ್ ತಗೋಬೇಕು. ಕರೆಕ್ಟಾ? ಸೊ ಈಗ ಇದುವರೆಗೂ ನಾನು ಮಾತಾಡಿದ್ದೀನಿ, ಮತ್ತೆ ಮಾತಾಡ್ತೀನಿ. ಈಗ ಯಾಕಾಗಿಲ್ಲ, ಹೇಗಾಗಿಲ್ಲ ಅನ್ನೋದು ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಮಾಡಿ, ಮತ್ತೆ ಒಬ್ಬೊಬ್ರು ಮಾತಾಡ್ತಾರೆ. ಸರ್, ಯಾಕಿಲ್ಲ ಅಂತ ನೀವು ಹೇಳ್ಬೇಕು. ಬಿಕಾಸ್ ಅವರಿಗೆ ಕಂಟೆಂಟ್ ಹೋಗಿಲ್ಲ ಏಜೆನ್ಸಿಯವರಿಗೆ, ಸೊ ಅವರು ಡಿಲೇ ಮಾಡಿದ್ರು. ನೀವು ಯಾಕೆ ಕಂಟೆಂಟ್ ಹಾಕಿಲ್ಲ ಅಂದರೆ ಜಾಸ್ತಿ ಫೋಟೋಸ್ ಇತ್ತು, ಸೊ ಸೆಕ್ಯೂರ್ ಮಾಡಬೇಕಿತ್ತು, ಹೋಗೋಕ್ಕೆ ಸ್ವಲ್ಪ ಇಶ್ಯೂ ಆಯಿತು ಅಂತ ಹೇಳಿದ್ರು. ಸೊ ಐ ವಿಲ್ ಅಗ್ರಿ ದಟ್ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಇವಾಗ ನಾನು ನೋಡಬೇಕು ಸರ್, ಅಷ್ಟೇ. ಓಕೆ, ಅಪ್ಕಮಿಂಗ್ ಡೇಸ್ ಅಲ್ಲಿ ಪ್ರಾಪರ್ ಆಗಿ ಅಪ್ ಮಾಡ್ತಾ ಹೋಗ್ಬೇಕು ನಾವು. ಇವಾಗ ಏನು ವೆಡ್ಡಿಂಗ್ದು ನನ್ನ ಪೇಜಲ್ಲಿ ಏನು ವೆಡ್ಡಿಂಗ್ ಹಾಕಿದ್ದೀರಾ ಅದನ್ನ ನೀವು ಹೈಡ್ ಮಾಡ್ತೀರಾ ಇಲ್ಲ ಡಿಲೀಟ್ ಮಾಡ್ತೀರಾ ಅದು ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ ಅದು ವೀವ್ಸ್ ಹೋಗೋದು ಬೇಡ, ಹೈಡ್ ಮಾಡೋದಾದ್ರೆ ಹೈಡ್ ಮಾಡಿ. ನಾನು ಇಲ್ಲಿ ಏನು ವರ್ಕ್ ಮಾಡಿದ್ದೀನಿ ಸ್ಟಾರ್ಟಿಂಗಿಂದ ಇವತ್ತುವರೆಗೂ ಅದು ಬರಲಿ. ಅದಾದಮೇಲೆ ವೆಡ್ಡಿಂಗಲ್ಲಿ ನಾನು ಏನು ವರ್ಕ್ ಮಾಡಿದ್ದೀನಿ ಅದನ್ನು ಬರಲಿ. ಅದಾದಮೇಲೆ ಬೇಕಂದರೆ ರಿಸಲ್ಟು ನಾನು ನಿಮಗೆ ಮತ್ತು ವಿ ವಿಸ್ತಾರಿಗೆ ಏನು ಥ್ಯಾಂಕ್ಸ್ ಹೇಳಿ ಏನು ವಿಡಿಯೋ ಮಾಡಿದ್ದೀವಿ ಅದನ್ನು ಬೇಕಂದರೆ ಲಾಸ್ಟಿಗೆ ಬರಲಿ ಸರ್. ಅಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಆಗುತ್ತೆ. ಅದಾದಮೇಲೆ ಮುಂದೆಂದೇನಿದೆ, ಇವತ್ತು ನಾನು ಕೆಲಸ ಮಾಡಿದ್ದೀನಿ ಅಂದರೆ ಇವತ್ತು ನಾನು ನೈಟ್ ಏನಾದರೂ ಕಲಿಸಿದ್ರೆ ನಾಳೆ ಬೆಳಗ್ಗೆ ಪೋಸ್ಟ್ ಆಗಲಿ, ಇಲ್ಲ ನಾನು ಕಲಿಸಿಲ್ಲ ಅಂತಂದರೆ ಇಟ್ಸ್ ಓಕೆ, ನಾಳೆ ಬೆಳಗ್ಗೆ ಕಲಿಸಿ ಸಂಜೆ ಪೋಸ್ಟ್ ಆಗಲಿ. ಓಕೆ, ಈಗ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಎಷ್ಟು ನಾಲೆಜ್ ಇದೆ? ಮಾರ್ಕೆಟಿಂಗ್ ಅಂದ್ರೆ ಏನು ನಿಮ್ ಪ್ರಕಾರ? ಮಾರ್ಕೆಟಿಂಗ್ ಅಂದ್ರೆ ಇವಾಗ ನಾನು ಏನೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ಇನ್ನೊಬ್ರಿಗೆ ತಿಳಿಸೋದು. ಓಕೆ, ನಿಮ್ ಪ್ರಕಾರ ಮಾರ್ಕೆಟಿಂಗ್ ಅಂದ್ರೆ ಓಕೆ. ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು ನಿಮ್ ಪ್ರಕಾರ? ಫೋನಲ್ಲಿ, ಟಿವಿಯಲ್ಲಿ ಏನೇನು ಬರುತ್ತೆ, ಇಂಟರ್ನೆಟ್ಟಲ್ಲಿ ಏನೇನು ಇರುತ್ತೆ, ಲೈಕ್ ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಅದನ್ನೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಅಂತೀವಿ. ಅದರಿಂದ ನಾವು ಅವರಿಗೆ ತಲುಪಿಸೋದು, ನಾವು ಇದನ್ನ ಮಾಡ್ತಾ ಇದ್ದೀವಿ ಅನ್ನೋದು. ಆಫ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಏನು? ಆನ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಏನು? ಆಫ್ಲೈನ್ ಮಾರ್ಕೆಟಿಂಗ್ ಅಂತಂದ್ರೆ ಬ್ಯಾನರ್ ಹಾಕೋದು, ಪಾಂಪ್ಲೆಟ್ಸ್ ಹೊಡೆಯೋದು, ಮತ್ತೆ ನ್ಯೂಸ್ ಪೇಪರ್ಸ್ ಅಲ್ಲಿ ಹಾಕೋದು, ಅದು ಆಫ್ಲೈನ್. ಸೋಷಿಯಲ್ ಮೀಡಿಯಾದಲ್ಲಿ ಇರೋದೇ ಜಾಸ್ತಿ ಇನ್ಸ್ಟಾಗ್ರಾಮ್. ಏನಾದರೂ ಲಾಂಗ್ ವಿಡಿಯೋಸ್ ಅಂತ ಅಷ್ಟೇ ಯೂಟ್ಯೂಬ್ ನೋಡೋದು. ಮೇನ್ ಇರೋದೇ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದಾದ್ಮೇಲೆ ಯೂಟ್ಯೂಬು, ಆನ್ಲೈನ್ ಮಾರ್ಕೆಟಿಂಗ್. ಸೊ ನಿಮ್ ಪ್ರಕಾರ ಏನ್ ಡಿಲೇ ಆಗಿದೆ, ಯಾವ ತರ ಹೋಗ್ಬೇಕು, ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು ಸರ್. ಏನಿಲ್ಲ, ಅಕ್ಕ ಹೇಳ್ದಂಗೆ ಇವಾಗ ಹಾಕಿರೋದು ಹೈಡ್ ಮಾಡ್ಬೋದು ಇಲ್ಲ ಡಿಲೀಟ್ ಮಾಡ್ಬೋದು.
ಬಿಟ್ಟಿದ್ದು, ನಿಮಗೆ ಬಿಟ್ಟಿದ್ದು. ಇವಾಗ ನಾವೇನೇನು ವರ್ಕ್ ಮಾಡಿದ್ದೀವೋ ಅದನ್ನೆಲ್ಲ ಅಪ್ಲೋಡ್ ಮಾಡಿ ನಮ್ಗೆ ಬಿಟ್ಟಿದ್ದು. ಓಕೆ, ಸ್ಟ್ರೈಟ್ ಅವೇ ಕೇಳ್ತೀನಿ ಮೇಡಮ್, ಈಗ ಮಾರ್ಕೆಟಿಂಗ್ ಅಂದರೆ ನಿಮ್ಗೆ ಏನು ಗೊತ್ತಿದೆ, ಎಷ್ಟು ಗೊತ್ತಿದೆ, ಈಗ ಏನು ನೆಕ್ಸ್ಟ್ ಏನು ಮಾಡ್ಕೊಂಡು ಹೋಗಬೇಕು ಅಂತ? ಇಷ್ಟೆಲ್ಲ ಡಿಸ್ಕಷನ್ ಆದ್ಮೇಲೆ ಗೊತ್ತಾಗಿರೋದು ಏನಂತಂದರೆ ಡಿಲೇ ಆಗಿರೋದು ಅಂತ ನೀವು ಹೇಳಿದ್ದೀರಾ. ಅವ್ರು ಕೇಳೋ ಕ್ವಶನ್ನು ಅವ್ರ ಮೇಲೆ ಕರೆಕ್ಟ್ ಆಗಿದೆ ಸರ್. ನೀವು ಹೇಳೋ ನಿಮ್ಮ ಮೇಲೆ ನಿಮಗೆ ಕರೆಕ್ಟ್ ಆಗಿದೆ. ನಿಮ್ಮದು ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಅಥವಾ ಸ್ಟೋರೇಜ್ ಇಶ್ಯೂ ಇರ್ಬೋದು, ಅಥವಾ ಏನೋ ಇಶ್ಯೂ ಇರ್ಬೋದು. ನಿಮ್ಮ ಪ್ರಕಾರ ನಿಮ್ಮ ಟೀಮಿಂದ ಡಿಲೇ ಆಗಿದೆ ಅಂತ ನೀವು ಹೇಳಿರೋ ಪ್ರಕಾರ ನಿಮ್ಮದು ಕರೆಕ್ಟ್ ಇದೆ. ಅವ್ರೇನು ಆರ್ಗ್ಯುಮೆಂಟ್ ಅಂದರೆ ನಾವು ಪೇ ಮಾಡಿದ್ದೀವಿ, ನಮ್ಮದು ಡಿಲೇ ಆಗಿದೆ, ಅದು ಅಪ್ಡೇಟ್ ಬೈ ಒಂದಿನ ಡೇ ಬೈ ಡೇ ಅಪ್ಡೇಟ್ ಆದರೆ ನಮಗೆ ಯೂಸ್ ಆಗ್ತಿತ್ತು ಅನ್ನೋ ವಾದ ಅವ್ರದ್ದು ಕರೆಕ್ಟ್ ಇದೆ. ಇಲ್ಲಿ ಜಸ್ಟ್ ಬಂದಿದ್ದೇನೋ ಅಂತಂದರೆ ಅವ್ರು ಡಿಲೇ ಆಗಿದೆ ಅಂತ ಬಂದಿದೆ. ನಿಮ್ಮದು ಕನ್ಕ್ಲೂಷನ್ ಪ್ರಕಾರ, ನಿಮ್ಮದು ಟೀಮ್ ಪ್ರಕಾರ ನೀವು ಡಾಟಾ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಡಿಲೇ ಆಗಿದೆ ಅಂತ ಅದೊಂದಿದೆ. ಅಲ್ಲ, ನಿಮ್ಮ ಪ್ರಕಾರ ಮಾರ್ಕೆಟಿಂಗ್ ಅಂದರೆ ಏನು? ಮಾರ್ಕೆಟಿಂಗ್ ಅಂದರೆ ನಾವು ಈಗ ಒಂದೇನಾದರೂ ವರ್ಕ್ ಮಾಡ್ತೀವಿ ಅಂತಂದರೆ ಅದ್ರ ಬಗ್ಗೆ ರೀಚ್ ಮಾಡೋದು ಸರ್, ಹೇಳೋದು. ಹೌದಾ? ಓಕೆ, ನಿಮಗೆ ಮಾರ್ಕೆಟಿಂಗ್ ಬಗ್ಗೆ ಏನು ಗೊತ್ತಿದೆ? ನಾವು ಅಷ್ಟೊಂದು ಐಡಿಯಾ ಇಲ್ಲ ಸರ್, ಬಟ್ ಮಾರ್ಕೆಟಿಂಗ್ ಅಂದರೆ ಈಗ ನಾವು ಏನೋ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅಂದರೆ ಆದಷ್ಟು ಅದ್ರ ಬ್ರ್ಯಾಂಡ್ ಬಗ್ಗೆ ಆಗಲಿ, ನಾವು ಅದು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಗಲಿ, ನಾವು ಅದನ್ನು ಹೆಂಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಗಲಿ, ಅದರ ಬಗ್ಗೆ ಏನೇನು ನೆಗೆಟಿವ್ ಇದೆ, ಏನೇನು ಪಾಸಿಟಿವ್ ಇದೆ, ಅದು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಜನಗಳಿಗೆ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ರೀಚ್ ಮಾಡೋದು. ಓಕೆ, ಅದ್ರ ಬಗ್ಗೆ ಆನ್ಲೈನ್ ಮತ್ತು ಆಫ್ಲೈನ್ ಮಾರ್ಕೆಟಿಂಗ್ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ? ಆನ್ಲೈನ್ ಅಂತಂದರೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡೋವಂಥದ್ದು. ಈಗ ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಯೂಟ್ಯೂಬ್ ಇರಲಿ, ಆ ಥರದಲ್ಲಿ ಏನು ಸ್ಪ್ಲಿಟ್ ಮಾಡೋದು, ಸ್ಪ್ರೆಡ್ ಮಾಡೋದಂದ್ರೆ ಏನು? ಅಂದರೆ ಅದರ ಬ್ರ್ಯಾಂಡ್ ಬಗ್ಗೆ ಹೇಳೋವಂಥದ್ದು. ಹೆಂಗೆ ಹೇಳ್ತೀರಾ? ಅದೇ ಇವಾಗ ನಾವು ಏನೇನು ಪ್ರೊಸೆಸ್ ಮಾಡ್ತೀವಿ, ಒಂದು ನಾವು ಏನು ಪ್ರೋಸೆಸ್ ಮಾಡ್ತೀರಾ? ಇವಾಗ ಒಂದೇನೋ ರೆಡಿ ಮಾಡ್ತೀವಿ, ಒಂದು ಏನ್ ready ಮಾಡ್ತೀರಾ? ಫುಡ್ ಆಗಲಿ, ಒಂದು ಏನೋ ವಸ್ತು ಆಗಲಿ, ಏನೋ ರೆಡಿ ಮಾಡ್ತೀವಿ ಅಂದರೆ ಅದು ಸ್ಟೆಪ್ ಬೈ ಸ್ಟೆಪ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು, ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅದ್ರದ್ದು ಏನಿದೆ ಅದ್ರ ಬಗ್ಗೆ ಹೇಳುವಂಥದ್ದು. ಓಕೆ, ಆಫ್ಲೈನ್ ಮಾರ್ಕೆಟಿಂಗ್ ಅಂದ್ರೆ? ಆಫ್ಲೈನ್ ಮಾರ್ಕೆಟಿಂಗ್ ಅಂತಂದ್ರೆ ಈಗ ನಮ್ದೊಂದು ಟೀಮ್ ತರ ಏನೋ ಸಂಘ ತರ ಏನೋ ಮಾಡ್ಕೊಂಡಿರ್ತೀವಿ, ಇಲ್ಲ ಪಾಂಪ್ಲೆಟ್ ಔಟ್ಸ್ ತರ ಆಗಿರ್ಬೋದು, ಇಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿ ಸರ್ಕಲ್ ಅಲ್ಲಿ ಒಬ್ಬರಿಂದ ಒಬ್ರು ಹೇಳ್ಕೊಂಡು ಈ ತರ ಮಾಡ್ತಾ ಇದೀವಿ ಅಂತ ಆಫ್ಲೈನ್ ಅಲ್ಲಿ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನಾದರೂ ಗೊತ್ತಿದೆಯಾ? ಡಿಜಿಟಲ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಅದೇ ಇದ್ರದ್ದು ಈ ಮೊಬೈಲಲ್ಲೆಲ್ಲ ಲ್ಯಾಪ್ಟಾಪ್ ಆಗಲಿ, ಮೊಬೈಲ್ ಆಗಲಿ, ಅದರಲ್ಲೆಲ್ಲ ಸೆಟ್ ಮಾಡಿಬಿಟ್ಟು ಇದು ಮಾಡ್ತೀವಲ್ಲ ಸರ್, ಅಷ್ಟೊಂದು ಐಡಿಯಾ ಇಲ್ಲ. ಓಕೆ, ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಉದಯ್ ಸರ್ಗೆ ಸರ್, ನಿಮ್ಮ ಪ್ರಕಾರ ಮಾರ್ಕೆಟಿಂಗ್ ಅಂದ್ರೆ ಏನು? ಹತ್ರ ಇಟ್ಕೊಳ್ಳಿ. ಮಾರ್ಕೆಟಿಂಗ್ ಅಂದರೆ ಈಗ ನಮ್ಮದು ಒಂದು ಓನ್ ಬ್ರ್ಯಾಂಡ್, ನಾವು ಈ ಥರ ವರ್ಕ್ ಮಾಡ್ತಿದ್ದೀವಿ, ಈ ಥರ ಒಂದು ಬ್ರ್ಯಾಂಡ್ ಇದೆ, ಈ ಥರ ಒಂದು ಬ್ರ್ಯಾಂಡ್ ಇದೆ, ಈ ಜನಗಳಿಗೆ ಒಂದು ತಿಳಿಸೋದು ಸರ್. ತಿಳಿಸಿದಾಗ ನಾವೇನು ಮಾಡ್ತಿದ್ವಿ ಅದು ಜನರಿಗೆ ಗೊತ್ತಾಗ ಅವಾಗ ನಾವೇನು ಮಾಡ್ತಿದ್ದೀವಲ್ಲ ಅದು ನಾವು ಕೇಳ್ತಾರೆ, ಹಿಂಗಾಗುತ್ತೆ, ಹಿಂಗೆ ಮಾಡಿಕೊಡಿ ಅಂತ. ಅವಾಗ ಮಾರ್ಕೆಟಿಂಗ್ ಎಲ್ಲ ತಲುಪಿದಾಗ ನಾವು ಮುಂದೆ ಬರ್ಬೋದು ಅಂತ ಅನಿಸುತ್ತೆ. ಈಗ ಮಾರ್ಕೆಟಲ್ಲಿ ನಮ್ಮ ಹೆಸರಿದ್ರೆ, ನಾನೀಗ ಹಂಗೆ ಹೆಸರು ಮಾಡೋಕ್ಕಾಗಲ್ಲ. ಈಗ ಸೋಷಿಯಲ್ ಮೀಡಿಯಾದಾಗಲಿ ಅದ್ರ ಕಡೆ ಪೋಸ್ಟ್ ಹಾಕಿದ್ರೆ ಮಾತ್ರ ಗೊತ್ತಾಗುತ್ತೆ ಜನಗಳು, ಇವ್ನು ಇದನ್ನು ಮಾಡ್ತಿದ್ದಾನೆ ಅಂತ. ಇಲ್ಲಾಂದ್ರೆ ಗೊತ್ತಾಗಲ್ಲ ಸರ್. ಮಾರ್ಕೆಟ್ ಅಂದರೆ ಅದನ್ನ ಹೆಂಗೆ ಮಾಡೋದು? ಆಫ್ಲೈನು ಮಾಡ್ಕೋಬೋದು, ಆನ್ಲೈನು ಮಾಡ್ಕೋಬೋದು, ಸೋಷಿಯಲ್ ಮೀಡಿಯಾ. ಹೇಗೆ ಮಾಡ್ತೀರಾ ನಿಮ್ಮ ಪ್ರಕಾರ? ಈಗ ನೀವು ಉದಯ್ ದಾವಣಗೆರೆಯಿಂದ ಬಂದಿದ್ದೀರಾ, ಈಗ ನೀವು ಇಲ್ಲಿ ಕಲಿತಾ ಇದ್ದೀರಾ V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್. ಈಗ ನೀವು ಈವೆಂಟ್ ಮಾಡ್ತೀರಾ ಅಂದ್ಬಿಟ್ಟು ಹೇಗೆ ತಿಳಿಸ್ತೀರಾ, ಹೆಂಗೆ ಪೋರ್ಟ್ರೇ ಮಾಡ್ತೀರಾ? ನೀವು ಮಾಡುವಂತ ಕೆಲಸನ ನೀವು ಆರ್ಡರ್ ತಗೋಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ? ಸೋಷಿಯಲ್ ಮೀಡಿಯಾದಾಗ ಒಂದು ಪೋಸ್ಟ್ ಹಾಕಬೇಕು. ಯಾವ ತರ? ನಾವು ಮಾಡಿರೋ ವರ್ಕು, ನಾವೇನ್ ಮಾಡ್ತಿದೀವಿ ಪ್ರತಿಯೊಂದು ಅಪ್ಡೇಟ್ ಮಾಡ್ಕೊಂತ ಹೋದ್ರೆ ಜನಗಳು ತಿಳಿದಿರ್ತವೆ, ಇವ್ನು ಬೇಸಿಕ್ ಇಂದಾನು ಬರ್ತಿದ್ದಾನೆ, ಇವ್ನು ಕೊಟ್ರೆ ಆಗುತ್ತೆ ಅನ್ನೋದು ಜನಗಳು ನಂಬಿಕೆ ಬರುತ್ತೆ. ಅಂದ್ರೆ ಯಾವಾಗ ಹಾಕ್ಬೇಕದು? ಡೈಲಿ ಹಾಕ್ಲೇಬೇಕಲ್ಲ ಸರ್, ಮಿಸ್ಸೇ ಮಾಡಬಾರ್ದು. ಮಿಸ್ ಮಾಡಬಾರ್ದು ಸರ್. ಈಗ ಇವತ್ತು ಒಂದು ಕಂಟೆಂಟ್ ಹಾಕ್ತೀವಿ ಅಂತ ತಿಳ್ಕೊ, ಕಂಟೆಂಟ್ ಅರ್ಧ ಮಾಡಿರ್ತೀವಿ, ಇನ್ನು ಅರ್ಧ ಕಂಟೆಂಟ್ ನಾಳೆ ಮಾಡ್ತೀವಿ. ಆ ಕಂಟೆಂಟ್ ಇವತ್ತು ಮಾಡಿದ್ ಇವತ್ತು ಹಾಕಿದ್ರೆ, ಇವತ್ತು ಬೆಳಗ್ಗೆ ಮಾಡಿದ್ ಸಂಜೆ ಹಾಕಿದ್ರೆ, ಇವನು ನಿನ್ನೆ ಇದನ್ನ ಮಾಡಿದ್ರೆ ಇವತ್ತು ಇದನ್ನ ಮಾಡ್ತಿದ್ದಾನೆ, ನಾಳೆ ಅದು ಅಂದ್ರೆ ಯಾವ ತರ ಅಂತ ಅಂದ್ರೆ ನಿಮಗೆ
ಈಗ ಒಂದು ಇವೆಂಟ್ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ ಸರ್, ಈಗ ಒಂದು ಪ್ರಾಪ್ಸ್ ಆಗಲಿ ಏನೇ ಆಗಲಿ, ಇವತ್ತು ಆ ಕಂಟೆಂಟ್ ಮಾಡಿದ್ವಿ, ನಾಳೆ ಆ ಪ್ರಾಪ್ಸ್ ತಂದು ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದು ಕಂಟೆಂಟ್ ಕೊಡೋದು, ಆ ತರ ಯಾರು ಮಾಡ್ತಾ ಇರೋದು? ಏನು ಸರ್? ನೀವೇ ಕೆಲಸ ಮಾಡಿ ನೀವೇ ಶೂಟ್ ಮಾಡ್ತೀರಾ? ಸರ್ ನಮ್ಮ ಕೈಲಾದ್ರೆ ನಾವು ಮಾಡ್ಕೊಂತೀವಿ, ಇಲ್ಲ ನಾವು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅವರಿಗೆ ಕೊಟ್ಟು ಮಾಡಿಸ್ಬೋದು. ನಮಗೆ ನೆಕ್ಸ್ಟ್ Okay. ಹೆಲ್ಪ್ ಆಗ್ಬೇಕಂತ ನಮಗೆ ಟೈಮ್ ಇಲ್ಲ ಅಂತ ಅಂದ್ರೆ ಸರ್, ನಮಗೆ ಗೊತ್ತು ನಮ್ಮ ಬ್ಯಾಕ್ ಎಂಡ್ ಇದ್ರೆ ನಮಗೆ ನಮ್ಮ ಬ್ಯಾಕ್ ಎಂಡ್ ಮಾಡ್ಬೋದು, ಇಲ್ಲ ಏಜೆನ್ಸಿ. ಈಗ ನೀವು ಬರ್ತಾ ಇದ್ದೀರಾ, ಕಲಿತಾ ಇದ್ದೀರಾ, ಹೇಳ್ಕೊಡ್ತಾ ಇದ್ದೀವಿ ಮಾರ್ನಿಂಗ್ 10:30 ಇಂದ 4:30. ಸೊ ಇವಾಗ ನಿಮ್ಗೆ ಹೆಂಗ್ ಅಪ್ ಮಾಡ್ತೀರಾ ನೀವು? ಏಜೆನ್ಸಿ ಅವ್ರಿಗೆ ನಾವು ಕೊಟ್ಟಿರೋದು ಹೇಗೆ? ನಾವು ಕಂಟೆಂಟ್ ಶೂಟ್ ಮಾಡ್ತೀವಿ, ನಿಮ್ಗೆ ಕೊಡ್ತೀವಿ, ನೀವು ಅಪ್ ಮಾಡ್ಬೇಕು. ಶೂಟ್ ಮಾಡ್ತಿರೋರು ಯಾರು? ಶೂಟ್ ನಾನು ಮಾಡ್ಕೊಂತಿದೀವಿ, ನೀವು ನೀವು. ಮಾಡ್ತಿದ್ದೀರಾ, ಇಲ್ಲ ಅಂತ ಹೇಳ್ತಿಲ್ಲ. ಆ ಕಂಟೆಂಟ್ ಆ ಟೈಮಿಗೆ ಆ ದಿನ ಅವ್ರಿಗೆ ಕೊಡ್ತಿದ್ರೆ ಅವ್ರು ಅಪ್ ಮಾಡ್ತಾರೆ ಸರ್. ಒಂದಿನ ಡಿಲೇ ಆದ್ರೆ, ಈಗ ಒಂದ್ ಕಂಟೆಂಟ್ ಹಾಕಿರ್ತೀವಿ, ಆ ಕಂಟಿನ್ಯೂ ಆಗ್ಬೇಕು. ಒಂದಿನ ಡಿಲೇ ಆದ್ರೆ ಅಲ್ಲಿ ಜನ ಏನ್ ಅನ್ಕೊಂತಾರೆ ಸರ್ ಅಲ್ಲಿ. ಓಕೆ, ಹಾಗಾದ್ರೆ ಇವಾಗ ನಾವು ಡೈಲಿ ಮಿಸ್ ಮಾಡ್ದಿರಾ ಮಾಡ್ಲೇಬೇಕು. ನೋಡಿ ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿ, ಅವ್ರು ಹೇಳ್ತಾ ಇರೋದು ಒಂದ್ ದಿನಾನು ಮಿಸ್ ಮಾಡಬಾರ್ದು, ಡೈಲಿ ಅಪ್ ಮಾಡ್ತಾನೆ ಇರ್ಬೇಕು. ಯಾಕೆ ಮಾಡ್ಬೇಕು ಸರ್? ಸರ್ ಅದು ಕೆಲವೊಬ್ರು ನೋಡ್ಕಂತಾನೆ ಕಲಿತಿರ್ತಾರೆ, ಓ ಈ ತರ ಮಾಡ್ತಿದ್ದಾರೆ, ಹಂಗೆ ಅವರಿಗೂ ಒಂದು ಐಡಿಯಾ ಬರುತ್ತೆ ಸರ್. ಅದು ಇವ್ರು ಬೇಸಿ ಮೀನ್ಸ್ ಇವ್ರು ಪಾಪ ಒಂದು ಆರ್ಡರ್ ವೈಸ್ ಹೋಗ್ತಿದ್ದಾರೆ, ಅವ್ರಿಗೆ ತಿಳಿಯುತ್ತೆ, ನಮಿಗೂ ಚೆನ್ನಾಗುತ್ತೆ. ಈಗ ನೆಕ್ಸ್ಟ್ ನಾವೇನೋ ಒಂದ್ ಇನ್ಸ್ಟಾ ಓಪನ್ ಮಾಡ್ತೀನಿ, ನಾನು ಬೇರೆ ಶೋ ತೋರ್ಸ್ಬೇಕಂತ ಅಂದಾಗ ಈ ತರ ನಾನು ಬೇಸಿಕ್ ಇಂದ ಬಂದಾಗ ನನಗೆ ಗೊತ್ತಾಯ್ತು ಸರ್. ಅಲ್ಲ, ಇವಾಗ ನೀವು ಬರಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿತ್ತಾ? ಸರ್ ಯಾವ ತರ ಅಂದ್ರೆ ಒಂದ್ ಬ್ರ್ಯಾಂಡ್ ಇದೆ, ಇಲ್ಲ ನಾವೇನೋ ಒಂದ್ ಕೆಲಸ ಮಾಡ್ತೀವಿ, ಅದನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ ಹೇಗೆ ಮಾಡ್ಬೇಕು ಅನ್ನೋದು ನೀವು ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಬರಕ್ಕಿಂತ ಮುಂಚೆ ಗೊತ್ತಿತ್ತು? ಐಡಿಯಾ ಇದ್ದಿಲ್ಲ ಸರ್. ನಾನು ಇದು ಸೇಲ್ಸ್ ಫೀಲ್ಡ್ ಅಲ್ಲಿ ಬಂದ ಮೇಲೆ ಗೊತ್ತಾಯ್ತು ಸರ್, ಈ ತರ ನಾವು ಒಂದು ಬ್ರ್ಯಾಂಡ್ ಮಾಡ್ತಿದೀವಿ, ನಮ್ಮ ಮಾರ್ಕೆಟಿಂಗ್ ಯಾವ ತರ ಮಾಡೋದು, ಯಾರಿಗೆ ಕೊಡೋದು, ನಮ್ಮ ಕೈಲಿ ಆಗಿದೆ, ಅದೆಲ್ಲ ಗೊತ್ತಾಯ್ತು. ಇನ್ನು ನಾನು ಆಫ್ಲೈನ್ ಮಾರ್ಕೆಟಿಂಗ್ ಮಾಡ್ತಿದ್ದೆ, ನಂದು ಒಂದು ಜೆಮಿನಿ ಬ್ರ್ಯಾಂಡ್ ಅಂತ ಇತ್ತು. ನಾನು ಆನ್ಲೈನ್ ಅಲ್ಲ, ನಾನು ಸೇಲ್ಸ್ ಫೀಲ್ಡ್ ಅಲ್ಲಿ ಇರೋದು, ಫೇಸ್ ಟು ಫೇಸ್ ಆ ತರ ಮಾರ್ಕೆಟಿಂಗ್ ಮಾಡಿದ್ದೆ. ಇದು ಹೊಸ ಸರ್ ನನಗೆ. ಇದ್ರ ಬಗ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಡಿಜಿಟಲ್ ಮಾರ್ಕೆಟಿಂಗ್ ಸರ್ ನನಗೆ ಇಲ್ಲಿ ಬಂದಿರೋ ಐಡಿಯಾ ಪ್ರಕಾರ ಈಗ ಯಾವ ತರ ಅಂತ ಅಂದ್ರೆ, ಈಗ ಒಂದು ಕ್ಲೈಂಟ್ ನ ಹ್ಯಾಂಡಲ್ ಮಾಡೋದು, ಅವ್ರ ಆಪರ್ ಡಾಟ್ ಎಲ್ಲ ಅವ್ರಿಗೆ ಅಪ್ಡೇಟ್ ಮಾಡೋದು, ಮೀನ್ಸ್ ಅವ್ರ ಅಕೌಂಟಿಗೆ ಅಪ್ಡೇಟ್ ಮಾಡೋದು, ಆ ತರ. ಸೊ ಇವಾಗ ನೆಕ್ಸ್ಟ್ ಈ ಕೋರ್ಸ್ ಕಂಪ್ಲೀಟ್ ಆಗುತ್ತೆ, ನೆಕ್ಸ್ಟ್ ಹೆಂಗ್ ಮಾಡ್ತೀರಾ ನೀವೇ? ಹೆಂಗೆ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ನೀವು ಮಾರ್ಕೆಟಿಂಗ್ ಮಾಡಿ, ನಾನು ದಾವಣಗೆರೆಯಲ್ಲಿ ಈವೆಂಟ್ ಮಾಡ್ತಾ ಇದ್ದೀನಿ, ಅದನ್ನ ಕೊಡ್ತೀರಾ, ಇಲ್ಲ ನೀವೇ ಮಾಡ್ತೀರಾ, ಹೇಗೆ? ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಇವಾಗೆಲ್ಲ ಬೇಸಿಕ್ ಎಲ್ಲ ತಿಳ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನು ಮಾಡಲ್ಲ, ನಾನು ಒಂದು ಏಜೆನ್ಸಿ ಕೊಟ್ಟು ಮಾಡ್ತೀನಿ, ನನಗೇನು ಫ್ರೀ ಆಗುತ್ತಲ್ಲ, ನನಗೆ ತಿಳ್ಕೊಂಡಿರ್ತೀನಲ್ಲ ನಾನು. ನೀವು ಇವಾಗ ತಿಳ್ಕೊಂಡಿರೋದು ಅವ್ರಿಗೆ ಹೇಳ್ತೀರಾ ಸರ್, ಸೊ ಈ ತರ ಮಾಡಿ ಅಂತ? ಈ ತರ ಮಾಡಿದ್ದೀನಿ. ಈಗ ತಿಳ್ಕೊಂಡಂಗೆ ಏನು ಮಾಡಕ್ ಆಗಲ್ಲ ಸರ್. ಹಾ, ಒಂದು ಐಡಿಯಾ ಇರ್ತದೆ ನಮಗೆ, ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂತ. ಸರಿ, ನಾನು ಮತ್ತೆ ಮಾತಾಡ್ತೀನಿ. ಓಕೆ ಸರ್. ಅಜಯ್ ಸರ್, ಪೋಸ್ಟರ್ ಡಿಸೈನ್ ಅಂದ್ರೆ ಏನು ನಿಮ್ ಪ್ರಕಾರ? ಪೋಸ್ಟರ್ ಡಿಸೈನ್ ಅಂತಂದ್ರೆ ಈಗ ಒಂದು ಹೆಂಗೊಂದು ಫೋಟೋ ತೆಗೆದ್ಬಿಟ್ಟು ಇದ್ರೆ ಅದು ಇದಾಗಲ್ಲ. ಅದಕ್ಕೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಒಂದು ಎಡಿಟಿಂಗ್ ಮಾಡಿ ಎಲ್ಲ ಇದು ಮಾಡಿ ಅದಕ್ಕೆ ಏನು ಇದು ಮಾಡ್ಬೇಕು ಅದು ಮಾಡಿದ್ರೆ ಏನ್ ಇದು ಮಾಡಿದ್ರೆ ಏನು ಸರ್? ಫೋಟೋ ಎಡಿಟಿಂಗ್ ಅಂದ್ರೆ ನಾನು ಆನ್ಲೈನ್ ನಾನು ನೋಡ್ತಿಲ್ಲ ಸರ್, ನನಗೆ ನಿಮ್ದೇ ಗೊತ್ತಿಲ್ಲ. ನಿಮ್ದೇ ಬೇರೆದ ಕೇಳಿ, ನನಗೆ ಗೊತ್ತಿರೋದು ಕೇಳಿ ಹೇಳ್ತೀನಿ, ಗೊತ್ತಿಲ್ಲದ ಕೇಳಿದ್ರೆ ನಮ್ಗೆ ಹೇಳಕ್ ಬರಲ್ಲ ಸರ್. ಓಕೆ, ವಿಡಿಯೋ ಎಡಿಟಿಂಗ್ ಅಂದ್ರೆ ಏನ್ ನಿಮ್ ಪ್ರಕಾರ? ವಿಡಿಯೋ ಎಡಿಟಿಂಗು ಗೊತ್ತಿಲ್ಲ ಸರ್. ಓಕೆ, ಒಂದು ಬ್ರ್ಯಾಂಡ್ ಇವಾಗ ನೀವು ಒಂದು ಈವೆಂಟ್ ಮಾಡ್ತೀರಾ, ಅದನ್ನ ರೀಚ್ ಔಟ್ ಹೆಂಗ್ ಮಾಡಿಸ್ತೀರಾ? ನಾವು ಯಾವ ತರ ಅಂತಂದ್ರೆ ಇವಾಗ ಆನ್ಲೈನ್ ಅಲ್ಲೂ ಮಾಡ್ಬೋದು. ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬು, ವಾಟ್ಸಪ್ ಈ ತರ ಎಲ್ಲಾದ್ರೂ ನಮ್ಮದು ವಾಟ್ಸಪ್ ಆದ್ರೆ ನಮಗೆ ಕಾಂಟ್ಯಾಕ್ಟ್ ಅಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ, ಯೂಟ್ಯೂಬ್ ಅಲ್ಲಿ ಆದ್ರೆ ಎಲ್ಲರಿಗೂ ಹೋಗಿರುತ್ತೆ, ಫೇಸ್ಬುಕ್ ಅಲ್ಲಿ ಆದ್ರೆ ನಮಗೆ ಫಾಲೋವರ್ಸ್ ಯಾರು ಇರ್ತಾರೆ. ಇನ್ನೂ ಬೇಕು ಅಂತಂದ್ರೆ ಮೀಡಿಯಾ ಇದೆ, ಮೀಡಿಯಾದಲ್ಲಿ ಅವರು ಮಾರ್ಕೆಟಿಂಗ್ ಆಗುತ್ತೆ. ಇದೆಲ್ಲ ನೀವು ಮಾಡ್ತೀರಾ, ನಿಮ್ ಟೀಮ್ ಮಾಡುತ್ತಾ? ಟೀಮ್ ಮಾಡುತ್ತೆ ಸರ್, ಪ್ರತಿಯೊಂದು ಒಬ್ಬರೇ ಮಾಡಕ್ಕಾಗಲ್ಲ ಸರ್. ಈಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತಾ, ಇಲ್ಲ ಟೀಮ್ ಮಾತ್ರ ಗೊತ್ತಿರುತ್ತಾ? ನಾವ್ ಹೇಳಿದ್ರೆ ಅಲ್ವಾ ಸರ್ ಅವ್ರಿಗೆ ಗೊತ್ತಾಗಲ್ಲ. ಈಗ ನಿಮ್ಗೆ ಗೊತ್ತಿಲ್ಲ ಮಾರ್ಕೆಟಿಂಗ್ ಬಗ್ಗೆ, ಟೀಮ್ ಹೈರ್ ಮಾಡಿದೀರಾ, ಅವಾಗ ನೀವ್ ಹೆಂಗ್ ಅವ್ರ ತಂವೆ ಮಾಡ್ತೀರಾ? ಸರ್ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ಸರ್, ಬೇಸಿಕ್ ಅಲ್ಲಿ ಏನಿರುತ್ತೋ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ರೆ, ಇವಾಗ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ, ಗೊತ್ತಿಲ್ಲದ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಕೊಳ್ಳೋಣ, ತಿಳ್ಕೊಂಡಿರೋದು ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಳೋದು ಇರುತ್ತೆ. ಅವಾಗ ಅವ್ರು ಹೇಳಿದಾಗ ನೀವು ಪ್ರಾಪರ್ ಆಗಿ ಕನೆಕ್ಟ್ ಆಗಿಲ್ಲ, ಅವಾಗ ನೀವೇನ್ ಮಾಡ್ತೀರಾ? ಸರ್ ನಾನು ಬೇಸಿಕ್ ಅಲ್ಲೇ ಕೇಳ್ತಾ ಇರೋದು, ಇವಾಗ ನೀವು ಯಾವ ತರದಲ್ಲಿ ಕೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನೀವು ಒಂದು ಪೋಸ್ಟರ್ ಡಿಸೈನ್, ಒಂದು ವಿಡಿಯೋ ಎಡಿಟಿಂಗ್, ನೀವೊಂದು ಈವೆಂಟ್ ಮಾಡಿದ್ದೀರಾ, ಈಗ ಅದನ್ನ ತಲುಪಿಸ್ಬೇಕು ಜನಕ್ಕೆ.
ತಲುಪಿಸ್ಬೇಕು ಅಂತ ಅಂದ್ರೆ ನಿಮ್ಗೆ ಅದು ಮಾಡಕ್ ಬಂದಿರ್ಬೇಕು, ಒಂದು ಇಲ್ಲ ಮಾಡಿಸ್ಬೇಕು. ಅವ್ ಮಾಡಿಸ್ಬೇಕು ಅಂತ ಅಂದ್ರೆ ನಿಮ್ಗೆ ನಾಲೆಜ್ ಇರ್ಬೇಕು, ಹಿಂಗ್ ಮಾಡಿ ಅಂತ ಅಟ್ಲೀಸ್ಟ್. ಇಲ್ಲ ಅವ್ರು ಮಾಡೋದನ್ನ ನೀವು ಅಪ್ ಮಾಡ್ಬೇಕು. ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗೈತೆ ಅಂತಾನೆ, ಚೆನ್ನಾಗಿಲ್ಲ ಅಂತಂದ್ರೆ ಈ ತರ ಮಾಡೋಂತ ನನಗೆ ತಿಳಿದಿರೋದನ್ನ ಹೇಳ್ತೀನಿ. ಹಾಗಾದ್ರೆ ನೀವ್ ಏನೇ ಮಾಡಿದ್ರು ಕೂಡ ಯಾವುದೇ ವರ್ಕ್ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಬಟ್ ಆ ಟೀಮ್ ವರ್ಕ್ ಮಾಡುತ್ತೆ ಅಂದ್ರೆ ಅದ್ ನೋಡಿದ ತಕ್ಷಣ ನಿಮ್ಗೆ ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ನೀವು ಡಿಸೈಡ್ ಮಾಡ್ತೀರಾ. ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ. ನೋಡಿ, ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನನಗೇನು ಪೋಸ್ಟರ್ ಡಿಸೈನ್, ವಿಡಿಯೋ ಎಡಿಟಿಂಗ್ ನಂಗೆ ಚೆನ್ನಾಗಿ ಬರ್ಬೇಕು. ಬಟ್ ಆ ಟೀಮ್ ಹೆಂಗ್ ವರ್ಕ್ ಮಾಡುತ್ತೆ, ಎಷ್ಟು ಟೈಮ್ ತಗೊಳುತ್ತೆ, ಏನ್ ಟೈಮ್ ತಗೊಳುತ್ತೆ ಅಂತ ಆ ಟೀಮ್ ಮಾತ್ರ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಓಕೆ, ಅದನ್ನ ಹೇಳ್ತಾ ಇದ್ದೀರಾ, ಆ ಟೈಮ್ ತಗೊಳುತ್ತೆ ಅಂತ. ಎಷ್ಟು ಟೈಮ್ ತಗೊಳುತ್ತೆ ಅಂತ ಅನ್ಬಿಟ್ಟು ನಮಗೂ ಗೊತ್ತಿರುತ್ತೆ. ಹಂಗಂತ ಅನ್ಬಿಟ್ಟು ಗೊತ್ತಿಲ್ಲ ಅಂತ ಅನ್ಬಿಟ್ಟು 1 ತಿಂಗಳು 2 ತಿಂಗಳು ತನಕ ಕುಂಡಿಸ್ಕೊಳೋದಕ್ಕೆ ಯಾರನ್ನೂ ಸುಮ್ಮನೆ ಇರಲ್ಲ ಸರ್. ಆಯ್ತಾ? ಅಂದ್ರೆ ನಮಗೆ ಬೇಸಿಕ್ ಇಷ್ಟು ಟೈಮಿಗೆ ಇದನ್ನ ನಡೆಯುತ್ತೆ ಅಂತ. ಒಂದು ವಿಡಿಯೋ ಎಡಿಟಿಂಗ್ ಗೆ ಅಂತ ಅನ್ಬಿಟ್ರೆ ನಾವು ಅವ್ರಿಗೆ ಕೊಟ್ಬಿಟ್ಟು 1 ತಿಂಗಳು ನೀನು ವಿಡಿಯೋ ಎಡಿಟಿಂಗ್ ಮಾಡುವಂತಂದ್ರೆ ಅದು ನಮ್ಗೆ ಕಾಮನ್ ಆಗಿರುತ್ತೆ ಸರ್. ಅಂದ್ರೆ ವಿಡಿಯೋ ಎಡಿಟಿಂಗ್ ಅಂದ್ರೆ ಯಾವ ಸಾಫ್ಟ್ವೇರ್ ಬರುತ್ತೆ, ಹೆಂಗ್ ವರ್ಕ್ ಆಗುತ್ತೆ, ಏನ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಎಲ್ಲಾರ್ಗು ಗೊತ್ತಿರಲ್ಲ ಸರ್. ಬಟ್ ಆ ಫೀಲ್ಡ್ ಅಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಆ ಫೀಲ್ಡ್ ಅಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಮತ್ತೆ ಅದು ಎಷ್ಟು ಟೈಮ್ ತಗೊಳುತ್ತೆ, ಅದು ಏನು ಹೆಂಗ್ ಔಟ್ಪುಟ್ ಬರುತ್ತೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ನಾವು ಫೈನಲ್ ಔಟ್ಪುಟ್ ನೋಡ್ಬೇಕಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ನೀವು ಒಂದು ಈವೆಂಟ್ ಮಾಡಿದೀರಾ ಅಂದ್ರೆ ಈವ್ನಿಂಗ್ ನನಗೆ ಆ ವಿಡಿಯೋ ಬೇಕು, ಕರೆಕ್ಟ್? ಇಲ್ಲ 1 ಡೇ ಆದ್ಮೇಲೆ ಆ ಪ್ರೋಸೆಸ್ ಹೆಂಗಾಗುತ್ತೆ ಅನ್ನೋದು ನಮ್ಗೆ ಬೇಡ, ನಮ್ಗೆ ಔಟ್ಪುಟ್ ಬೇಕಷ್ಟೇ, ಕರೆಕ್ಟಾ? ಓಕೆ ಓಕೆ. ನಿಮ್ ಪ್ರಕಾರ ನಿಮ್ಗೆ ಜಾಯಿನ್ ಆಗೋಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಅಂದ್ರೆ ಏನ್ ಗೊತ್ತಿತ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ಯಾವ ತರ ಮಾರ್ಕೆಟಿಂಗ್? ಆನ್ಲೈನ್, ಆಫ್ಲೈನ್, ನಿಮ್ದೊಂದು ಏನೋ ಒಂದು ಈವೆಂಟ್ಸ್ ಮಾಡ್ತೀರಾ? ಆನ್ಲೈನ್ ಅಂತಂದ್ರೆ ಈಗ ನಮ್ದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಈ ತರದಲ್ಲೆಲ್ಲ ನಾವು ಮಾಡೋ ವರ್ಕ್, ಇವತ್ತು ಮಾಡಿದ ವರ್ಕ್ ಇವತ್ತು ಸಾಯಂಕಾಲ ಆಗುತ್ತೋ ಇಲ್ಲ ನಾಳೆ ಬೆಳಗ್ಗೆ ಆಗುತ್ತೋ ಅಪ್ಪ ಆಗ್ಬೇಕು, ಆ ತರ ಇತ್ತು ಅಂತಂದ್ರೆ ಇವನೇನೋ ಮಾಡ್ತಾನೆ, ಇವತ್ತು ಈ ತರ ಹಾಕಿದ್ರೆ ನಾಳೆ ಇನ್ನೊಂದು ಹಾಕ್ತಾನೆ ಅಂತ ಅನ್ನೋದು ಜನ ನೋಡ್ತಾರೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅದೊಂದು ಆನ್ಲೈನ್ ಮಾರ್ಕೆಟಿಂಗ್ ಆಗುತ್ತೆ. ಆಫ್ಲೈನ್ ಮಾರ್ಕೆಟಿಂಗ್ ಏನು ಅಂತಂದ್ರೆ ಒಂದು ಬ್ಯಾನರ್ ಹಾಕೋದಿರ್ಬೋದು, ಇಲ್ಲ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಒಂದು ಪೋಸ್ಟ್ಗಳು ತಗೊಂಡೋಗ್ಬಿಟ್ಟು ಒಂದು ಇದು ಮಾಡೋದಾಗಿರ್ಬೋದು, ಇಲ್ಲ ನಾವು ವಿಸಿಟಿಂಗ್ ಕಾರ್ಡ್ ಒಬ್ರಿಗೊಬ್ರು ಕೊಡೋದಾಗಿರ್ಬೋದು, ಅದು ಆಫ್ಲೈನ್ ಆಗಿರುತ್ತೆ. ಡಿಜಿಟಲ್ ಅಂತಂದ್ರೆ ಇವಾಗ ಫುಲ್ ಸೋಷಿಯಲ್ ಮೀಡಿಯಾದಲ್ಲೇನೆ ಈಗ ಒಂದು ನ್ಯೂಸ್ ಚಾನಲ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಅದ್ರಾಗ ಏನಾದ್ರು ಮಾಡೋದ್ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರುತ್ತೆ. ಈಗ ಒಂದು ಆಫೀಸ್ಗೋ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಅಂತ ಅಂದ್ಬಿಟ್ಟು ನಾವು ನಾವೇ ಹೋಗಿ ಮಾಡ್ಲಿಕ್ಕಾಗಲ್ಲ, ನಮ್ಮ ಪೇಜ್ ತೋರಿಸಿದ್ರೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರುತ್ತೆ. ಅದನ್ನ ತಿಳ್ಕೊಂಡಿದ್ದೀನಿ. ಅಂದ್ರೆ ಬಿಫೋರ್ ಬರೋಕ್ಕಿಂತ. ಸೊ ಪ್ರೆಸೆಂಟ್ ಇಲ್ಲಿ ಬಂದ್ಮೇಲೆ ಏನ್ ತಿಳ್ಕೊಂಡ್ರಿ? ನಾನು ಬಂದ್ಮೇಲೆ ಇಷ್ಟೇ ತಿಳ್ಕೊಂಡೆ. ಬಿಫೋರ್ನು ಇದೇ ಗೊತ್ತಿತ್ತು, ಬಂದ್ಮೇಲೂ ಇದೇ ಗೊತ್ತಿದೆ. ಓಕೆ. ಸೊ ಬಿಫೋರ್ ನೀವು ಬಂದ್ರಲ್ಲ, ಇಲ್ಲಿ ಬಂದ ಮೇಲೆ ಲೆಕ್ಕ ಹಾಕೊಳ್ಳೋಣ. ಸೊ ಇವಾಗ ನಿಮ್ ಪ್ರಕಾರ ಎಲ್ಲ ಟೀಮ್ಗೆ ಗೊತ್ತಿದ್ರೆ ಸಾಕು, ನಮ್ಗೇನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಸರ್. ನಮಗೂ ಬೇಸಿಕ್ ಏನ್ ಗೊತ್ತಿರುತ್ತೋ ಅದು ಗೊತ್ತಿರಬೇಕು ಸರ್. ಪೂರ್ತಿ ಗೊತ್ತಿಲ್ದಂಗಿದ್ರೆ ಯಾರೂ ಆಗಲ್ಲ ಸರ್, ಅವ್ನು ಮುಳುಗೋಗ್ಬಿಡ್ತಾನೆ. ಬೇಸಿಕ್ ಆದ್ರೂ ತಿಳ್ಕೊಂಡಿರ್ಬೇಕು. ಬೇಸಿಕ್ ತಿಳ್ಕೊಂಡಿರೋದಕ್ಕೇನೆ ನಾನು ಇವತ್ತು ನಿಮ್ಮ ಹತ್ರ ಇದನ್ನ ಮಾತಾಡ್ತಾ ಇರೋದು. ಗೊತ್ತಿಲ್ಲ ಅಂತಂದಿದ್ರೆ ಸುಮ್ಮನೆ ಇರ್ಬೇಕಿತ್ತು. ಈ ಮಾರ್ಕೆಟಿಂಗ್ ಅಲ್ಲಿ ಈ ಪೋಸ್ಟರ್ ಡಿಸೈನ್, ವಿಡಿಯೋ ಎಡಿಟಿಂಗ್, ಇವಾಗ ನೀವು ಚಾನಲ್ ನೇಮ್ ಹೇಳಿದ್ರಲ್ಲ, ವಾಟ್ಸಪ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಫೇಸ್ಬುಕ್, ಅದ್ರಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಯಾವ ತರ ಆಡ್ಸ್ ಹೋಗುತ್ತೆ, ಯಾವ ತರ ಸೆಟ್ ಮಾಡಬೇಕು, ಹೆಂಗ್ ರೀಚ್ ಔಟ್ ಆಗುತ್ತೆ, ಟಾರ್ಗೆಟ್ ಆಡಿಯನ್ಸ್ ಯಾರು, ಇವೆಲ್ಲ ತುಂಬಾ ಡೀಪ್ ಆಗಿ ಗೊತ್ತಾ? ಮೇಲ್ ಮಾತ್ರ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾ ಅಷ್ಟೇ. ಅದ್ರ ಇನ್ಸೈಡ್ ಹೋಗಿ ಹೆಂಗ್ ವರ್ಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದ್ಯಾ? ಇವಾಗ ನೀವ್ ಹೇಳ್ತಾ ಇದ್ದೀರಾ, ಇದನ್ನ ಡಿಸ್ಕಷನ್ ಆದ್ಮೇಲೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ. ಇದಕ್ ಮುಂಚಿತವಾಗಿ ನಮ್ಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ರ ಯಾವ್ದು? ಹಿಂಗ್ ಈ ತರ ಇರುತ್ತೆ. ಅಲ್ಲ, ನಾನು ಕೇಳ್ತಾ ಇರೋದು ಕ್ವಶನ್ ಮಾಡೋದು ಮುಂಚೆಗೆ ನೀವ್ ನನಗೆ ಹೇಳ್ಕೊಟ್ಟಿದ್ದೀರಾ. ನಾನು ಹೇಳ್ತಾ ಇರೋದು ಇಲ್ಲೇನಂದ್ರೆ, ನಾನು ಕೇಳ್ತಾ ಇರೋ ಕ್ವಶನ್ ಆ ಇಂಡೆಪ್ತ್ ಇವಾಗ ಬುಲೆಟ್ ಪಾಯಿಂಟ್ಸ್ ಎಲ್ಲ. ಇವಾಗ ಒಂದು ಸ್ಕೂಲ್ ಹುಡುಗನ್ ಹೋಗೋಣ, ಒಂದು ಕಾಲೇಜ್ ಹುಡುಗನ್ ಕೇಳೋಣ, ಮಾರ್ಕೆಟಿಂಗ್ ಅಂದ್ರೆ ಏನಪ್ಪಾ ನಿನ್ಗೆ, ಆನ್ಲೈನ್ ಅಂತ ಅಂದ್ರೆ ಗೊತ್ತಿಲ್ಲ ಅನ್ನಲ್ಲ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಂತ ಹೇಳ್ತಾರೆ ಚಾನಲ್ ನೇಮು. ಅದು ಇನ್ಸೈಡ್ ಹೆಂಗ್ ವರ್ಕ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಇವಾಗ ಗೊತ್ತಿರಲ್ಲ ಸರ್. ಈ ವಾಟ್ಸಪ್ ಇವಾಗ ನನ್ನ ಮಗನ್ ಕೇಳಿದ್ರೆ ವಾಟ್ಸಪ್ ಅಂದ್ರೆ ಗೊತ್ತಿರತ್ತ ಸರ್? ವಾಟ್ಸಪ್ ನಿಮ್ ಹುಡುಗನ್ಗೆ ಅಂತ ಎಷ್ಟು ಬೇಸಿಕ್ ಕಾಲೇಜ್ ಸ್ಟೂಡೆಂಟ್
ಕಾಲೇಜ್ ಸ್ಟೂಡೆಂಟ್ ಸ್ಕೂಲ್ ಹೇಳಿದ್ದು ಸರ್. ನೀವು ಸ್ಕೂಲಲ್ಲಿ ನೋಡಿ, ನೀವು 10th ಸ್ಟೂಡೆಂಟ್ ನೋಡಿ, 9th ಸ್ಟೂಡೆಂಟ್ ಆಗ್ಲಿ, ಅವರು ಪೇರೆಂಟ್ಸ್ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತಾರೆ, ಅವ್ನಿಗೆ ಗೊತ್ತಿರುತ್ತೆ ವಾಟ್ಸಪ್ ಅಂದ್ರೆ ಏನು, ಇನ್ಸ್ಟಾಗ್ರಾಮ್ ಅಂದ್ರೆ ಏನು, ಯಾಕಂದ್ರೆ ನೋಟ್ಸ್ ಗಳು ಬರುತ್ತೆ, ಕೆಲವೊಂದು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಬೇಕಾಗಿರುತ್ತೆ, ಗೊತ್ತಿರುತ್ತೆ. ಬಟ್ ನಾವುಗಳು ಬಿಸ್ನೆಸ್ ಮಾಡಕ್ ಬಂದಾಗ ನಾವು ಚಾನಲ್ ಮಾತ್ರ ಅಲ್ಲ, ಅದಕ್ಕೆ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನಮ್ಗೆ ಎಷ್ಟು ಬೇಕಷ್ಟು ತಿಳ್ಕೊಂಡಿರ್ತೀವಿ. ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರ ಹತ್ರ ಕೆಲಸ ಮಾಡ್ತೀವಿ, ಕೆಲಸ ತಗೊಂತೀವಿ. ಕರೆಕ್ಟಾ? ಓಕೆ, ಮತ್ತೆ ಬರ್ತೀನಿ. ಎಸ್ ಸರ್, ನಿಮ್ ಪ್ರಕಾರ ಮಾರ್ಕೆಟಿಂಗ್ ಅಂದ್ರೆ ಏನು? ಬಿಫೋರ್ ಸರ್, ಮಾರ್ಕೆಟಿಂಗ್ ಅಂದ್ರೆ ಈಗ ನಾವು ಮಾಡೋ ವರ್ಕ್ನ ಪಬ್ಲಿಸಿಟಿ ಮಾಡೋದು. ಹೇಗೆ? ಹೇಗಂದ್ರೆ ಈಗ ಆನ್ಲೈನ್ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ, ಇನ್ಸ್ಟಾಗ್ರಾಮ್, ವಾಟ್ಸಪ್, ಯೂಟ್ಯೂಬ್, ಫೇಸ್ಬುಕ್, ಆ ಥರ. ಅದ್ರಲ್ಲಿ ಹೇಗೆ? ಅದ್ರಲ್ಲಿ ಹೇಗೆ ಅಂದ್ರೆ ನಾವು ಇವತ್ತೇನೋ ಒಂದು ವರ್ಕ್ ಮಾಡಿರ್ತೀವಿ, ಅದನ್ನ ಪೋಸ್ಟ್ ಮಾಡೋದು. ಹೆಂಗೆ ಪೋಸ್ಟ್ ಮಾಡೋದು? ಹೆಂಗೆ ಅಂದ್ರೆ ಸರ್, ಅದೇ ಹೆಂಗೆ? ಈಗ ವರ್ಕ್ ಮಾಡ್ಬಿಟ್ವಿ, ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಕ್ಬಿಟ್ವಿ, ಹೆಂಗ್ ಹಾಕ್ಬೇಕು? ಯಾವ ತರ ಅಪ್ಲೋಡ್ ಮಾಡಬೇಕು? ಯಾರು ನೋಡ್ತಾರೆ? ಅದಕ್ಕೆ ಒಂದು ಏನೋ ಒಂದು ಸಾಂಗ್ ಕೊಟ್ಟು ಕ್ಯಾಪ್ಷನ್ ಹಾಕಿ ಯಾರು? ನಾವು. ನೀವು. ಆಫ್ಲೈನ್ ಮಾರ್ಕೆಟಿಂಗ್? ಆಫ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಫ್ಲೆಕ್ಸು ಮತ್ತೆ ಪಾಪ್ಲೆಟ್ ಆ ಥರ. ಅಲ್ಲ, ಈಗ ಎಲ್ಲರೂ ಹೇಳ್ತಾ ಇದ್ರಲ್ಲ, ಅದೇ ಕಾಪಿ ಪೇಸ್ಟಾ? ಅದು ಬಿಟ್ಟು ಬೇರೆದಿದ್ಯಾ? ಅಷ್ಟೇ ಸರ್, ನಮ್ಗೆ ಗೊತ್ತಿರೋದು ಹೇಳ್ತಾರೆ. ಓಕೆ, ಅದ್ ಬಿಟ್ಟು ಏನಾದ್ರು ಮಾರ್ಕೆಟಿಂಗ್ ಅಂದ್ರೆ ನಿಮ್ ಪ್ರಕಾರ? ಅದೇ ನೀವು ನಾವು ಮಾಡೋ ವರ್ಕ್ನ ತೋರಿಸೋದು ಜನಗಳಿಗೆ. ಅಂದ್ರೆ ಇವ್ನು ಯಾವಾಗ ತೋರಿಸೋದು? ಮಾಡ್ತಿದ್ದ ಕೆಲಸ ಮಾಡ್ತಿದ್ದಾರೆ. ಅವಾಗ ತೋರಿಸೋದು ಲೈವ್ ಇಲ್ಲ ಅಂದ್ರೆ ಎಡಿಟೆಡ್? ಲೈವರು ಒಬ್ಬರು ಎಡಿಟೆಡ್, ನಮ್ಮ ಆಪ್ಷನ್. ನಮ್ಮ ಆಪ್ಷನ್. ನಿಮ್ ಪ್ರಕಾರ ಒಂದು ಮಾರ್ಕೆಟಿಂಗ್ ಅಂತ ಅಂದ್ರೆ ನಾವು ಮಾಡುವಂತ ಕೆಲಸನ ತೋರಿಸೋದು ಮಾರ್ಕೆಟಿಂಗ್. ಅಷ್ಟು ಮಾಡಿದ್ರೆ ಸಾಕ? ಮತ್ತೆ ಬನ್ನಿ. ನಿಮ್ ಪ್ರಕಾರ ಮಾರ್ಕೆಟಿಂಗ್ ಅಂದ್ರೆ ಏನು ತಲು ಸರ್? ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡಿದ್ರೆ ಮಾಡ್ತೀವಿ. ಹೇಗೆ? ಸೋಷಿಯಲ್ ಮೀಡಿಯಾ ಯಾವ ತರ? ಈಗ ರೀಲ್ ಸೈಜ್ ಪೋಸ್ಟ್ ಆಗಿರ್ಬೋದು, ನಾವು ಏನು ಕೆಲಸ ಮಾಡ್ತಿದ್ವಿ ಅದನ್ನ ಮಾಡಿದ್ರೆ ಜನರಿಗೆ ರೀಚ್ ಔಟ್ ಮಾಡಿದ್ರೆ ಮಾರ್ಕೆಟಿಂಗ್. ಅದೇ ಹೆಂಗ್ ಮಾಡೋದು? ಹೆಂಗೆ ನಾವೇನು ವರ್ಕ್ ಮಾಡ್ತೀವಿ ಅದನ್ನ ಪೋಸ್ಟ್ ಮಾಡೋದು. ಸೊ ಜನಕ್ಕೆ ಗೊತ್ತಾಗುತ್ತೆ ನಾನು ಮಾಡ್ತಾ ಇದ್ದೀನಿ ಅಂತ. ನಾನು ಇವೆಂಟ್ ಮಾಡ್ತೀನಿ, ಈಗ ನಾನು ಇವೆಂಟ್ ಏನು ಮಾಡ್ತೀನಿ ಅದು ಹಾಕ್ತೀನಿ. ಸೊ ಇವನಿಗೆ ಇವೆಂಟ್ ಮಾಡ್ತಿದ್ದಾನೆ, ಈಗ ಅವ್ನು ಇವೆಂಟ್ ಮಾಡ್ತಿದ್ದಾನೆ, ಸೊ ನಾನು ಇವೆಂಟ್ ಕೊಡ್ತೀನಿ. ಅದೇ ಮಾರ್ಕೆಟಿಂಗ್. ಯಾರು ಹಾಕ್ತಾರೆ? ನಾನೇ ಹಾಕ್ಬೇಕಿಲ್ಲ ಏಜೆನ್ಸಿ ಕೊಡಬೇಕು. ಯಾರು ಏಜೆನ್ಸಿ ಅಂದ್ರೆ ಯಾರು? ನೀವು ಅಂದ್ರೆ ಯಾರು? ನಾನು ಅಂದ್ರೆ ನಾನು ಮಾಡಿದ ಕೆಲಸ ಅಕಸ್ಮಾತ್ ನಾನು ಫ್ರೀ ಇದ್ರೆ ನಾನು ಹಾಕ್ತೀನಿ. ಸೊ ಜನರಿಗೆ ರೀಚ್ ಔಟ್ ಆಗುತ್ತೆ. ಇಲ್ಲ ನನಗೆ ಅಷ್ಟು ಟೈಮ್ ಇಲ್ಲ, ನಾನು ಇವೆಂಟ್ ಅಲ್ಲಿ ಬಿಸಿ ಇದ್ದೀನಿ, ಒಂದು ಏಜೆನ್ಸಿ ಕೊಡ್ತೀನಿ, ಮಾರ್ಕೆಟಿಂಗ್ ಟೀಮ್ ಇರುತ್ತೆ, ಅವ್ರಿಗೆ ಪೇ ಮಾಡ್ತೀನಿ ನಾನು ಇಷ್ಟು ಅಂತ. ಅವ್ರು ಪೇ ಮಾಡಿದಾಗ ಅವ್ರನ್ನ ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತೀನಿ. ನಾನು ನನ್ನ ಬ್ಯಾಕ್ ಎಂಡ್ ಟೀಮ್ ಏನು ಕ್ಯಾಮ್ರಾಮನ್ ಇರ್ತಾರೆ, ಅವ್ರ ಮೇಲೆ ಫೋಟೋ ತೆಗಿತಾರೆ, ಆ ಫೋಟೋನ ಮಾರ್ಕೆಟಿಂಗ್ ಟೀಮಿಗೆ ಕಳಿಸ್ತೀನಿ. ಅವ್ರು ಮಾರ್ಕೆಟಿಂಗ್ ಎಡಿಟ್ ಮಾಡ್ತಾರೆ, ನಾನು ಪರ್ಮಿಷನ್ ತಗೊಂತಾರೆ, ಈಗ ಪೋಸ್ಟ್ ಮಾಡಬೇಕು ಇಲ್ವಾ ಅಂತ. ಆಮೇಲೆ ನಾನು ಕೇಳಿದ್ರೆ ನಾನು ಅಪ್ರೂವಲ್ ಕೊಟ್ಟಾಗ ಪೋಸ್ಟ್ ಮಾಡ್ತೀನಿ. ಓಕೆ. ಸೊ ಅದಾದ್ಮೇಲೆ ಆಫ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಪಾಂಪ್ಲೆಟ್ ಮಾಡಿಸ್ಬೋದು, ನ್ಯೂಸ್ ಚಾನಲ್ ಪಾಂಪ್ಲೆಟ್ ಮಾಡಿಸ್ಬೋದು, ನ್ಯೂಸ್ ಪೇಪರ್ ಹಾಕ್ಸ್ಬೋದು, ಇಲ್ಲಾಂದ್ರೆ ಏನೋ ಬ್ಯಾನರ್ ಹಾಕ್ಸ್ಬೋದು, ಪೋಸ್ಟರ್ ಹಾಕ್ಸ್ಬೋದು. ನಿಮ್ಮ ಇವಾಗ ಕೋರ್ಸ್ ಕಂಪ್ಲೀಟ್ ಆಗುತ್ತೆ, ನೀವೊಂದು ಈವೆಂಟ್ ಮಾಡ್ತೀರಾ, ಅದನ್ನ ನಿಮ್ ಪ್ರಕಾರ ಹೆಂಗೆ ರೀಚ್ ಔಟ್ ಮಾಡಿಸ್ತೀರಾ ಜನಗಳಿಗೆ? ಆನ್ಲೈನ್ ಅಲ್ಲೂ ಆಫ್ಲೈನ್ ಎರಡು ಕಡೆ ರೀಚ್ ಔಟ್ ಮಾಡಿಸ್ಬೋದು. ಯಾವ ತರ? ಆನ್ಲೈನ್ ಅಲ್ಲಿ ಅದೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಹೇಗೆ? ಇವರು ಯಾರೋ ಇನ್ಫ್ಲೂಯೆನ್ಸರ್ಸ್, ಈಗ ಯಾವ್ದಾರ ಇನ್ಫ್ಲೂಯೆನ್ಸರ್ಗೆ ನಾನು ಪೇ ಮಾಡ್ತೀನಿ, ನನ್ನ ಪೇಜ್ನ ಪ್ರಮೋಟ್ ಮಾಡ್ಕೊಡಿ ಅಂತ. ಅದೇನು ಚಾರ್ಜಸ್ ಇದೆ ಚಾರ್ಜಸ್ ಕೊಡ್ತೀನಿ. ಸೊ ಅವ್ರಿಗೆ ಏನು ಫಾಲೋವರ್ಸ್ ಇರ್ತಾರೆ ಅದನ್ನ ನಾನು ಟ್ಯಾಗ್ ಮಾಡ್ತಾರೆ, ನಾನು ಟ್ಯಾಗ್ ಮಾಡಿದಾಗ ಅವರಿಗೆ ರೀಚ್ ಔಟ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದಾಗ ನಾನು ಕಾಂಟ್ಯಾಕ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ನೋಡ್ತಾರೆ. ಓಕೆ. ಈಗ ನಿಮ್ ಪ್ರಕಾರ ಇವಾಗ ನೀವು ಕೋರ್ಸ್ಗೆ ಕಲಿತಾ ಇದ್ದೀರಿ, ಎಲ್ಲ ಈವೆಂಟ್ಸ್ ಮಾಡ್ತಾ ಇದ್ದೀರಿ, ಕಲಿತಾ ಇದ್ದೀರಿ. ಸೊ ಇವಾಗ ನಿಮ್ಗೆ ಆಪ್ಷನ್ ಹೆಂಗೆ ಮೂವ್ ಮಾಡ್ತೀರಾ? ಈಗ ನೀವು ಮಾಡ್ತಾ ಇರೋಂಥ ವರ್ಕ್, ನಾನು ಇಲ್ಲಿ ಕಲಿತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ನನ್ಗೆ ಆರ್ಡರ್ ಕೊಡಿ, ಇಲ್ಲಾಂದ್ರೆ ನಿಮ್ಮನ್ನ ನೀವು ರೆಕಗ್ನೈಸ್ ಮಾಡೋದು ಹೇಗೆ? ಅದೇ ಸರ್, ಸೋಷಿಯಲ್ ಮೀಡಿಯಾ ವರ್ಕ್ ಮಾಡ್ತೀರಾ. ಹಾ. ಈಗ ನಿಮ್ ಟೀಮ್ ಯಾವುದು? ಫ್ರಂಟ್ ಎಂಡ್ ಟೀಮ್ ಯಾವುದು, ಬ್ಯಾಕ್ ಎಂಡ್ ಟೀಮ್ ಯಾವುದು? ಫ್ರಂಟ್ ಎಂಡ್ ಟೀಮ್ ಅಂದ್ರೆ ನನ್ನ ಜೊತೆ ವರ್ಕ್ ಮಾಡೋರು ನನ್ನ ಫ್ರಂಟ್ ಎಂಡ್ ಟೀಮ್ ಅಂದ್ರೆ ಯಾರು? ಇವೆಂಟ್ ಮಾಡೋರು. ಯಾರು? ಇವೆಂಟ್ ಆರ್ಗನೈಸರ್ಸ್. ಯಾರು ಇವೆಂಟ್ ಆರ್ಗನೈಸರ್ಸ್? ಇಲ್ಲಿ ಬಂದು ನೀವು ಇವಾಗ ಕಲಿತಾ ಇದ್ದೀರಾ. ಸೊ ಇವಾಗ ಇದ್ರಲ್ಲಿ ಏನೇನು ತಿಳ್ಕೊಂಡಿದ್ದೀರಾ? ಫ್ರಂಟ್ ಎಂಡ್ ಅಂದ್ರೆ ಯಾರು, ಬ್ಯಾಕ್ ಎಂಡ್ ಅಂದ್ರೆ ಯಾರು? ಬ್ಯಾಕ್ ಎಂಡ್ ಅಂದ್ರೆ ನನ್ನ ಬ್ಯಾಕ್ ಎಂಡ್ ಸೋಷಿಯಲ್ ಮೀಡಿಯಾ ಯಾರು ನೋಡ್ತೀರಾ ಅದು ನನ್ನ ಬ್ಯಾಕ್ ಎಂಡ್. ನನ್ನ ಜೊತೆ ಯಾರು ಕೆಲಸ ಮಾಡ್ತಿದ್ದಾರೆ, ಲೇಬರ್ಸ್ ಆಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಅವರು ಫ್ರಂಟ್ ಎಂಡ್. ನಿಮ್ ಪ್ರಕಾರ ಇನ್ಫ್ಲೂಯೆನ್ಸರ್ಸ್ ಕರೆಸಿದ ತಕ್ಷಣ ನೀವು ಹಿಟ್ ಆಗ್ತೀನಿ ಅನ್ನೋದು ಇದೆಯಾ ಮೈಂಡ್ ಸೆಟ್? ಒಂದು. ಎಲ್ಲರೂ ಎರಡನೇದು
ಇವಾಗ ಲರ್ನ್ ಪ್ರೋಸೆಸ್ ಆಗ್ತಾ ಇದೆ. ಪ್ರೋಸೆಸ್ ಆಗ್ತಾ ಇರೋಂತ ಟೈಮಲ್ಲೇ ನಿಮ್ಗೆ ಟ್ರಸ್ಟ್ ಮಾಡ್ತಾರ? ಮಾಡ್ತಾರೆ ಸರ್, ಯಾಕಂದ್ರೆ ನಾನು ಹೇಗೆ ಪ್ರೋಸೆಸ್ trust ತೋರಿಸ್ತೀನಿ, ಮಾಡ್ತಾರೆ? ಪ್ರೋಸೆಸ್ ತೋರಿಸ್ತೀನಿ. ಸಡನ್ ಆಗಿ ನಾನು ಇದು ಮಾಡಿದೆ ಅಂತ ಯಾರಿಗೂ ತೋರಿಸ್ತಿಲ್ಲ. ನಾನು ಪ್ರೋಸೆಸ್ ತೋರಿಸ್ತೀನಿ, ನಾನು ಹೆಂಗ್ ಜರ್ನಿ ನಾನು ಸ್ಟಾರ್ಟ್ ಮಾಡಿದೆ, ಹೆಂಗೆ ನನಗೆ ಆಯ್ತು, ನನ್ನ ಫೇಲ್ಯೂರ್ ಅದನ್ನ ಸಕ್ಸಸ್ ಆದ್ನೋ ಕಂಪ್ಲೀಟ್ ನಾನು ಸ್ಟೋರಿ ತೋರಿಸ್ತಾ ಇದ್ದೀನಿ. ನಾನು ಇದರಲ್ಲಿ ನಾನು ಗ್ರಾಫ್ ತೋರಿಸ್ತಾ ಇದ್ದೀನಿ, ನನ್ನ ಗ್ರಾಫ್ ಏನಿದೆ ಅದು ತೋರಿಸ್ತಾ ಇದ್ದೀನಿ. ನಾನು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಾನು ಗೂಗಲ್ ತೆಗೆದ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ನಾನು ಪೋಸ್ಟ್ ಹಾಕ್ಬಿಟ್ಟು ಇದು ನಾನು ಮಾಡಿದ್ದೆ ಅಂತ ಯಾರು ನಂಬಲ್ಲ. ನನ್ನ ಪ್ರೋಸೆಸ್ ಏನಿದೆ, ನಾನು ಇವತ್ತು ಇವೆಂಟ್ ಕ್ಲಾಸಿಗೆ ಬಂದಿದ್ದೀನೋ, ಈ ಕ್ಲಾಸಿಗೆ ಏನ್ ಪೋಸ್ಟ್ ಮಾಡ್ತೀನೋ ಅದು ಜನ ನೋಡ್ತಾರೆ, ಓ ಇವ್ನು ಕಲಿತಿದ್ದಾನೆ ಅನ್ಸುತ್ತೆ. ಆಫ್ಟರ್ ನನ್ನ ಸರ್ಟಿಫಿಕೇಟ್ ಯಾವತ್ತು ನನ್ನ ಸರ್ಟಿಫಿಕೇಟ್ ಆಗುತ್ತೋ, ರೀಚ್ ಔಟ್ ಆಗುತ್ತೋ, ಜನ ಗೊತ್ತಾ ಇವ್ನು ಕಂಪ್ಲೀಟ್ ಕಲ್ತಿದ್ದಾನೆ, ಸೊ ಇವ್ನಿಗೆ ಕೊಡ್ಬೋದು ಅಂತ ಅವ್ನು ಭರವಸೆ ಬರುತ್ತೆ. ಅಂದ್ರೆ ಆ ಪ್ರೋಸೆಸ್ ಅಲ್ಲಿ ನಿಮ್ಗೆ ಆರ್ಡರ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಇದೆ. ಹೇಗ್ ಕೊಡ್ತಾರೆ ಸರ್? ನಿಮ್ ಏನ್ ಕಲಿಯೋರ್ಗೆ ಹೆಂಗೆ ಸರ್ ಆರ್ಡರ್ ಬರುತ್ತೆ? ಸರ್ ಕಲಿಯೋರ್ಗೆ ಆರ್ಡರ್ ಜಾಸ್ತಿ ಹೆಂಗ್ ಬರುತ್ತೆ ಸರ್? ಯಾಕೆ ಬರಲ್ಲ? ಇರಿ, ಅದಕ್ಕೊಂದು ಆನ್ಸರ್ ನಾನು ಹೇಳಲ್ಲ, ನೀವೇ ಹೇಳಿ ಮೇಡಮ್. ಕಲಿಯೋರ್ಗೆ ಒಂದ್ ನಿಮಿಷ ಕೊಡಿ ಮೇಡಮ್. ಕಲಿಯೋರ್ಗೆ ಹೆಂಗ್ ಮೇಡಮ್ ಆರ್ಡರ್ ಬರುತ್ತೆ? ಬೇಡ, ನೀವು ಬೇಡ. ಅದೇ ಸರ್, ಕಲಿಯೋರ್ಗೆ ಆರ್ಡರ್ ಹೆಂಗ್ ಬರುತ್ತೆ ಸರ್? ಬಂದಿದ್ದೀವಿ ಹೆಂಗೆ ಸರ್ ಅದು ಬಂದ್ಬಿಡುತ್ತೆ? ಸರ್ ಆಲ್ರೆಡಿ 2 ಮಾಡಿದಾರಲ್ಲ ಸರ್. ಹೆಂಗ್ ಬಂದ್ಬಿಡುತ್ತೆ? ಅವ್ರು ಕಲಿತಾ ಇದ್ದಾರೆ ಸರ್. ಆಲ್ರೆಡಿ ಅವರು ಒಂದು ಯಾವುದು ಸೀಮಂತ ಒಂದು ಎಂಗೇಜ್ಮೆಂಟ್ ಒಂದು ಹಾ, ಅವ್ರ ಕಾಂಟ್ಯಾಕ್ಟ್ ಇದೆ, ಅವ್ರ ಇದ್ರಲ್ಲಿದೆ, ಅವ್ರು ಕಲಿತಾ ಇದ್ರು ಮಾಡ್ತಿದ್ದಾರೆ. ನಮ್ಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ನಮಗೆ ಯಾವ್ದು ಇನ್ನೂ ಸಿಕ್ಕಿಲ್ಲ. ಕಾಂಟ್ಯಾಕ್ಟ್ ಇಲ್ಲ ನಿಮ್ಗೆ? ಕಾಂಟ್ಯಾಕ್ಟ್ ಇದೆ, ಬಟ್ ಆದ್ರೆ ನಾವು ಮಾಡ್ತಾ ಇರೋದು ರೀಚ್ ಔಟ್ ಯಾರಿಗೂ ಆಗ್ತಿಲ್ವಲ್ಲ. ಹೇಗಾಗುತ್ತೆ? ಸೋಷಿಯಲ್ ಮೀಡಿಯಾ. ಯಾವ ಸೋಷಿಯಲ್ ಮೀಡಿಯಾ? ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್. ಹಾ ನೋಡಿ, ಇವ್ರು ಅಪ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಆರ್ಡರ್ ಸಿಕ್ಕಿದೆ 2. ಇವ್ರು ಇವಾಗ ಅಪ್ ಮಾಡಬೇಕು ಥ್ರೂ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ವಾಟ್ಸ್ಆಪ್. ಬಟ್ ಅವ್ರಿಗಿನ್ನ ನೀಡ್ ಇಲ್ಲ. ಯಾವಾಗ ನೀಡ್ ಬರುತ್ತೆ ಅವಾಗ ನಿಮ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವಾಗ ನೀವು ಅಪ್ ಮಾಡೋದು ಬಿಟ್ಬಿಟ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡಲ್ಲ. ಯಾಕೆ ಮಾಡಲ್ಲ? ನಾನು ಮಾಡ್ತಾ ಇರೋದು ಅವ್ರಿಗೆ ನೋಡ್ತಾರೆ. ನಾನು 2 ದಿವಸ ಒಂದು ಪೋಸ್ಟ್ ಹಾಕ್ಬಿಟ್ಟು 4ನೇ ಒಂದು ವಾರ ಬಿಟ್ಬಿಟ್ಟು ಇನ್ನು ಒಂದು ಆಗ್ತಲ್ಲ ಅಂತಂದ್ರೆ ಹೆಂಗ್ ನೋಡ್ತಾರೆ? ಸರ್ ನೋಡೋದು ಹಾಕಿಲ್ಲ ಅಂದ್ರೆ ಏನ್ ನೋಡ್ತಾರೆ? ಸರ್ ನೀವು ಬಿಸಿ ಇದ್ರಿ, ಒಂದ್ ವಾರ ನೀವು ಮಾಡಕ್ಕಾಗಿಲ್ಲ. ಯಾಕೆ? ಅಜಯ್ ಮೇಲೆ ನೋಡ್ಬಿಡುತ್ತೆ ಸರ್. ಸರ್ ಅಜಯ್ ನಿಮ್ ಕಾಂಟ್ಯಾಕ್ಟ್ ಅಲ್ಲಿರೋ ಅಜಯ್ನ ಹೆಂಗ್ ಮರ್ತ್ಬಿಡ್ತಾರೆ ಜನ? ಸರ್ ಅವ್ರು ನನ್ನನ್ನು ಬರ್ತಿರಲ್ಲ ಸರ್, ನಾನು ಮಾಡಕ್ ಕೆಲಸ ಮರೀತಾರೆ ಸರ್. ಹಾಗಾದ್ರೆ ಆ ತರ ಕೆಲಸ ಮಾಡ್ತಾ ಇದ್ದೀರಾ ನೀವು? ಹೌದು, ನಿಮ್ ಮರೆಯೋ ತರ ಕೆಲಸ ಮಾಡ್ತಾ ಇದ್ದೀರಾ? ನಾನ್ ಮರೆಯತಾರಲ್ಲ ಸರ್, ಬೇರೆಯವರು ನಾನು ಮಾಡ್ತಾ ಇರೋದನ್ನ ನಾನು ಅಲ್ಲಿ ತೋರಿಸ್ತೀನಲ್ವಾ, ಅದನ್ನ ಅವ್ರಿಗೆ ತೋರಿಸ್ತಾ ಇದ್ರೆ ನೋಡ್ತಾರೆ, ಓ ಅದೇ ಈ ತರ ಮಾಡ್ತಿದ್ದಾರೆ ಅಂತ. ನಾನ್ ಕೆಲಸ ಮಾಡೋದೇ ನಿಲ್ಲಿಸಿದ್ರೆ ಅವನೆಲ್ಲ ಆಲೆ ಬಿದ್ದೋದ ಬಿಡು ಅಂತ ಸುಮ್ಮನೆ. ಹಾಗಾದ್ರೆ ಒಂದ್ ದಿನಾನು ಬಿಡಬಾರ್ದು. ಹಂಗಂತ ಊಟ ಮಾಡಕ್ ಬಿಡ್ತೀವ ಸರ್? ಊಟ ಮಾಡಕ್ ಬಿಡ್ತೀವ ಸರ್? ಮಾರ್ಕೆಟಿಂಗ್ ಮಾಡೋದು ಒಂದ್ ದಿನಾನು ಬಿಡಬಾರ್ದು. ಏನಕ್ಕೆ ಬಿಡ್ಬೇಕು? ಬಿಟ್ರೆ ನಮ್ಮ ಲೈಫ್ ಅಲ್ಲಿ ನಮ್ಗೆ ಉಸಿರು ಹೆಂಗಿರುತ್ತೋ, ಒಬ್ಬ ಬಿಸ್ನೆಸ್ ಮನ್ಗೆ ಮಾರ್ಕೆಟಿಂಗ್ ಟೀಮ್ ಹಂಗಿರುತ್ತೆ. ಯಾರು ಹೇಳಿದ್ರು ಮಾರ್ಕೆಟಿಂಗ್ ಮಾಡಿಲ್ಲ ಅಂದ್ರೆ? ಸರ್ ಒಂದ್ ವಾರ ಬಿಟ್ಬಿಡಿ ಸರ್. ಏನಕ್ಕೆ? ಈಗ ಅವ್ರು ಇವಾಗ ಕಂಪ್ಲೀಟ್ ಬಿಸ್ನೆಸ್ ಲಾಸ್ ಮಾಡ್ಕೊಂಡು ಒಂದೇ ಒಂದ್ ವಾರ ಅಷ್ಟೇ ರೀ ಸರ್. ಅದನ್ನೇ ಸರ್, ಒಂದ್ ವಾರ ಆದ್ರೂ ಅಷ್ಟೇ, ಒಂದ್ 20 ದಿನ ಅಷ್ಟೇ. 20 ದಿನ ಒಂದ್ ವಾರ ಬೇಡ ಬಿಡಿ. ನೆಕ್ಸ್ಟ್ 20 ದಿನ ಮಾಡಿ ಸರ್. ಬಿಗ್ ಬಾಸ್ ನಡೀತಾ ಇದೆ, ಲೈವ್ ಅಲ್ಲೂ ಕೊಡ್ತಾವನೆ. ಸಾಯಂಕಾಲ ಆದ್ರೆ 2 ಅವರ್ ಇದನ್ನು ಕೊಡ್ತಾರೆ. ಅವ್ರೊಂದ್ ವಾರ ನಿಲ್ಲಿಸ್ಕೊಡ್ಲಿ, ಒಂದ್ ವಾರ ನಿಲ್ಲಿಸ್ಕೊಡ್ಲಿ, ತೋರಿಸ್ತಾರೆ. ಅಲ್ಲ, ಆ ಕಂಟೆಂಟೇ ಬೇರೆ ಸರ್. ಮಾರ್ಕೆಟಿಂಗ್ ಸರ್, ಅದನ್ನು ಬೇಡ ಸುಮ್ಮನೆ ಸರ್. ಈ ಕಂಟೆಂಟೇ ಬೇರೆ. ನೀವು ಒಂದ್ ವಾರ 20 ದಿನ ಆಮೇಲೆ ಅದು ಕಂಟೆಂಟ್ ಅಲ್ವಾ ಸರ್? ಅದು ಕಂಟೆಂಟ್ ತಾನೆ, ಅವ್ರಿಗೂ ಬಿಸ್ನೆಸ್ ತಾನೆ. ಅವ್ರು ಫ್ರೀ ಆಗಿ ಏನೋ ಮಾಡ್ತಾ ಇಲ್ಲ ತಾನೆ ಸರ್. ಏನೋ ಒಂದ್ ಟೀಮ್ ಬಿಸಿ ಇರುತ್ತೆ, ಮಾಡಕ್ಕಾಗಿರಲ್ಲ, ಏನೋ ಒಂದ್ ಓನರ್ ಹೊರಟೋಗ್ತಾನೆ ಸರ್, ವೈಕುಂಠ ಹೊರಟೋಗ್ತಾನೆ. ಅವ್ರೆಲ್ಲ ಬಿಸಿ ಇರ್ತಾನೆ ಅಂತ ಅನ್ಬಿಟ್ಟು ನಿನಗೆ ಕೊಟ್ರೆ ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಅವ್ನು ದುಡ್ಡು ಹಾಕಿರೋ ನೆಲ್ಗೋಗ್ತಾನೆ. ಬ್ರ್ಯಾಂಡ್ ಓನರ್ ಡಮಾರು. ಈಗ ಅದೇ ಬಿಗ್ ಬಾಸ್ ಒಂದ್ ವಾರ ನಿಲ್ಲಿಸ್ಲಿ, ಒಂದ್ ವಾರ ಆದ್ಮೇಲೆ ತಿರ್ಗಾ ನೋಡ್ತಾರ. ಇಲ್ಲ, ನಾವು ಅದ್ರ ಬಗ್ಗೆ ನಾವು ಕಮೆಂಟೇ ಮಾಡೋದು ಬೇಡ. ಅಲ್ಲ, ನಿಮ್ ಒಂದ್ 20 ದಿನ ಮಾರ್ಕೆಟಿಂಗ್ ಮಾಡಿಲ್ಲ ಅಂದ್ರೆ ತಡ್ಕೊಳಕ್ ಆಗಲ್ವಾ? ಯಾರು ಸರ್? ನಿಮ್ ಬಿಸ್ನೆಸ್ ನಿಲ್ಲಲ್ವಾ? ನಿಂತ್ಕೊಳ್ಳುತ್ತೆ. ನಾನ್ ಬೆಳೆಯೋದು ಯಾವಾಗ ಆಗುತ್ತೆ ಹೇಳಿ? 20 ದಿನ. ಹೌದು ಸರ್, 20 ದಿವಸ ನೀವು 20 ದಿವಸ ಉಸಿರಾಡ್ದಾಗ ಕೂತ್ಕೊಂಡ್ಬಿಡಿ ಸರ್. ಏನ್ ಅಷ್ಟು ಇಂಪಾರ್ಟೆಂಟ್ ಮಾರ್ಕೆಟ್? ಹೌದು ಸರ್. ನಿಮ್ಗಾಗ್ಲೇ ಲೈವ್ ಹೇಳಿದ್ನಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಉಸಿರು ಎಷ್ಟಿರುತ್ತೋ ಡಿಜಿಟಲ್ ಮಾರ್ಕೆಟಿಂಗು ಅಷ್ಟೇ ಇರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ನಿಲ್ಲಿಸ್ಬಿಟ್ರೆ ಅವ್ನ್ ಬಿದ್ದೋಗ್ತಾನೆ. ನೀನ್ ಮಾಡ್ತಾ ಇರೋದು ಹೆಂಗ್ ಗೊತ್ತಾಗುತ್ತೆ? ಏನ್ ದಿನ ಬಂದ್ಬಿಟ್ಟೆಲ್ಲ ನಿಮ್ ಆಫೀಸಲ್ಲಿ ಕೂತ್ಕೊಂಡು ನೋಡ್ತಾರ ಸರ್? ಹಂಗಂದ್ರೆ ಶೋ ಮಾಡ್ಬೇಕು ಪ್ರತಿ. ಹೌದು,
ಪ್ರತಿದಿನ ಶೋ ಮಾಡ್ಬೇಕು, ಮತ್ತೆ ಲೈವ್ ಇನ್ನೇನಕ್ಕೆ ಹೋಗ್ತಾರೆ ಸರ್? ಹಂಗಂದ್ರೆ ನಿಮ್ ಪ್ರಕಾರ ಒಂದ್ ದಿನಾನು ಮಿಸ್ ಮಾಡಬಾರ್ದು. ಮಾಡಂಗಿಲ್ಲ ಸರ್, ಹಾ? ಮಾಡಂಗಿಲ್ಲ. ಈಗ ನಿಮ್ ಬಿಸ್ನೆಸ್ ನ ಇವಾಗ ನೀವು ಈವೆಂಟ್ಸ್ ಸ್ಟಾರ್ಟ್ ಮಾಡಿದೀರಾ, ಆಲ್ರೆಡಿ ನೀವು ಬರಕ್ಕಿಂತ ಮುಂಚೆನೆ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಒಳ್ಳೆ ಫ್ಯಾನ್ಸಿ ನಂಬರ್ ಇಟ್ಕೊಂಡ್ ಬಂದಿದ್ದೀರಾ. ಈಗ ನಿಮ್ ಉದ್ದೇಶ ಏನು? ಇವಾಗ ಈವೆಂಟ್ಸ್ ಮಾಡ್ಲಿ, ಏನೇ ಸರ್ವಿಸ್ ಕೊಡ್ಲಿ, ನೀವು ಎಂಟರ್ಟೈನ್ಮೆಂಟ್ ಅಲ್ಲಿ ಪ್ರತಿದಿನ ಮಾರ್ಕೆಟಿಂಗ್ ಮಾಡ್ಲೇಬೇಕು ಅನ್ನೋ ನೀವು ಮಾಡ್ತೀರಾ? ಹೌದು. ನಿಮ್ ಬ್ರ್ಯಾಂಡ್ ಮಾಡುತ್ತೆ, ಮಾಡುತ್ತೆ. ನೀವು ಮಾಡ್ತೀರಾ? ಮಾಡಿಸ್ತೀವಿ ಸರ್. ಪ್ರತಿಯೊಂದು ನಾನೇ ಮಾಡಕ್ಕಾಗಲ್ಲ, ಪ್ರತಿಯೊಂದು ನೀವೇ ಮಾಡಕ್ಕಾಗಲ್ಲ. ಮಾಡೋರು ಮಾಡ್ಲೇಬೇಕು. ನೀವು ಇನ್ನೇನು ಬ್ಯಾಕ್ ಎಂಡ್ ಟೀಮ್ ಇಟ್ಕೊಳ್ಬಹುದು, ಆನ್ಲೈನ್ ಟೀಮ್ ಅಂತ ಇಟ್ಕೊಳ್ಬಹುದು. ಈಗ ಒಂದು ವಿಡಿಯೋ ಮಾಡ್ತಾ ಇರ್ತಾರೆ, ಅವ್ರು ವಿಡಿಯೋ ಮಾಡ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರೆ ನಿಮಗೆ ಕಳ್ಸಲ್ಲ. ಅದನ್ನೆಲ್ಲ ಒಬ್ರು ಏನ್ ಲೀಡರ್ಶಿಪ್ ತಗೊಂಡಿರ್ತಾರೋ, ಒಬ್ರು ಏನ್ ಮಾಡ್ತಿರ್ತಾರೋ ಅದನ್ನ ಮಾಡ್ಲೇಬೇಕು. ಇವಾಗ ಇದೂ ಆಗಿರೋದು ಅದೇ ತರ. ನಮ್ದು ಡಿಜಿಟಲ್ ಮಾರ್ಕೆಟಿಂಗ್ ಇವತ್ತಿಗೆ ಈ ತರ ಕ್ಲಾಶ್ ಆಗಿರೋದು, ಈ ತರ ಇದಾಗಿರೋದು ಇದೆ. ಕರೆಕ್ಟ್ ಆಗಿ ಆ ಡೇಟಾ ಎಲ್ಲ ಏನು ಕೊಟ್ಟಿದ್ದಾದ್ಮೇಲೆ 15 ದಿವಸ, ಅದು ಸ್ಯಾಟರ್ಡೆ ಸಂಡೇ ಆ ಬಿಟ್ಬಿಟ್ಟು 15 ದಿವಸ ಕೊಟ್ಟಿರೋದು ಸಿಕ್ಕಿರೋದು. ಅದು ನಮ್ದು ಇದು ಆ ರಜೆ ಇರ್ಬೋದು, ಇನ್ನೊಂದು ಮತ್ತೊಂದು ಸ್ಯಾಟರ್ಡೆ ಸಂಡೇ ಎಲ್ಲ ತೆಗೆದು 15 ದಿವಸ ಸಿಕ್ಕಿದೆ. 13 ದಿನ ಪ್ಲಸ್ 2 ದಿನ ನಾವು ವೆಡ್ಡಿಂಗ್ ಮಾಡಿದ್ದು. ಅದನ್ನ ಇವಾಗ ಪೋಸ್ಟ್ ಹೊರಟೋಗೈತೆ, ಲೆಕ್ಕ ಹಾಕೊಳ್ಬೇಕು. 15 ದಿನ ಟೋಟಲ್, 15 ದಿವಸ 15 ದಿನ. ಅದು ಸ್ಯಾಟರ್ಡೆ ಸಂಡೇ ಎಲ್ಲ ಬಿಟ್ಟು, ಆಮೇಲೆ ಫೆಸ್ಟಿವಲ್ ಎಲ್ಲ ಬಿಟ್ಟು ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ನಮ್ದು ಆ ತರ ಲೆಕ್ಕಕ್ಕೆ ಬಂತಂದ್ರೆ ಇನ್ನೊಂದು 5 ದಿವಸ ಹೋಯ್ತು ಅಂದ್ರೆ 1 ತಿಂಗಳು. ಅದ್ ಬಿಟ್ಟಿ ಅದನ್ನ ಬಿಟ್ಟು ಅದನ್ನ ಸೇರಿಸ್ಕೊಂಡ್ರೆ, ರಜದಿರೋದು ಸೇರಿಸ್ಕೊಂಡ್ರೆ 1 ತಿಂಗಳು ನಮ್ಮ ಬ್ರ್ಯಾಂಡ್, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಬಂದ್ಮೇಲೆ ನಾನು 2 ದಿನ ಅದನ್ನ ಹಾಕಿಲ್ಲ ಅಂತಂದ್ರೆ ನಾನು ಮಾಡ್ತಾ ಇರೋದು ಹೆಂಗ್ ಗೊತ್ತಾಗುತ್ತೆ ಜನಕ್ಕೆ? ಅಂದ್ರೆ ನಿಮ್ ಪ್ರಕಾರ ಒಂದು ಮಂತ್ 20 ದಿನ ಲೇಟ್ ಆಗಂಗಿಲ್ವಾ ಸರ್? ಊಟ ಟೆಕ್ನಿಕಲ್ ಒಂದು ವಾರ ಬಿಟ್ಬಿಡಿ ಸರ್, ಊಟ ಮಾಡೋದು ಬಿಟ್ಬಿಡಿ ಸರ್. ಇರ್ತೀರಾ ಸರ್? ಇರ್ತೀರಾ? ಇಲ್ಲ, ಆಗಲ್ಲ. ಆಗಲ್ಲ. ಒಂದಿನ ಇರ್ಬೋದು ಟೈಮಲ್ಲಿ. ಅದೇ ತರನೇ ಸರ್, ಈಗ ನಾವು ಇಷ್ಟು ದಿವಸ ಊಟ ಮಾಡ್ದಲ್ಲೇ ಕಾಯ್ತಾನೆ ಇದ್ವಿ, ಇವತ್ತು ಸತ್ತೋಗಿದೀವಿ. ಯಾಕೆ? ಡಿಜಿಟಲ್ ನಾವು ಮಾಡಿರೋದು ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಯಾವ್ದು ಬಂದಿಲ್ಲ. ನಾವಿಲ್ಲಿ ಬಂದಿದೀವಿ, ಅಲ್ಲೊಂದು ಗಣೇಶನ್ ಒಂದು ಊದ್ಗಡ್ಡೆ ಹಚ್ಚಿದೀವಿ, ಅಲ್ಲಿ ಟಿ ಶರ್ಟ್ ಇಸ್ಕೊಂಡಿದೀವಿ, ಅದೊಂದು ಪೋಸ್ಟ್ ಬಂದಿದೆ, ಒಂದು ವಿಡಿಯೋ ಬಂದಿದೆ. ಅದು ಬಿಟ್ರೆ ಈಗ ಮೊನ್ನೆ ವೆಡ್ಡಿಂಗ್ ಆಗಿರೋದು ಬಂದಿದೆ ಅಷ್ಟೇ. ನೋಡಿ, ನಾವು ಇಷ್ಟು ದಿನ ಎಷ್ಟು ದಿನ ಯಾವಾಗ ನೀವು 10th ನಾವು ಬಂದಿತ್ತು, ಯಾವಾಗ ಅಕ್ಟೋಬರ್ 10th ಅಕ್ಟೋಬರ್ 10th ಬಂದಿರೋದು ನಮ್ ಸ್ಟೂಡೆಂಟ್. ಇವತ್ತು ಡೇಟ್ ಎಷ್ಟು? 12th ನವೆಂಬರ್. ಇದುವರೆಗೂ ಅವ್ರ ಪೇಜ್ ಅಲ್ಲಿ ಹೋಗಿರೋದು 2 ಪೋಸ್ಟ್. ಮತ್ತೆ ಒಂದ್ ಲೈವ್ ಬಂದಾಗ, ಕೇಟರರ್ಸ್ ಬಂದಾಗ, ಕೇಟರಿಂಗ್ ಬಂದಾಗ ನೀವು ನೋಡಿರ್ತೀರ. ಲೈವ್ ನಮ್ ಪೇಜ್ ಅಲ್ಲಿ ಬಂದಿಲ್ಲ, ಅದು ನಮ್ ಪೇಜ್ ಅಲ್ಲಿ ನಿಮ್ ಸ್ಟೋರಿಯಲ್ಲಿ ಬಂದಿದೆ ಅಷ್ಟೇ. 2 ಅಪ್ಲೋಡ್ ಮಾಡಿರೋದು ನಾವು. ಮೈ ಗಾಡ್, ಯಾರು ಮಿಸ್ಟೇಕ್ ಸರ್? ಎಷ್ಟು ಮಿಸ್ಟೇಕ್, ಬಿಗ್ ಮಿಸ್ಟೇಕ್ ಸರ್ ಇದು. ಸರ್ ಬಿಡಿ, ಒಂದ್ 15-20 ದಿನ ಇವಾಗ ನಾವು ಲೆಕ್ಕ ಹಾಕೊಂಡಿದೀವಿ. ಪೇಪರ್ ಇದೆ, ಸೀಲು ಹಾಕಿದ್ದೀನಿ, ಸಿಗ್ನೇಚರ್ ಹಾಕಿದ್ದೀನಿ ಸರ್. 20 ದಿನ ಅಲ್ವಾ, ಮಾಡ್ಕೊಂಡು ಹೋಗ್ಬೋದಲ್ವಾ ಸರ್? ಬೇಡವಾ? ಈ 20 ದಿವಸನೇ ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರು ಮುಂದಕ್ಕೆ ಮಾಡ್ತಾರೆ ಅಂತ ಯಾರೇ ಗೊತ್ತು ಸರ್? ಇದೇ 20 ದಿವಸ ಅವ್ರು ಹೇಳ್ತಾರೆ ನನಗೆ ಡೇಟಾ ಕೊಟ್ಟಿಲ್ಲ ಅಂತ. ಈ 20 ದಿವಸ ಆದ್ಮೇಲೆ ನೀವು ನನ್ನ ಬ್ಯಾಕ್ ಅಂಡ್ ಟೀಮ್ ಈಗೆಲ್ಲ ಆದ್ಮೇಲೆ ನನ್ನ ಬ್ಯಾಕ್ ಅಂಡ್ ಟೀಮ್ ನನಗೇನು ವರ್ಕೆ ಮಾಡಿಲ್ಲ, ನಮ್ದು ಅಷ್ಟೊಂದಿದೆ ಇಷ್ಟೊಂದಿದೆ, ನಾನು ಡೇಟಾ ಕೊಟ್ಟಿಲ್ಲ ಅಂದ್ರೆ ಇನ್ನು ನಾನು ದುಡ್ಡು ಕೊಟ್ಟಿರ್ತೀನಿ. ನೀವ್ ಹೇಳ್ತಿದ್ದೀರಾ ಒಂದೇನು ಅಂತ ಅಂದ್ಬಿಟ್ಟು ನಮಗೆ ಅಗ್ರಿಮೆಂಟ್ ಅಲ್ಲಿ 2,30,000 ಅಂತ ತೋರಿಸಿದ್ರಿ, 32,000 ತೋರಿಸಿದ್ರಿ. ಅದ್ರಲ್ಲಿ ಇವಾಗ ನೀವ್ ಹೇಳ್ತಿದ್ದೀರಾ ನಾವು ಅವರಿಗೆ ಕೊಟ್ಟಿರೋದು 3 ತಿಂಗಳಿಗೆ 4,000 ಕೊಟ್ಟಿದೀವಿ ಅಂತ. ಆಯ್ತು, ಇನ್ನ 2,000 2,000 ಆ 2,000 ಅಂತಂದ್ರೆ 14,000 ಆಯ್ತು ನಮ್ದು 3 ತಿಂಗಳಿಗೆ. ಅದನ್ನ ನಾವು ನಿಮ್ಗೆ ಯಾವ ತರ ಬೇಕೋ ಆ ತರ ಯುಟಿಲೈಸ್ ಮಾಡಿಸ್ಕೊಂಡ್ ಕೊಡ್ತೀವಿ ಅಂತ ಅಂದ್ರೆ, ಆದ್ರೆ ನಮಗೆ ಇದನ್ನ ಇನ್ಫಾರ್ಮ್ ಮಾಡ್ಬೋದು ಸರ್. ಈ ತರ ನಾವು ಏಜೆನ್ಸಿ ಕೊಡ್ತಾ ಇರೋದು ಈ ತರ. ಈಚೆಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಮತ್ತೊಂದಕ್ಕೆ ಅವ್ರಿಗೆ ಇಂಪ್ಯಾಕ್ಟ್ ಆಗ್ಬಾರ್ದು ಅಂತ ನಾವ್ ಈ ತರ ಅಗ್ರಿಮೆಂಟ್ ಮಾಡಿಸಿದೀವಿ. ನಿಮಗೆ ಓಪನ್ ಆಗಿ ಹೇಳ್ತಾ ಇರೋದು ಇಷ್ಟಕ್ಕೆ ಮಾತ್ರ ನಮ್ಮದ್ ಮಾಡ್ತಾ ಇರೋದು, ಇನ್ನಿಷ್ಟು ಪೂರ್ತಿ ನಾವು ನಿಮ್ಗೆ ಯುಟಿಲೈಸ್ ಮಾಡ್ತೀವಿ, ನಿಮ್ಗೆ ಏನ್ ಬೇಕೋ ಇನ್ನೊಂದು ಮತ್ತೊಂದು ಅದ್ ಮಾಡಿಸ್ತೀವಿ ಅಂತ ನೀವು ನಮ್ಗೆ ಹೇಳ್ಬೋದಿತ್ತು. ನೀವೆಲ್ಲದ್ರಲ್ಲೂ ಹೇಳ್ತೀರಾ ನಾವು ರಾ 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 ರಾ, ಬಟ್ ಇದ್ರಲ್ಲಿ ಆಗ್ತಿದ್ದೀವಿ. ಎಸ್, ಎಂತ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದಾರೆ. ರಾ 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 ಅಂತ. ನಿಮ್ಗೆ ನಿಮ್ ಪ್ರಕಾರ ಬಿಫೋರ್ ಈವೆಂಟ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಕ್ಕಿಂತ ಮುಂಚೆ ನೀವು ಬೇರೆ ಬೇರೆ ಈವೆಂಟ್ಸ್ ಗಳು ಮಾಡಿರ್ತೀರಾ, ಬಿಸ್ನೆಸ್ ಬಗ್ಗೆ ಒಂದು ಅರಿವಿರುತ್ತೆ. ಸೊ ನಾವು ಕಾಲೇಜ್ಗಳಲ್ಲಿ ಓದಿರ್ತೀವಿ, ವ್ಯಕ್ತಿಗಳ ಜೊತೆ ಕನೆಕ್ಟ್ ಆದಾಗ
ನಿಮ್ ಪ್ರಕಾರ B2C ಬಿಸ್ನೆಸ್ ಅಂದ್ರೆ ಏನು, ನನಗೆ B2B ಗೊತ್ತಿಲ್ಲ. ಬಿಸ್ನೆಸ್ ಅಂದ್ರೆ ಏನು, B2C ಬಿಸ್ನೆಸ್ ಬಗ್ಗೆ ನೀವೇನಾದ್ರೂ ಹೇಳೋದಾದ್ರೆ? ಸರ್ ನೀವ್ ಹೇಳ್ತಾ ಇದ್ದೀರಾ B2B, B2C, B2CC ಅಂತ ಅಲ್ಲ, ಅನ್ಬಿಟ್ಟು B2B2C. ನಮ್ಗೆ B2 ಪಾರ್ಟ್ ಅವೆಲ್ಲ ಗೊತ್ತಿಲ್ಲ ಸರ್. ಹಾ. ನಾನ್ ನಿಮ್ ಕ್ಲೈಂಟ್ ಆದ್ರೆ ನಾನು ನೀನು ಮಾತಾಡ್ತೀವಿ, ಮಧ್ಯದಲ್ಲಿ ಬಂದಾದ್ರೆ ಅವ್ನು ಬ್ರೋಕರ್. Correct. ನೀವ್ ಹೌದು ಹೇಳ್ತಾ ಸರ್. ಇರೋದು. ಈಗ ನಮಗೆ ನೀವು ಅಫಿಷಿಯಲ್ ತರ ಹೇಳ್ತಿದ್ದೀರಾ B2B, B2C, B2C ಅಂತ. ನಮ್ಗೆ ಯಾರು ಆ ತರ ಇಲ್ಲ. ನಿಮ್ದೇ ಆದಂತ ಇರ್ತವೆ ಹೇಳಿರ್ತೀರಾ, ನಮ್ಗದು ಗೊತ್ತಿಲ್ಲ. ನಾವ್ ಇಲ್ಲಿಗೆ ಬಂದ್ಮೇಲೆ B2B, B2C, B2C ಅಂತ ಅಂದ್ಬಿಟ್ಟು ಆತರ ನಮ್ಗೆ ಅದೇ ಇದ್ರಲ್ಲಿ ನಮಗೆ ಮುಂಚೆಗೂ ಗೊತ್ತಿದ್ದೇನೆ. ನಿಮಗ್ ಕ್ಲೈಂಟಾ ನಿಮಗೇನಾರ ಮಾಡ್ಕೊಡ್ಬೇಕಾ ನಾನು ಮಾತಾಡ್ತೀನಿ, ಮಧ್ಯದಲ್ಲಿ ಬಂದು ಮಾತಾಡೋ ಬ್ರೋಕರ್. ಸೊ ನಿಮ್ ಪ್ರಕಾರ ಹೇಳ್ತಿರೋದು ಏನಂದ್ರೆ ನಿಮ್ಗೆ ಗೊತ್ತಿರೋದು ಒಂದೇ ಬಿಸ್ನೆಸ್. ಈಗ ನನಗೆ ಆರ್ಡರ್ ಬಂತ, ನಾನು ಆರ್ಡರ್ ಮಾಡ್ತೀನಿ, ಮಧ್ಯದಲ್ಲಿ ಯಾರಾದ್ರೂ ನಿಮ್ಗೆ ಕನೆಕ್ಟ್ ಮಾಡ್ಕೊಟ್ರೆ ನಾನು ಬ್ರೋಕರ್. ಇಷ್ಟೇ ಸಿಂಪಲ್ ಶಾರ್ಟ್ ಕಟ್. ಹೌದು. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಟೈಮ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನೀವು ಬಿಸ್ನೆಸ್ ಫಾಲೋ ಮಾಡೋ ರೀತಿ ಇದು. ಹೌದು. ಕರೆಕ್ಟಾ ಸರ್? ಹೌದು. B2C ಅಂದ್ರೇನು ಗೊತ್ತಿಲ್ಲ, ಬಟ್ ನಿಮ್ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಏನಾದ್ರು ತಪ್ಪಿದ್ರೆ ಹೇಳಿ, ನಾನು ಕರೆಕ್ಷನ್ ಸರ್ ಮಾಡ್ತೀನಿ. ನಾನು ಕೇಳಿರೋ ಕ್ವಶನ್ಸ್ಗೆ ಇದು ಆನ್ಸರ್ ಅಲ್ಲ ಸರ್. ಅಲ್ಲ, ಡೈರೆಕ್ಟ್ ಕ್ವಶನ್. ನಿಮ್ಗೆ ಆ ಒಂದು ಏಜೆನ್ಸಿ ಕನೆಕ್ಟ್ ಆಗೋದು B2C ನಾ ಇಲ್ಲ B2B ನಾ ಇಲ್ಲ B2B2C ನಾ ಅನ್ನೋದು ನಾವು ನೋಡಿ ಕನೆಕ್ಟ್ ಆಗಿರ್ತೀವಿ. ನಿಮ್ಮ ಪ್ರಕಾರದಲ್ಲಿ ನಾವು ಅವ್ರು ಕನೆಕ್ಟ್ ಮಾಡ್ಕೊಟ್ಟಿದ್ದೀವಿ, ನಿಮ್ಗೆ ಆರ್ಡರ್ ಕೊಟ್ಟಿದ್ದೀವಿ, ನಾವು ಬ್ರೋಕರ್ ತರ. ಕರೆಕ್ಟ್? ನಾನು ನಿಮಗೆ ಅಂತ ಹೇಳ್ತಾ ಇಲ್ಲ. Example, ನಾನು ನೀವ್ ನಿಮಗೆ ಹೇಳಿದ್ದು. ಅಂತ ಹೇಳ್ತಾ ನಾನು ಇಲ್ಲ. ಅರ್ಥ ಆಗಿ B2B, B2C ಆದ್ರೆ ಏನು ಅಂತ ಹೇಳಿದ್ರಲ್ಲ, ನನ್ನಿದ್ರಲ್ಲಿ ನಾನು ಅದನ್ನ ಹೇಳಿದ್ದು, ನೀವು ಬ್ರೋಕರ್ ಅಂತ ನಾನು ಹೇಳಿದ್ದು. ನನಗೆ ಹೇಳಿಲ್ಲ ಸರ್, ನಾನು ಅದನ್ನ ತಿಳ್ಕೊಳ್ಳಿಲ್ಲ. ನೀವು ನನ್ ಕನ್ವೆ ಮಾಡ್ತಿದ್ದೀರಾ ಈ ತರ ಇರುತ್ತೆ ಅನ್ನೋದು. ಕರೆಕ್ಟಾ ಸರ್? ನಾನು ಅದನ್ನ ಅರ್ಥ ಮಾಡಿಸ್ತಾ ಇದ್ದೀನಿ. ಈಗ ನಾವು ಏಜೆನ್ಸಿ ಅವ್ರಿಗೆ ಏನ್ ಕನೆಕ್ಟ್ ಆಗಿದ್ದೀವಿ ಅದು B2B ವರ್ಕ್. ಅದ್ರ ಜೊತೆಗೆ ನಾವಿಬ್ರು ಕನೆಕ್ಟ್ ಆಗಿ B2B2C ನಿಮ್ಗೆ ಸರ್ವಿಸ್ ಕೊಟ್ಟಿದ್ದೀವಿ. ಈಗ ನಾವು ಅಗ್ರಿಮೆಂಟ್ ಮಾಡಿದೀವಲ್ವಾ, ಅಗ್ರಿಮೆಂಟ್ ಅಲ್ಲೂ ಕೂಡ ನಾವು ನಿಮ್ಗೆ ಕೊಲಾಬ್ರೇಟರ್ ತರ ತೋರಿಸಿದೀವಿ, ನೀವು ಕ್ಲೈಂಟ್ ತರ ತೋರಿಸಿದೀವಿ. ಕರೆಕ್ಟ್? ಅದನ್ನ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ ನಿಮ್ಗೆ. ನಾವು ಅವರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾರೆ, ನಾನು ಇನ್ಸ್ಟಿಟ್ಯೂಟ್ ರನ್ ಮಾಡ್ತಾ ಇದ್ದೀನಿ, ನಾವಿಬ್ರು ಕನೆಕ್ಟ್ ಆಗಿ ನಮ್ ಸ್ಟೂಡೆಂಟ್ ಬಂದಿದ್ದಾರೆ, ಅವ್ರ ಪರ್ಸನಲ್ ಬ್ರ್ಯಾಂಡ್ ಇರುತ್ತೆ, ಮತ್ತೆ ಅವರು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಓನ್ ಏನಾದ್ರು ಬ್ರ್ಯಾಂಡ್ ಮಾಡಕ್ ಹೋದ್ರೆ ಇವರು ಫಸ್ಟ್ ರೆಪ್ರೆಸೆಂಟ್ ಆಗ್ಲಿ, ಆಮೇಲೆ ಅವ್ರ ಬಿಸ್ನೆಸ್ ಕನೆಕ್ಟ್ ಆಗಕ್ ಈಸಿ ಆಗುತ್ತೆ ಅನ್ಬಿಟ್ಟು ನಾವು B2B2C ನಿಮ್ಗೆ ಸರ್ವಿಸ್ ಕೊಟ್ಟಿದ್ದೀವಿ. ನಿಮ್ಗೆ ಏನು ಅಂತ ಅಂದ್ರೆ ಡೈರೆಕ್ಟ್ ನಿಮ್ದೊಂದು ಈವೆಂಟ್ಸ್ ನೇಮ್ ಇದೆ ಅಂತ ಅನ್ಕೊಳ್ಳಿ, ನೀವು ಇಲ್ಲಿ ಬಂದು ಕಲಿತಾ ಇದ್ದೀರಾ ಅನ್ಕೊಳ್ಳಿ, ಡೈರೆಕ್ಟ್ ಜನಕ್ಕೆ ನಾವು ಕನ್ವೆ ಮಾಡಕ್ಕಾಗಲ್ಲ, ಟ್ರಸ್ಟ್ ಬಿಲ್ಡ್ ಮಾಡಕ್ಕಾಗಲ್ಲ. ನೀವೇ ಅವಾಗ್ಲೇ ಹೇಳ್ದಂಗೆ ಒಂದ್ ದಿನ ಬಿಡ್ಲಿಲ್ಲ, ಒಂದ್ ವಾರ ಊಟ ಮಾಡಿದಿರ ಬಿಟ್ಬಿಡಿ ಅರುಣ್ ಸರ್ ಅಂತ ಅಂದ್ರೆ. ಸೊ ಇದನ್ನೆಲ್ಲ ನೀವು ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, B2B ಅಂದ್ರೆ ಏನು, B2C ಅಂದ್ರೆ ಏನು, B2B2C ಅಂದ್ರೆ ಏನು, ಇದೆಲ್ಲ ನಿಮ್ಗೆ ಲಾಂಗ್ ಪ್ರೊಸೆಸ್ ಆಗುತ್ತೆ ಅಂತ ನಿಮ್ಗೆ ಯಾವ್ಯಾವ ತರ ಟೈಮ್ ಸಿಗುತ್ತೆ ಅದನ್ನ ಸ್ಲಾಟ್ ಮಾಡಿ ನಾವ್ ಹೇಗೆ ವರ್ಕ್ ಮಾಡ್ಬೇಕು ಅನ್ನೋದನ್ನ ಕನೆಕ್ಟ್ ಮಾಡಿರೋದು. ಈಗ 15 ದಿನ ಲೇಟ್ ಆಗಿರೋದ್ರಿಂದ ಅದ್ ಏನಕ್ಕೆ ಲೇಟ್ ಆಗಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಬ್ಯಾಕ್ ಎಂಡ್ ಟೀಮ್ ಫೋಟೇಜ್ ಕ್ಲಿಕ್ ಮಾಡಿದ್ದಾರೆ, ವಿಡಿಯೋ ಕ್ಲಿಕ್ ಮಾಡಿದ್ದಾರೆ, ನಮ್ಮ ಹತ್ರ ಫೋನಲ್ಲಿದೆ, 2 ಫೋನಲ್ಲಿದೆ. ಅದನ್ನ ಅವ್ರಿಗೆ ಕೊಡಕ್ಕೆ ನಮ್ಗೆ ಆಗಿಲ್ಲ. ಯಾಕೆ? ಸೆಗ್ರಿಗೇಟ್ ಮಾಡ್ತಾ ಇದೀವಿ ಒಂದು 10 ಜನದ್ದು, ಒಬ್ಬೊಬ್ರದನ್ನೇ ಫೋಟೋ ಸಪ್ರೇಟ್, ವಿಡಿಯೋ ಸಪ್ರೇಟ್. ಮೊಬೈಲ್ ಅಲ್ಲಿ ಎಷ್ಟು ಸ್ಟೋರೇಜ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ, ನೀವು ಮೊಬೈಲ್ ನ ಯೂಸ್ ಮಾಡ್ತೀರಾ. ಸೊ ಹಾಗಾಗಿ ನೀವ್ ಹೇಳಿರೋ ಪ್ರಕಾರನೇ ಒಂದ್ ಬ್ರ್ಯಾಂಡ್ 1 ವಾರ 10 ದಿನ ಬಿಟ್ರು ಸತ್ತೋಗ್ಬಿಡುತ್ತೆ, ಲೇಟ್ ಮಾಡಿದ್ರೆ ಓನರ್ ಡಮಾರ್ ಅನ್ನೋ ತರ ಹೇಳ್ತಾ ಇದ್ರು. ವೆರಿ ಗುಡ್, ಐ ಅಗ್ರಿ ಟೋಟಲಿ. ಬಟ್ ನಿಮ್ಮನ್ನ ಅರ್ಥ ಮಾಡ್ಸಕ್ಕೆ ನಾನು ಇನ್ಸ್ಟಿಟ್ಯೂಟ್ ಮಾಡಿರೋದು. B2B ಅಂದ್ರೆ ಏನು, B2C ಅಂದ್ರೆ ಏನು, B2B2C ಅಂದ್ರೆ ಏನು ಅಂತ ಅರ್ಥ ಮಾಡ್ಸಕ್ಕೆ ಮಾಡಿರೋದು. ಅದಕ್ಕೆ ಪ್ರೋಸೆಸ್ ಬೇಕಲ್ವಾ, ಟೈಮ್ ಬೇಕಲ್ವಾ, ತಿಳ್ಕೋಬೇಕಲ್ವಾ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ನಾನು ಮಾತಾಡೋದು ಹೇಳಿ ಪ್ಲೀಸ್. ಸರ್, ನಾನು ಕ್ವಶನ್ ಕೇಳಿರೋದು ಒಂದು, ನೀವು ಆನ್ಸರ್ ಮಾಡ್ತಿರೋದು ಒಂದು. ಅಲ್ಲ, ನಿಮ್ಗೆ ನಾನು ಕೇಳಿರೋದೇ ನೀವು ನನಗೆಲ್ಲೋ ಮಧ್ಯದಲ್ಲಿ ಈಗ ನಾನು ಕೇಳಿರೋ ಕ್ವಶನ್ ನಾನೇ ಏನ್ ಕೇಳಿದೆ ಅನ್ನೋದು ನನಗೆ ಮರ್ತೋಗುತ್ತೆ. ಯಾಕೆ ಮರ್ತೋಗುತ್ತೆ ಹೇಳಿ? ಅದ್ರ ಹೌದು ಬಗ್ಗೆ ಸರ್, ಅದ್ರದ್ದೆಲ್ಲ ಬೇರೆ ಏನೇನೋ ಈಗ ನೀವು ನಿಮ್ಗೆ ಮರೆಯ ಕಾರಣ ಏನು? ನಾನು ಕೇಳಿದ್ದೇನು ನಿಮ್ಗೆ ಅದ್ರ ಬಗ್ಗೆ ಸರ್, ನಾನು ಏನ್ ಕೇಳಿದ್ದೆ ಗೊತ್ತಿದ್ರೆ ಸರ್, ನಾನು ಬ್ರೋಕರ್ ಅಂತ ಹೇಳಿ. ನಾನು ಅದ್ರದ್ದು ಅಂತಲ್ಲ, ಅದಾಗೋಯ್ತು. ನಾನು ಬೇರೆ ಇನ್ನೊಂದು ಕ್ವಶನ್ ಕೇಳಿದ್ದೀನಿ. ಯಾವ್ದು? ಆ ಕ್ವಶನ್ ಆನ್ಸರ್ ಯಾವ question? ಕ್ವಶನ್ ಕೇಳಿಸ್ಕೊಂಡಿಲ್ಲ. ಯಾವ ಕ್ವಶನ್? ನಾನೇನಂತ ಅಂತಂದೆ,
ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಅಗ್ರಿಮೆಂಟ್ ಅಲ್ಲಿ ಆಗಿರೋದು ಇಷ್ಟಕ್ಕೆ ಅಮೌಂಟಿಗೆ, ಇನ್ನು ಮಿಕ್ಕಿದ ಅಮೌಂಟ್ ನಮ್ಗೆ ಯಾವ ತರ ಇದನ್ನ ಅಂತ ನಮಗೆ ಗೊತ್ತಿಲ್ಲ. ಇವತ್ತು ಹೇಳ್ತಾ ಇದ್ದೀರಾ ನೀವು ಮೇಡಮ್ಗೆ ನಾವ್ ಇಷ್ಟು ಅಮೌಂಟ್ ಈ ತರ ಮಾಡಿದೀವಿ, ಒಬ್ರದ್ದು 4,000 ನಾವು ದುಡ್ಡು ಕೊಟ್ಟಿದೀವಿ ಮೇಡಮ್ಗೆ 3 ತಿಂಗಳಿಗೆ, ಇನ್ನ ಮಿಕ್ಕಿದ ಅಮೌಂಟ್ ನಿಮಗೆ ಯಾವ ತರ ಬೇಕೋ ಆ ತರ ಯುಟಿಲೈಸ್ ಮಾಡ್ಕೊಳೋದಕ್ಕೆ ಅಂತ ನಾವು ಸೇಫ್ ಆಗಿ ಇಟ್ಕೊಂಡಿದೀವಿ ಅಂತ. ಅದನ್ನ ನೀವು ನಮಗೆ ಅಲ್ವಾ ನೀವು ಒಂದ್ ನಿಮಿಷ ಸರ್, ಅದನ್ನ ನೀವು ಒಂದ್ ಮಾತು ಮೇಡಮ್ಗೆ ನಾವು 4,000 ಕೊಡ್ತಾ ಇದೀವಿ ಅಗ್ರಿಮೆಂಟ್ ಅಲ್ಲಿ. ಸೊ ನಿಮ್ಗೆ ಅಫಿಷಿಯಲ್ ಆಗಿ ನಾವ್ ಇಷ್ಟು ಅಗ್ರಿಮೆಂಟ್ ಮಾಡಿದೀವಿ, ಮೇಡಮ್ಗೆ ಇಷ್ಟು ಕೊಡ್ತಾ ಇದೀವಿ, ಇನ್ ಮಿಕ್ಕಿದ ಅಮೌಂಟ್ ಇಲ್ಲಿರುತ್ತೆ, ಇದನ್ನ ನಿಮಗೆ ಯಾವ ತರ ಬೇಕೋ ನಿಮ್ಗೆ ಯುಟಿಲೈಸ್ ಮಾಡ್ಕೊಳ್ಳೋ ತರ ನಾವು ಯೂಸ್ ಮಾಡಿಸ್ತೀವಿ ಅಂತ ನಮಗೆ ಒಂದು ಸರಿ ಆದ್ರೂ ಈಗ ಆಗಿ ನಾವು ನಿಮಗೆ ಕೊಟ್ಟು ಅಮೌಂಟ್ ಅಗ್ರಿಮೆಂಟ್ ಎಲ್ಲ ಆಗಿ 1 ತಿಂಗಳ ಆಯ್ತಲ್ವಾ? ಈಗ 17 ಬಂದ್ರೆ 1 ತಿಂಗಳಾಯ್ತು ಅಗ್ರಿಮೆಂಟಿಗೆ ಹೇಳ್ತಾ ಇರೋದು. ಅಗ್ರಿಮೆಂಟಿಗೆ ಅದಕ್ಕೂ ಮುಂಚಿತವಾಗಿ ದಿನ ಕೌಂಟ್ ಮಾಡ್ಕೊಳ್ಳಿ. ಇನ್ನ ಸರ್ ಸಾಟರ್ಡೆ ಸಂಡೇ ಬರಲ್ಲ ಸರ್, ಡಿಸ್ಕಷನ್ ಸಾಟರ್ಡೆ ಸಂಡೇ ಬರಲ್ಲ. ಟೋಟಲ್ ಅಗ್ರಿಮೆಂಟ್ ಡಿಸ್ಕಷನ್ ದಿನ ಮಾಡಕ್ ಆಗಲ್ಲ ಸರ್, ಒಂದು ಸರಿ ಮಾಡಬಹುದು. ಒಂದು ಸರಿ ಆದ್ರೂ ನೀವು ಅಟ್ಲೀಸ್ಟ್ ಹೇಳ್ಬೋದಿತ್ತು ನಮಗೆ, ನೋಡಿ ಈ ತರ ಹಿಂಗೆ ಈ ತರ ಯೂಸ್ ಮಾಡ್ಕೊಂತೀವಿ, ಈ ತರ ಇದು ಮಾಡ್ತಿದೀವಿ ಅಂತ. ಇವಾಗ ನಾವು ನಿದ್ರದ್ದು ಅಂತ ಹೇಳ್ತಾ ಇಲ್ಲ, ಬಟ್ ಆದ್ರೆ ಇಲ್ಲಿ ಮಿಸ್ಗೈಡ್ ಆಗಿದೆ. ಯಾವ ತರ ಮಿಸ್ಗೈಡ್ ಆಗಿದೆ, ನೀವು ನಮಗೆ ಏನು ಇನ್ಫಾರ್ಮೇ ಕೊಟ್ಟಿಲ್ಲ, ನೀವು ಮಾತ್ರ ನಮ್ಮ ಹತ್ರ ಇಷ್ಟು ಅಮೌಂಟ್ ಮಾತ್ರ ಇಸ್ಕೊಂಡಿದ್ದೀರಾ. ಇವಾಗ ಹೇಳ್ತಿದ್ದೀರಾ ನಿಮ್ ದುಡ್ಡು ಈ ತರ ನಾವು ಯುಟಿಲೈಸ್ ಮಾಡ್ತೀವಿ ಅಂತ. ಯಾವ್ದಕ್ಕೆ ಯುಟಿಲೈಸ್ ಮಾಡಿದೀರಾ ಅಂತ ಅನ್ನೋದು ಇಲ್ಲಿವರೆಗೂ ಹೇಳಿಲ್ಲ. ನಾವ್ ಏನಕ್ಕೆ ಇಸ್ಕೊಂಡಿದೀವಿ ಅಂತ ಅನ್ನೋದು ಹೇಳಿಲ್ಲ. ಮೇಡಮ್ಗೆ ಇಷ್ಟು ದುಡ್ಡು ಕೊಟ್ಟಿದೀವಿ, ಇಷ್ಟಕ್ಕೆ ಮಾತಾಡಿದೀವಿ ಅಂತ ಅನ್ನೋದು ಹೇಳಿಲ್ಲ. ನಮಗ್ ಗೊತ್ತಿರೋದೇನೋ 2,32,000 ಕಂಪ್ಲೀಟ್ 50% ಇವಾಗ ಕೊಟ್ಟಿದೀವಿ, ಇನ್ 50% ನವೆಂಬರ್ 10th ಕೊಡ್ಬೇಕು ಅಂತ. ಈಗ ನಾವು ಅದೇ ತರನೇ ನಿಮಗೆ ಕೊಟ್ಟಿದ್ರೆ ನಮ್ಗೇನ್ ಗೊತ್ತಾಗೋದು, ಮೋಸ್ಟ್ಲಿ ಮೇಡಮ್ ಸರ್ಗೆ ನಾವು ಕೊಟ್ಟಿರೋದು 6,000 ನಮ್ದು, ಇನ್ ಮಿಕ್ಕಿದ್ದು 2,32,000. ಅದ್ರಾಗ ನಮ್ದು ಎಲ್ಲಾರ್ದು ಕಲೆಕ್ಟ್ ಆಗೋದು 1,80,000 ಜನ. ಇನ್ ಮಿಕ್ಕಿದ್ದ ಅಮೌಂಟ್ ಸರ್ ಕೈಯಿಂದ ಹಾಕೊಡ್ತಾವ್ರೆ ಅನ್ನೋ ತರ ನಮಗೆ ಫೀಲ್ ಇದೆ. ಆದ್ರೆ ಅದು ಅಲ್ಲಿ ರಿಯಲ್ ಫ್ಯಾಕ್ಟ್ ಅದಲ್ವೇ. P2B ಬಿಸ್ನೆಸ್ ಮಾಡ್ಬೇಕಾದ್ರೆ ಇರ್ಬೋದು ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ಗೊತ್ತಾಗ್ದಿರೋದಕ್ಕೇನೆ ಮಾಡಿರೋದು ಸರ್. ನ್ಯಾಚುರಲ್ ಆಗೇನೆ ಒಂದ್ ನಿಮಿಷ, ನೀವು ನ್ಯಾಚುರಲ್ ಆಗೇನೆ ಒಂದ್ ಕ್ಲೈಂಟ್ ನ ಪರಿಚಯ ಮಾಡ್ಕೊಟ್ಬಿಟ್ಟಾಗ ಒಂದ್ ಬ್ರೋಕರ್ ತರ ಥಿಂಕ್ ಮಾಡಿದ್ರೆ ಅದು ನಿಮ್ ಪಾರ್ಟ್. ಇವಾಗ ಅದನ್ನ ನಾನು ತಪ್ಪಂತ ಹೇಳಲ್ಲ, ಯಾರ್ಯಾರಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅವ್ರವ್ರಿಗೆ ಇಷ್ಟ. ಈಗ ನಾನ್ ಇವಾಗ ಅದ್ರ ಬಗ್ಗೆ ತಿಳ್ಕೊಂಡಿದೀನಿ ಅಂದ್ರೆ ಆ ವರ್ಡ್ ನ ಯೂಸ್ ಮಾಡ್ಬೋದು. ನೀವು ಇವಾಗ ಬ್ರೋಕರ್ ಯೂಸ್ ಮಾಡಿದೀರಾ ಅಂತ ಹೇಳಿದ ತಕ್ಷಣ ನೀವು ಕಂಟೆಂಟ್ ತಪ್ಪು ಹೇಳಿದೀರಾ ಅಂತ ಅಲ್ಲ, ನಿಮ್ ಪ್ರಕಾರದಲ್ಲಿ ಕರೆಕ್ಟ್ ಆಗಿದೆ. ನಾನು B2B ವರ್ಕ್ ಮಾಡಿದಾಗ ಒಂದ್ ಮಾರ್ಕೆಟ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ, ಒಬ್ರು ಗ್ರಾಫಿಕ್ ಡಿಸೈನ್ ಮಾಡ್ತಾ ಇರ್ತಾರೆ, ಒಬ್ರು ಪೋಸ್ಟರ್ ಡಿಸೈನ್ ಮಾಡ್ತಾ ಇರ್ತಾರೆ. ಸೊ ನಾನು ಅವರು B2B ಬಿಸ್ನೆಸ್ ಮಾಡ್ಬೇಕಾದ್ರೆ ಅವ್ರು ಬೇರೆಯವ್ರಿಗೆ B2C ವರ್ಕ್ ಮಾಡಿದಾಗ ನೀವು ಡೈರೆಕ್ಟ್ ಆಗಿ ಹೋಗಿ ನಿಮ್ ಬ್ರ್ಯಾಂಡ್ ಇದೆ ಅಂತ ಅನ್ಕೊಳ್ಳಿ, ನನ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಡಿ ಅಂತ ಅಂದ್ರೆ 5,000 6,000 ಮಾಡ್ತೀನಿ ಅಂತ ಹೇಳಲ್ಲ. ಕೆಲವರು ಪೋಸ್ಟ್ ಮಾಡ್ತಿದ್ದಾರೆ, ಬಟ್ ನಾವು ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ತೀರಾ ಕಮ್ಮಿ ಬಜೆಟ್ ತಂದು ಮಾಡಲ್ಲ. ಯಾಕೆ ಅಂದ್ರೆ ಆ ಪೇನ್ ಗೊತ್ತಿರುತ್ತೆ ಅದು ಎಷ್ಟು ವರ್ಕ್ ಆಗುತ್ತೆ ಅಂತ. ಅವರು ನಿಮ್ಗೆ ಹೇಳ್ತಾರೆ ಒಂದು 20,000 30,000 50,000 80,000 1 lakh ಅಂತ. ದಿಸ್ ಇಸ್ ಕಾಲ್ಡ್ B2C. ನೀವು ಹೋದ್ರೆ ಡೈರೆಕ್ಟ್, ಈಗ ನೀವು ಡೈರೆಕ್ಟ್ ಆಗಿ ಹೋಗ್ಬೇಕು ಅಂದ್ರೆ ಲೀಡ್ ಸಿಗ್ಬೇಕಲ್ವಾ ನಿಮ್ಗೆ ಸರ್ವಿಸ್ ಕೊಡಕ್ಕೆ, ಅದು ಆಗೋದಿಲ್ಲ, ವೆರಿ ಡಿಫಿಕಲ್ಟ್. ಸೊ ನಾವೇನ್ ಮಾಡಿದ್ವಿ, ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ನಾವು ಅಪ್ರೋಚ್ ಮಾಡಿದ್ವಿ, ಮೇಡಮ್ ನಮ್ಮ ಸ್ಟೂಡೆಂಟ್ ಇಷ್ಟು ಬ್ಯಾಚ್ ಅಲ್ಲಿ ನಾವು ಮಾರ್ಕೆಟಿಂಗ್ಗೆ ಕೊಟ್ಟಿಲ್ಲ, ನಿಮ್ ಕೊಡ್ತಾ ಇದೀವಿ, ಸೊ ನೀವೇನಾದ್ರೂ ಮಾಡ್ಬೋದಾ? ಅವರು ತಗೊಂಡ್ರು 2 or 3 days ಟೈಮ್ ತಗೊಂಡ್ರು, ಆಮೇಲೆ ಅಪ್ರೂವಲ್ ಮಾಡಿದ್ರು. ಆಮೇಲೆ ನಾವು ಕುತ್ಕೊಂಡು ಮಾತಾಡಿದ್ವಿ, ಆಮೇಲೆ ಅವ್ರು ಅಪ್ರೂವಲ್ ಮಾಡಿದ್ರು. ಸರ್ ನಾನು ಇಷ್ಟು ತಗೊಂತೀನಿ, 4,000 ತಗೊಂತೀನಿ. ಸೊ ನಾನು ಹೇಳಿದೆ 4,000 ಅಲ್ಲಿ ನಿಮ್ಗೆ ನಾವು ಚಾರ್ಜ್ ಮಾಡಿರೋದು 80,000 ಆಯ್ತು. ಸೊ ಅವ್ರು ಹೇಳಿದ್ರು, ನಾನು ಅವ್ರು ಕೇಳಿದ ಫಸ್ಟ್ ಬಜೆಟ್ ಹೇಳಿ ಮೇಡಮ್. ಸರ್ ನೀವೇ ಹೇಳಿ. ಇಲ್ಲ ನನ್ನ ಬಜೆಟ್ ಇಷ್ಟು ಹೇಳಿದ್ರು. ಓಕೆ ಮೇಡಮ್ ಅಂತ. ನಾನೇನ್ ಮಾಡಿದೆ, 18,000 3 ಮಂತ್ ಆದ್ರೆ, ಓ ಮೈ ಗಾಡ್, ಅಷ್ಟು ಲೋ ಬಜೆಟ್ ಅಲ್ಲಿ ನಾವೇನಾದ್ರೂ ಲೈವ್ ಮಾಡಿ ಅಗ್ರಿಮೆಂಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ನ ನಾವೇ ಡೌನ್ ಮಾಡ್ದಂಗ ಆಗುತ್ತೆ. ಮೇಡಮ್ ನಾನು B2B ಬಿಸ್ನೆಸ್ ಇದ್ದಾಗ ನಿಮ್ ಸ್ಟ್ಯಾಂಡರ್ಡ್ ಹಂಗೆ ಇರಬೇಕು. ಎಷ್ಟೊಂದು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ, ಎಷ್ಟೋ ಗ್ರಾಫಿಕ್ ಡಿಸೈನ್ ಮಾಡ್ತಿದ್ದೀರಾ, ಎಷ್ಟೋ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದೀರಾ, ಎಷ್ಟೋ ಸೀನಿಯರ್ ಇವೆಂಟ್ ಆರ್ಗನೈಸರ್ಸ್ ಇರ್ತಾರೆ, ಎಷ್ಟೋ ವೆನ್ಯೂಗಳಿರುತ್ತೆ. ಅವರೆಲ್ಲ B2Bಲಿ, ನೀವು B2C 1 ಲಕ್ಷ ಚಾರ್ಜ್ ಮಾಡಿದ್ರು, B2Bಲಿ ರ್ಯಾಪ್ ಕನೆಕ್ಟ್ ಆಯ್ತು ಅಂದ್ರೆ 25,000ಕ್ಕೂ ಮಾಡೋ ಅಂತ ಎಷ್ಟೊಂದು B2B ವರ್ಕ್ ಆಗುತ್ತೆ. ನಾವು ವರ್ಕ್ ಮಾಡ್ತಾ ಇರೋದೇ B2Bಲಿ. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಮೇಡಮ್ ನಾನು ಇಷ್ಟು ಅಮೌಂಟ್ಗೆ ನಿಮ್ಗೆ ಅಗ್ರಿಮೆಂಟ್ ಮಾಡ್ತೀನಿ, ನಾನು ನಿಮ್ಗೆ ಪೇ ಮಾಡ್ತೀನಿ. ಅದಾದ್ಮೇಲೆ ಅವ್ರ ಅಮೌಂಟ್ ಏನಿದೆ ನಾವು ಅಫಿಷಿಯಲ್ ಆಗಿ ಯೂಸ್ ಮಾಡೋಣ.
ಮತ್ತೆ ಅವ್ರಿಗೇನು ಕೇಳೋದು, ಅದಕ್ಕಿಂತ ಜಾಸ್ತಿ ಆಯ್ತಾ ನಾನ್ ಪೇ ಮಾಡ್ತೀನಿ ನಿಮ್ಗೆ, 50% ನೀವೇನ್ ಹೇಳಿದ್ದೀರಾ ನಾನು ನಿಮ್ಗೆ ಪೇ ಮಾಡ್ತೀನಿ. ಅದನ್ನೇ ಅವ್ರು ಬಂದಾಗ ನಾನು ಹೇಳಿದ್ದು. ನೀವು ಅದನ್ನ ಅರ್ಥ ಮಾಡ್ಕೊಂಡು ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕು. ಒಂದು. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಡಿಜಿಟಲ್ ಹೇಗೆ ವರ್ಕ್ ಆಗುತ್ತೆ, B2B B2C ಅನ್ನೋದು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. 1 by 1 ತಿಳ್ಸಕ್ಕೇನೆ ನಾವು ಮಾಡಿರೋದು. ನೀವು ಟೋಟಲ್ ಆಗಿ ಇವತ್ತು ಬಂದು ಎಷ್ಟು ದಿನ ಆಯ್ತು, ನೀವು ರಜೆ ಪರ್ಸನಲ್ ಆಗಿ ರಜೆ ಎಷ್ಟು ದಿನ ಹಾಕಿದ್ರಿ ಅಂದಾಜು? 4 days ಪರ್ಸನಲ್ ಆಗಿ ಹಾಕಿದೀರಾ. ಹಬ್ಬದ್ದು ಮತ್ತೆ ಈ ಸ್ಯಾಟರ್ಡೆ ಸಂಡೇ ಎಲ್ಲ ಕಳೆದ್ರೆ ಎಷ್ಟು ದಿನ ಅಂದಾಜು ನಿಮ್ ಪ್ರಕಾರ? ಸರ್ ಅಂದಾಜು ಅಂದಾಜು ಹೇಳ್ತಾ ಇದ್ದೀನಿ. ಅಂದಾಜು ಹೇಳ್ತಾ ಇದ್ದೀನಿ. ಅಲ್ಲಲ್ಲ. ಒಂದು ಬಿಸ್ನೆಸ್ ಅಲ್ಲಿ B2C ನೀವು ಮಾಡಿದ್ದೀರಾ, ಅವರಿಗೆ ಇನ್ನೊಂದು ಮಾಡಿದಿರಾ ಅಂತ ನಾನು ಕೇಳಿಲ್ಲ. ನಾನು ಹೇಳಿದ್ದು ನೀವು ಅವ್ರಿಗೆ ಕಮ್ಮಿಗೆ ಮಾಡಿದ್ದಾರೆ. ನಾನು ಇದನ್ನು ಹೇಳಿದ್ದೇನು ಅಂತಂದ್ರೆ, ನೀವು ಈಚೆಗಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದಾಗಿ ಮತ್ತೊಂದಾಗಿ ಅಫಿಷಿಯಲ್ ಆಗಿ ಇಷ್ಟಕ್ಕೆ ಮಾಡಿದ್ದೀರಾ, ನಾನು ಅಗ್ಗದಕ್ಕೆ ಹೋಗ್ರಿ. ನಾನ್ ಕೇಳಿದ್ದು, ನೀವು ಮೇಡಮ್ ಹತ್ರ ನೀವಿಬ್ರು ಮಾತಾಡ್ಕೊಂಡಿದ್ದೀರಲ್ಲ, ದುಡ್ಡು ಕೊಟ್ಟಿರೋ ನಾನು, ನೀವು ನನ್ನ ಹತ್ರ ಈ ತರ ಡಿಸ್ಕಷನ್ ಮಾಡ್ಬೇಕಿತ್ತು. ಇಲ್ಲ, ಅಂತ ಯಾಕೆ ಅಂತ ಕೇಳಿದ್ದು. ಕೇಳಿದ್ರೆ ನಿಮಗೆ ಅದಕ್ಕೆ ನೀವು ಎಷ್ಟು ದಿವಸ ರಜೆ ಹಾಕ್ತೀರಿ, ಎಷ್ಟು ದಿವಸ ಅದಲ್ಲ ಸರ್ ಆನ್ಸರ್. ವರ್ಕ್ ಬಗ್ಗೆ ಕೇಳಿ ಸರ್ ವರ್ಕ್ ನಾನು ಕೇಳ್ತಿಲ್ಲ ಸರ್. ಇವಾಗ ಈ ಕೇಳಿರೋ ಕ್ವಶನ್ ಆನ್ಸರ್ ನಾನು ಆನ್ಸರ್ ಮಾಡೋದು ಒಂದೊಂದು ತಿಂಗಳಿಗೆ ಒಂದೊಂದು ರಿಪೋರ್ಟ್ ಬರುತ್ತೆ. ಸರ್ ನಾನು ಕೇಳಿದ ಕ್ವಶನ್ ಅರ್ಥ ಆಯ್ತಾ ಸರ್ ನಿಮ್ಗೆ? ನಾನು ಕೇಳಿದ ಕ್ವಶನ್ ಏನ್ ಸರ್? ಏನ್ ಕೇಳಿರೋದು ನಾನು ನೀವು? ಕೇಳಿದ್ದು ಕೇಳಿ ಸರ್, ನಾನು ಕೇಳಿದ್ದೀನಲ್ವಾ? ನಾನು ಹೇಳ್ತಾ ಇರೋದು ನಾನು ಕೇಳಿದ್ದೀನಲ್ವಾ? ದುಡ್ಡು ಎಷ್ಟಾಗಿದೆ, ಕೇಳಿಸ್ಕೊಳ್ಳಿ. ದುಡ್ಡು ಎಷ್ಟಾಗಿದೆ, ಎಷ್ಟು ಖರ್ಚಾಗಿದೆ ನಮ್ಗೆ ನಾನು ಇಷ್ಟು ಅದನ್ನ ಹೇಳಿದ್ದೀರಾ? ಕೇಳಿಲ್ಲ. ಒಂದ್ ನಿಮಿಷ. ನಾನು ನಿಮ್ಮನ್ನ ಕೇಳಿದ್ದು ಕ್ವಶನ್ ಅರ್ಥ ಮಾಡ್ಕೊಂಡ್ರ ಕರೆಕ್ಟ್ ಆಗಿ? ಅಲ್ಲ, ನೀವು ಕ್ವಶನ್ ಅರ್ಥ ಮಾಡ್ಕೊಂಡಿದ್ದೀರಾ, ನಾನು ನಿಮ್ಗೆ ಹತ್ರ ಆನ್ಸರ್ ಹೇಳ್ತಾ ಮತ್ತೆ ಇಲ್ಲ. ಇವಾಗ ಕೇಳ್ತಾನೆ ಇದ್ದೀರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ನಾನು Patience ಇಲ್ಲ. ವರ್ಕಿಂದಲ್ಲ ಸರ್ ನಾನು ಕೇಳ್ತಿರೋದು. ಹಾ. ನೀವು ಮೇಡಮ್ ಮಾತಾಡ್ಕೊಂಡ್ರಲ್ಲ, ದುಡ್ಡು ಕೊಟ್ಟಿರೋ ನಾನು, ನೀವು ನನ್ನ ಹತ್ರ ಈ ಡಿಸ್ಕಷನ್ ಮಾಡಿ ಏನಕ್ಕೆ ನಿಮ್ ಹತ್ರ ಡಿಸ್ಕಷನ್ ಮಾಡ್ಬೇಕು? ಏನೇನ್ ಮಾಡ್ಬೇಕು? ಯಾವ್ದು? ಈಗ ನಿಮ್ ವರ್ಕ್ ರಿಲೇಟೆಡ್ ಏನಿದೆ, ಅದನ್ನೇ ನಿಮ್ ಸರ್ work ನಾನು related- ಹೇಳ್ತಿರೋದು. ಹೌದು, ನಿಮ್ ವರ್ಕ್ ರಿಲೇಟೆಡ್ ಏನಿದೆ ಆ format ಹಂಗಂತಂದ್ರೆ ಅಲ್ಲಿ ನಾನು ಹಾಕ್ಬೇಕು. ದುಡ್ಡು ಕೊಟ್ಬಿಟ್ರೆ ಮುಗೀತು, ನೀವಿಬ್ರು ಡಿಸ್ಕಷನ್ ಮಾಡ್ಬಿಟ್ಟು ನೀವ್ ಹೆಂಗಾರ ಮಾಡ್ಬೋದು ಅಂತ ಅಲ್ಲ, ನೀವು B2B work ಬಗ್ಗೆ ಅದು ನೀವು direct ಆಗಿ B2B ಆಗಲ್ಲ. ಕೇಳ್ತಿಲ್ಲ ಸರ್. ನಿಮ್ಗೆ ಅದ್ರ ಬಗ್ಗೆ ನಾನು knowledge ಇಲ್ಲ. B2B ಕೇಳ್ತಿಲ್ಲ. ನನಗೆ ನಾಲೆಡ್ಜ್ ಇರೋದಕ್ಕೆ ಕ್ವಶನ್ ಯಾವ್ದು ಹೇಳಿ? ನಾಲೆಡ್ಜ್ ಇಲ್ದಲೇ ಏನು B2B ಅಂದ್ರೆ? ನಾನು ಕೇಳಿರೋ ಕ್ವಶನ್ ಅರ್ಥ ಮಾಡ್ಕೊಂತಿಲ್ಲ ನೀವು. ಆಯ್ತು, ನಿಮ್ ಪ್ರಕಾರ B2B ಅಂದ್ರೆ ನಾನು ಏನು? B2B ಕೇಳ್ತಿಲ್ಲ ಸರ್. ನಾನು ಕೇಳಿರೋ ಕ್ವಶನ್ ಅರ್ಥ ಆಯ್ತಾ ಸರ್ ನಿಮ್ಗೆ? ಏನು? ಅರ್ಥ ಆಯ್ತಾ? ಹೇಳಿ ಏನ್ ಅರ್ಥ ಅಲ್ಲ, ಆಯ್ತು ನೀವ್ ಹೇಳಿ. ಹೇಳಿ. ನೀವ್ ನಾನು ಹೇಳ್ತಾ ಹತ್ತು ಇದ್ದೀರಲ್ಲ. ಸಲ ಇಲ್ಲಿಗಾಗಲೇ 10 ಏನ್ ಸರಿ ಹೇಳಿದ್ದೀರಾ? ಕೇಳಿದ್ದೀನಿ ಸರ್ ಅಲ್ಲ, ಇದೇ ಕ್ವಶನ್. ಅದನ್ನ ನಾನು ಹೇಳಿದ್ಮೇಲೆ ನೀವು ಕೇಳಿರೋದು ನಾನು ನಾನು ಹೇಳಿದ್ದೀರಾ ಅಂತ. ಅದನ್ನೇ ಸರ್. ನಾನು ಒಂದ್ ನಿಮಿಷ. ನೀವ್ ಹೇಳಿದ್ಮೇಲೆ ನಾನು ಅದೇ ಹೇಳ್ತೀನಿ. ನಾನು ಹೇಳಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ತಿತ್ತಾ? ಅದನ್ನೇ ಸರ್. ಅದು ನಂಬಿಕೆ ದ್ರೋಹ ಅಂತಾರೆ ಸರ್. ಅಲ್ಲಲ್ಲ, ನಂಬಿಕೆ ಅಲ್ಲ, ನಂಬಿಕೆ ದ್ರೋಹ ಅಂತಾರೆ ಸರ್. ನೋ, ನಾನ್ ನಿಮ್ಗೆ ಹೇಳಿಲ್ಲ ಅಂದ್ರೆ ಗೊತ್ತಾಗ್ತಿತ್ತಾ? ಅದನ್ನೇ ಸರ್ No. ಹೇಳಿಲ್ಲ ಅಂದ್ರೆ ನಂಬಿಕೆ ದ್ರೋಹ ಯಾಕೆ ಅಂತಾರೆ ಅಂತ ಸರ್. ಅಂದ್ರೆ ಅಷ್ಟು ನಾನು ಅದು ನಿಮ್ಗೆ ನಾನು clear- ನಿಮ್ಮ ಹತ್ರ ತಿಳ್ಕೊಂಡಿಲ್ಲ ಅಂದ್ರೆ ಮೇಲಿರೋನೊಬ್ಬ ನೋಡ್ತಿರ್ತಾರೆ ಸರ್, ನನಗೆ ಸರ್. ಅವಶ್ಯಕತೆನೇ ಇಲ್ಲ. ಈಗ ನಾವು ಬಂದು ಲೈವ್ ಆಗಿ ಮಾತಾಡ್ತಾ ಇರೋದು ಅದಕ್ಕೇನೆ ನಿಮ್ಗೆ ತಿಳ್ಸಕ್ಕೆ ಅಂತಾನೆ ನಾನು ಮತ್ತೆ ನಿಮ್ಗೆ ನಾನು ಕೇಳಿದ ಲೈವ್ ಕಟ್ question ಮಾಡ್ಬಿಟ್ಟು ಅರ್ಥ ಆಗಿಲ್ಲ ಅಲ್ಲ, ನಿಮ್ಗೆ. ಇನ್ನೇನು ನಾನು ನೀವು ಎಷ್ಟು ದಿವಸ ಹೇಳಿದ- ರಜಾ ಹಾಕ್ಕೊಂಡ್ರಿ? ಅಲ್ಲ, ಇವ್ರು ಎಷ್ಟು ದಿವಸ ರಜಾ ಹಾಕ್ಕೊಂಡ್ರಿ? ನಾನು ನೀವು ಹೇಳಿದ personal ಆಗಿ ಮೇಲೆ ದಿವಸ ಹಾಕ್ಕೊಂಡ್ರಿ? ಅಲ್ಲ, ನೀವು ನಾನು ಹೇಳಿದ ಕೇಳಿರೋ question ಅರ್ಥ ಒಂದ್ ಆಯ್ತಾ ನಿಮಿಷ ಸರ್? ಕೇಳ್ರಿ. ನಾನು ಹೇಳಿದ ಮೇಲೆ ನೀವು ಅರ್ಥ ಮಾಡ್ಕೊಂಡು ಅದು ಹಿಂಗ ಇದು ಹಿಂಗ ಅನ್ನೋದಕ್ಕೆ ನಾನು ಹೇಳ್ದಿರಾನು ಇರ್ಬೋದಾಗಿತ್ತು. ನಿಮ್ಗೆ ಆ ಪೇಷನ್ಸ್ ದೇವ್ರು ಇದಾನೆ ಅದು ಗೊತ್ತು, ಬಟ್ ಆ ಪೇಷನ್ಸ್ ಇರ್ಬೇಕಲ್ಲ ನಿಮ್ಗೆ. ಆ ಪೇಷನ್ಸ್ ಇಟ್ಕೊಂಡು ನೀವು ಏ ಸರ್, ಹೇಳ್ಬೇಕು. ನಾನು ನಿಮ್ಗೆ ಹೇಳಿದ್ದು ಈಗ ಕರೆಕ್ಟ್ ಆಗಿ ಬಂದ್ರೆ ಅರ್ಥ ಏನು? ಏನು? ನಾನು ಹೇಳಲಿಲ್ಲ ಅಂದ್ರೆ ಗೊತ್ತಾಗ್ತಾನೆ ಇರ್ಲಿಲ್ಲ ಅಂತ. ಸರ್, ಅದನ್ನ ನೀವು ನಾನು ನಾನು ತಪ್ಪು ಮಾಡಿದೀನಿ ಅಂತ ಹೇಳೋದು ಹೇಳಿ ಒಂದ್ ಸರ್. ನಿಮಿಷ. ಯಾವಾಗ? ನಾನು ನಿಮ್ಮ ಹತ್ರ ಒಂದ್ ನಿಮಿಷ. ಡಿಸ್ಕಷನ್ ಮಾಡಿಲ್ಲ ಅಂತ ಹೇಳಿ ಹೇಳಿ. ಇಲ್ಲಿ. ನಾನು ಯಾವಾಗ ಹೇಳ್ಬೇಕಾಗಿತ್ತು? ಯಾವಾಗ ಯಾವಾಗ ಹೇಳ್ಬೇಕು? ಮುಂಚೆ ಹೇಳ್ಬಾರ್ದು. ಅಗ್ರಿಮೆಂಟ್ ಆದ್ಮೇಲೆ ನಿಮ್ mind ಅಲ್ಲಿ ನಾನು ದುಡ್ಡು ಕೊಡ್ಬೇಕಾದ್ರೆ ಹೇಳ್ಬೇಕು. ನಿಮ್ ಮೈಂಡ್ ಅಲ್ಲಿ ಹೆಂಗ್ ಕೂರುತ್ತೆ ಅಂದ್ರೆ V.9 ಇವೆಂಟ್ ಅರುಣ್ ಸರ್ ಇಷ್ಟು ತೀರಾ ಕಮ್ಮಿ ಬಜೆಟ್ ಮಾಡಿಸ್ತಾರಾ? ಅಷ್ಟು ತೀರಾ ಕಮ್ಮಿ ಬಜೆಟ್ಗೆ ನಾನ್ ಯಾಕೆ ಮಾರ್ಕೆಟ್ ನ ಹಾಳು ಮಾಡ್ಲಿ? ನಾನ್ ಯಾಕೆ ಕಮ್ಮಿಗೆ ಕೋಟ್ ಮಾಡ್ಲಿ? ನಾನ್ ಯಾಕೆ ಬೇರೆಯವ್ರ ಸರ್ವಿಸ್ ಕೊಡ್ತಾ ಇರೋರ್ನ ನಾನು ಇನ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಹಾಳು ಮಾಡ್ಲಿ? ಲಿಸನ್ ಫಸ್ಟ್, ನಾನು ನಮ್ಮ ಇನ್ಸ್ಟಿಟ್ಯೂಟ್ ಒಂದ್ ಇದಿಷ್ಟಕ್ಕೆ answer ನಿಮಿಷ ಮಾಡ್ತೀನಿ ನಾನು ಸರ್. ಮಾತಾಡ್ಬಿಡ್ತೀನಿ, ಆಮೇಲೆ ಇದಿಷ್ಟಕ್ಕೆ ಮಾತಾಡಿ. answer ಹೇಳ್ತೀನಿ ಸರ್. ಇನ್ಸ್ಟಿಟ್ಯೂಟ್ ಇದಿಷ್ಟಕ್ಕೆ ಒಂದ್ ನಿಮಿಷ, answer ಹೇಳ್ತೀನಿ ಆಮೇಲೆ ಸರ್. ಮಾತಾಡಿ. ಲಿಸನ್ ಇದಿಷ್ಟಕ್ಕೆ ಫಸ್ಟ್. answer ಹೇಳ್ತೀನಿ. ನೋ, ನಾನು ಹೇಳ್ತೀನಿ, ಆಮೇಲೆ ಮಾತಾಡಿ. ಮತ್ತೆ ನನ್ನ ಕ್ವಶನ್ಗೆ ಹಾ, ಆನ್ಸರ್ ಮಾತಾಡಿ. ಕೊಡಿ, ಆಮೇಲೆ ನಾನು ಹೇಳ್ತೀನಿ. ವೆಯ್ಟ್ ಮಾಡಿ. ನನ್ನ Listen. ಕ್ವಶನ್ಗೆ ಆನ್ಸರ್ ಕೊಡಿ. ಈಗ ನಾನು ಮಾತಾಡೋವರೆಗೂ ನೀವು ವೆಯ್ಟ್ ಮಾಡಿ, ಆಮೇಲೆ ನಾನು ನಾನು ಮಾತಾಡ್ತೀನಿ. ಕೇಳ್ತೀನಿ, ನೀವು ಹೇಳಿ. ಇನ್ಸ್ಟಿಟ್ಯೂಟ್ ರಿಲೇಟೆಡ್ ಆಗ್ಲಿ, ನಮ್ ಸರ್ವಿಸಸ್ ರಿಲೇಟೆಡ್ ಆಗ್ಲಿ, ಇನ್ಸ್ಟಿಟ್ಯೂಟ್ ಮಾಡಿ ಮಾರ್ಕೆಟ್ಗೆ ಏನಾದ್ರೂ ತೊಂದರೆ ಆಗ್ತಾ ಇದೆ, ನಮ್ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ತೊಂದರೆ ಆಗ್ತಾ ಇದೆ,
ಡಿಜಿಟಲ್ ಮಾರ್ಕೆಟಿಂಗ್ ತೊಂದರೆ ಆಗ್ತಾ ಇದೆ ಅಂದ್ರೆ ಅವತ್ತೇ ಕ್ಲೋಸ್ ಮಾಡ್ತೀನಿ. ಬಿಕಾಸ್ ಯಾಕೆ ಅಂದ್ರೆ ಇಲ್ಲಿ ನಾನ್ ದುಡ್ಡು ಮಾಡಕ್ಕೆ, ನಾನು ಒಬ್ಬನೇ ಗ್ರೋ ಮಾಡಕ್ಕೆ ಈ ಇನ್ಸ್ಟಿಟ್ಯೂಟ್ ಮಾಡಿಲ್ಲ. ಒಂದು, ಈ ಸರ್ವಿಸು ನಮ್ಮ ಕನ್ನಡ ಜನಕ್ಕೆ, ಕರ್ನಾಟಕ ಜನಕ್ಕೆ, ಕನ್ನಡಿಗರಿಗೆ ಮಾಡಿರುವಂತದ್ದು. ನನ್ನಿಂದ ಈ ಇನ್ಸ್ಟಿಟ್ಯೂಟ್ ಇಂದ ಏನಾದ್ರೂ ಒಂದು ಕನೆಕ್ಟ್ ಆಗ್ತಿಲ್ಲ, ಮಾರ್ಕೆಟ್ಗೆ ತೊಂದರೆ ಆಗ್ತಾ ಇದೆ, ತೀರಾ ಲೋ ಬಜೆಟ್ ಅಲ್ಲಿ ನಾನು ಸರ್ವಿಸಸ್ ಕೊಡ್ತಾ ಇದ್ದೀನಿ, ಅವರೆಲ್ಲ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸ್ಪೆಂಡ್ ಮಾಡಿದ್ದಾರೆ ಅಂದ್ರೆ ಅವತ್ತೇ ಇನ್ಸ್ಟಿಟ್ಯೂಟ್ ಕ್ಲೋಸ್ ಮಾಡ್ತೀನಿ. ನಂಬರ್ 1. ನಂಬರ್ 2, ನಿಮಗೆ ಮಿಸ್ಗೈಡ್. ನಂಬರ್ 1 ಹೇಳ್ತೀನಿ, ನಂಬರ್ 2 ಹೇಳ್ತೀನಿ, ಆಮೇಲೆ ಮಾತಾಡ್ತೀನಿ. ನಮ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಎಲ್ಲರೂ ಕೇಳೋದಕ್ಕೆ. ನೀವು ಕೇಳಿರೋ ಕ್ವಶನ್ ನಾನು ಇವಾಗ ಆನ್ಸರ್ ಕೊಡ್ತೀನಿ. ಒಂದು ನಿಮಿಷ, ಇನ್ನೊಂದು ಹೇಳ್ತೀನಿ, ಆಮೇಲೆ ಮಾತಾಡಿ. ಒಂದೇ ಸರಿ ನಾನು ಆನ್ಸರ್ ಕೊಡೋಕ್ಕಾಗಲ್ಲ. ನೀವು ಕೇಳಿರೋ ಕ್ವಶನ್ ಆನ್ಸರ್ ಇವಾಗ ನೀವು ಕೊಡಬೇಡಿ. ಸೆಕೆಂಡ್ ಕ್ವಶನ್ ಕೇಳ್ತೀನಿ. ಸೆಕೆಂಡ್ ಕ್ವಶನ್ ಆನ್ಸರ್ ಮಾಡ್ಬಿಡ್ತೀನಿ ನಾನೇ. ಇನ್ನೊಂದು, ಈ ಬ್ಯಾಚ್ ಸ್ಟೂಡೆಂಟ್ಸ್ ಆಗ್ಲಿ, ಯಾವುದೇ ಬ್ಯಾಚ್ ಸ್ಟೂಡೆಂಟ್ಸ್ ಆಗ್ಲಿ ಬಂದ್ರು ಕೂಡ ನಿಮಗೆ ಪರ್ಸನಲ್ ಅಟೆನ್ಷನ್ ಕೊಟ್ಟು ಇನ್ಸ್ಟಿಟ್ಯೂಟ್ ಮಾಡ್ತಾ ಇರೋದು. ಈಗ ಇವ್ರಿಗೆ ಬೇರೆ ಇಂಟ್ರೆಸ್ಟ್ ಇರುತ್ತೆ, ಇವ್ರಿಗೆ ಬೇರೆ ಇಂಟ್ರೆಸ್ಟ್ ಇರುತ್ತೆ. ಈ ಇನ್ಸ್ಟಿಟ್ಯೂಟ್ ಅಲ್ಲಿ 10 ಜನ 10 ಮೈಂಡ್, ಒಬ್ಬೊಬ್ರದ್ದು ಒಂದೊಂದು ಗೋಲ್ ಇಟ್ಕೊಂಡು ಬಂದಿರ್ತಾರೆ. ಇಲ್ಲೇ ಕೆಲವರು ಮೈಂಡ್ ನ ವಾಶ್ ಮಾಡಿ, ಮೈಂಡ್ ನ ಡಿಸ್ಕನೆಕ್ಟ್ ಮಾಡಿ, ಅದ್ ಹಂಗಲ್ಲ ಇದು ಹಿಂಗಲ್ಲ ಅಂತ ನಿಮ್ಗೆ ಹೇಳೋರು ಇರ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಯಾರು ಕೂಡ ಫಸ್ಟೇ ಪರಿಚಯ ಇದ್ಕೊಂಡು ಬಂದಿಲ್ಲ. ಇಲ್ಲಿ ಯಾರು ಅಕ್ಕ ತಂಗಿರಿಲ್ಲ, ಅಣ್ಣ ತಮ್ಮಂದಿರಿಲ್ಲ. ಇಲ್ಲಿ ನಂಬರ್ ಎಕ್ಸ್ಚೇಂಜ್ ಮಾಡೋದಾಗ್ಲಿ, ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋದಾಗ್ಲಿ, ಅವ್ರ ಫ್ರೆಂಡು ಇವ್ರ ಫ್ರೆಂಡು ಅನ್ಕೊಂಡು ನಾನು ಅವಕಾಶ ಕೊಡಲ್ಲ. ಯಾಕೆ ಅಂದ್ರೆ ಅಷ್ಟು ದೂರದಿಂದ ಕಲ್ತು ಹೊತ್ಕೊಂಡ್ ಬಂದಿರ್ತಾರೆ. ಇವರು ಉತ್ತರ ಕನ್ನಡದಿಂದ ಬಂದಿದ್ದಾರೆ, ಇವರು ದಾವಣಗೆರೆಯಿಂದ ಬಂದಿದ್ದಾರೆ, ಇವರು ಹಾಸನದಿಂದ ಬಂದಿದ್ದಾರೆ, ಇವರು ದೂರದಿಂದ ಬಂದಿದ್ದಾರೆ, ಇವರು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾರೆ, ಇವರು ಒಂದು ಕನ್ಸು ಇಟ್ಕೊಂಡ್ ಬಂದಿದ್ದಾರೆ. ಇವ್ರದೇ ಆದಂತ ಎಷ್ಟೋ ಜವಾಬ್ದಾರಿ ಇಟ್ಕೊಂಡು ಇಲ್ಲೂ ಒಂದು 10-20 ಕಾಲ್ ಬಂದ್ರು ಅವಾಯ್ಡ್ ಮಾಡ್ಕೊಂಡು ಇಲ್ಲಿ ಇಂಟ್ರೆಸ್ಟ್ ಕೊಟ್ಟು ಮಾತಾಡ್ತಾರೆ. ನಮ್ಮ ಹತ್ರನೂ ವಾದಗಳು ಮಾಡ್ತಾರೆ, ಡಿಸ್ಕಷನ್ ಮಾಡ್ತೀವಿ. ಇಲ್ಲಿ ಎಷ್ಟೊಂದು ಜನ ನಿಮ್ಮಲ್ಲೇ ಏನು ಮಿಸ್ಗೈಡ್ ಮಾಡೋರು ಇರ್ತಾರೆ. ಯಾವುದೇ ಕಾರಣಕ್ಕೂ ನಾನು ಅಲೋ ಮಾಡಲ್ಲ. ಅದು ಆತರ ಆಗ್ತಾ ಇತ್ತು ಅಂದ್ರೆ ಫೀಸ್ ಬೇಕಾ ರಿಟರ್ನ್ ಕೊಟ್ಬಿಡ್ತೀನಿ. ನಂಬರ್ 1 ನನಗನ್ಸಿದ್ದು, ಫೀಸ್ ಬೇಕಾ ರಿಟರ್ನ್ ಕೊಡ್ತೀನಿ. ದುಡ್ಡು ಬಗ್ಗೆ ನನ್ ನೋವರಿ, ನಾನು ದುಡ್ಡಿಗಾಗಿ ಇನ್ಸ್ಟಿಟ್ಯೂಟ್ ಮಾಡಿಲ್ಲ. ಆಮೇಲೆ ಇನ್ನೊಂದು, ನಿಮ್ ಮೈಂಡ್ ಅಲ್ಲಿ ಏನಾದ್ರೂ ನನ್ನ V.9 ಇವೆಂಟ್ಸ್ ಅಂತ ನಿಮ್ ಮೈಂಡ್ ಅಲ್ಲಿ ಬಂತು, ಅರುಣ್ ಸರ್ ಉಪಯೋಗ ಮಾಡ್ಕೊಳಕ್ಕೆ, ಅವ್ರೊಬ್ರೆ ಬೆಳೆಯಕ್ಕೆ ಅಂತ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಬಂತು ಅಂದ್ರೆ ಅವತ್ತೇ ಹೋಗಿ. ಆಮೇಲೆ ಇನ್ನೊಂದು, 3 ಮಂತ್ ಕೋರ್ಸ್ ಏನಿದೆ, ಇದ್ರಲ್ಲಿ ನಾನು ಗ್ರೋ ಆಗ್ಬೇಕು, ನೀವು ಗ್ರೋ ಆಗ್ಬೇಕು. ಈ 3 ಮಂತ್ ಅದಾದ್ಮೇಲೂ ಗ್ರೋ ಆಗ್ಬೇಕು. ನಿಮ್ ಮೈಂಡ್ ಸೆಟ್ ಇತ್ತು ಅಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ನಾನು ಸುಮ್ನೆ ಬಿಲ್ಡಪ್ಗೆ ಗ್ರೋ ಟುಗೆದರ್, ಟೀಮ್ ವರ್ಕ್ ಅವೆಲ್ಲ ಮಾತಾಡೋದಲ್ಲ. ನಾನು ಏನ್ ರಿಯಾಲಿಟಿ ನಾನು ಮಾಡಕ್ ಬಂದಿದ್ದೀನಿ. ನೀವು ಅಷ್ಟೇ ಒಬ್ರೆ V.9 ಇವೆಂಟ್ಸ್ ಗ್ರೋ, ಇದು V.9 ಇವೆಂಟ್ಸ್ ಅರುಣ್ದಲ್ಲ, ಎಲ್ರದೂ ಕೂಡ ನೀವೆಲ್ಲರೂ ಬೆಳಿಲಿ ಅನ್ನೋ ಉದ್ದೇಶದಿಂದ ಈ ಸಂಸ್ಥೆ ಮಾಡಿರೋದು. ನಿಮ್ ಮೈಂಡ್ ಅಲ್ಲಿ ಏನಾದ್ರು ನಾನು ಒಬ್ನೇ ಬೆಳಿಬೇಕು, ನಾನು ಒಬ್ಳೆ ಬೆಳಿಬೇಕು, ನಾನು ಒಬ್ನೇ ದುಡ್ಡು ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು, 3 ಮಂತ್ ವರ್ಗು ಗ್ರೋ ಟುಗೆದರ್. ಆಫ್ಟರ್ 3 ಮಂತ್ ನಾವ್ ಇರ್ತೀವಿ. ನಿಮ್ ಮೈಂಡ್ ಒಬ್ರೇ ಬೆಳಿಬೇಕು ಅಂತ ಅಂದ್ರೆ ನಾನು ಅದಕ್ಕೆ ಏನು ಮಾತಾಡಲ್ಲ. ನನ್ನ ಮೈಂಡ್ ಸೆಟ್ ಒಂದೇ. ಎಸ್, ನೀವ್ ಇವಾಗ ಕಂಟಿನ್ಯೂ ಮಾಡಿ. 2 ಮಾತಾಡಿದ್ವಿ. ನಾನು ಇದಿಷ್ಟಕ್ಕೂ ಆನ್ಸರ್ ಕೇಳ್ತೀನಿ. ನಾನು ಕೇಳಿದ್ದು ಕ್ವಶನ್ನೇ ಒಂದು, ನೀವು ಆನ್ಸರ್ ಮಾಡಿದ್ದೇ ಒಂದು, ನೀವು ಹೇಳಿದ್ದೇ ಒಂದು. ಇದರಲ್ಲಿ ಹೆಂಗಾಯ್ತು ಅಂತ ಅಂದ್ರೆ, ನೀವು ಮಾತಿ ಮುಂಚೆ ಹೇಳೋದು ಇದನ್ನೇ ಹೇಳ್ತೀರಾ. ನಾನು ಕೇಳಿದ ಕ್ವಶನ್ ಏನು, ಆ ಕರೆಕ್ಟಾಗಿ ನೀವು ಕರೆಕ್ಟಾಗಿ ಆ ಕ್ವಶನ್ನೇ ಅರ್ಥ ಮಾಡ್ಕೊಂತಿಲ್ಲ. ಆ ಕ್ವಶನ್ ಬಿಟ್ಬಿಟ್ಟೇನೆ ಒಂದೇ ಸರಿ ಬೇರೆದಕ್ಕೆ ಹೊರಟೋಗ್ತೀರಾ. ಈಗ ನೀವು ಕ್ವಶನ್ ಹೇಳಿರೋದು ನನ್ನ ಕ್ವಶನ್ ಅದನ್ನು ಒಂದಾಯ್ತು. ನೀವ್ ಹೇಳ್ತಾ ಇದ್ದೀರಾ ಇಲ್ಲಿ ನಾವೇನೋ ಯಾರಿಗೂ ಒಬ್ರಿಗೂ ನಾವು ಏನು ಸಮೇತ ನಾವ್ ಯಾರು ಏನು ಹೇಳಿಲ್ಲ. ಅಲ್ಲ, ನಿಮ್ ಬಗ್ಗೆ ನಾವು ಮಾತಾಡಿಲ್ಲ, ನಿಮ್ ಬಗ್ಗೆ ಹೇಳಿಲ್ಲ. ನಾನು ಸರ್ ನನಗೆ ನೀಡಿಲ್ಲ. ಇನ್ಸ್ಟಿಟ್ಯೂಟ್ ಅಲ್ಲಿ ನಾವಿರೋದು 9 ಜನ ಆಗಿರ್ಬೋದು, 10 ಜನ ಆಗಿರ್ಬೋದು. ನೀವ್ ಹೇಳ್ತಿದ್ದೀರಲ್ವಾ ತಲೆ ಕೆಡಿಸ್ಬೋದು ಅಂತ, ಆ 9 ಜನ ಮಾತ್ರ ನಾವೇ ಆಗಿರ್ತೀವಿ ಹೊರತು ಈಚೆಗಡೆಯವ್ರಿಗೆ ನಿಮ್ಮ V.9 ಯಾರು ಅಂತ ಅನ್ಬಿಟ್ಟು ಈಚೆಗಡೆ ಹೋಗೋನಿಗೆ ಯಾರಿಗೂ ಗೊತ್ತಿರಲ್ಲ. ಇನ್ನೊಂದಾಗಿ ಇವ್ರಿಗೆ ಅವ್ರು ಗೊತ್ತಿರಲ್ಲ ಬಂದ್ ತಲೆ ತಿನ್ನೋದಕ್ಕೆ. ಈ 9 ಜನದಲ್ಲೇ ಹೇಳ್ತಾ ಇದ್ದೀರಾ ಅಂತ ಅನ್ನೋದು ಗೊತ್ತು. ನೋಡಿ, ಅದನ್ನ ನೀವು ನಿಮ್ಮ ಮೈಂಡ್ ಅಲ್ಲಿ ನಾವ್ ಹೇಳ್ಕೊಡ್ತಿದೀವಿ, ನಾವ್ ಇದ್ ಮಾಡ್ತಿದೀವಿ ಅನ್ನೋ ತರ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ನಾವು ನಮ್ಮ ಮೇಲ್ಗಡೆ ಇರೋದು ಹೇಳ್ತೀವಿ, ಎಲ್ಲಾದ್ರು ಹೇಳ್ತೀವಿ. ನಾವ್ ಹೇಗೆ ಕೇಳಿದ ಕ್ವಶನ್, ನೀವಿಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದೀರಾ, ನೀವು ಮತ್ತೊಂದು ಇದೆಲ್ಲ ಈಚೆಗಡೆ ಕಾಸ್ಟ್ ಇದೆ ಅಂತ ಅನ್ನೋದು ಗೊತ್ತು. ನೀವು ಮಾಡಿರೋದು ಕರೆಕ್ಟ್ ಆಗಿ ಮಾಡಿದಿರ ಅನ್ನೋದು ಗೊತ್ತು. ಆದ್ರೆ ನೀವು ಮಿಸ್ಗೈಡ್ ನಮ್ಮನ್ನ ಎಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ, ನಾನ್ ದುಡ್ಡು ಮಾಡಲ್ಲ ಅಂತಾನು ಹೇಳ್ತಿದ್ದೀರಾ. ಇನ್ನೊಂದು ಆಯ್ತು, ನಾವು ಅದಕ್ಕೂ ಅಗ್ರಿ ಆಗ್ತೀವಿ. ನಾನ್ ಕ್ವಶನ್ ಕೇಳಿದ್ದಿಷ್ಟೇನೆ,
ಸರ್ ನೀವು ಈಚೆಗಡೆ ಅಗ್ರಿಮೆಂಟ್ ಎಲ್ಲಾದ್ರೂ ಓಪನ್ ಆಗಿ ಇಷ್ಟಕ್ಕೆ ಅಂತ ಮಾರ್ಕೆಟಿಂಗ್ ಡೌನ್ ಆಗ್ಬಾರ್ದು, ಇಂದ ಮಾರ್ಕೆಟಿಂಗ್ ಬಿದೋಗ್ಬಾರ್ದು, ಇಷ್ಟು ಕಮ್ಮಿ ಮಾಡ್ತಾರ ಅದು ಇದು ಅಂತಂದ್ರೆ ಆತರ ಆಗ್ಬಾರ್ದು ಅಂತ 2,30,000 ಚೇಂಜ್ ಮಾಡಿದೀರಾ 3 ತಿಂಗಳಿಗೆ. ಅದನ್ನ ನೀವು ಅಫಿಷಿಯಲ್ ಆಗಿ ಮಾಡಿದೀರಾ. ನಮ್ಮ ಹತ್ರ ನೀವು ದುಡ್ಡು ಕಲೆಕ್ಟ್ ಮಾಡಿದ್ರಲ್ಲ, ಅವಾಗ ನೀವು ನಮಗೆ ಹೇಳ್ಬೋದಿತ್ತು, ನಾವು ಅಫಿಷಿಯಲ್ ಆಗಿ ಈ ತರ ಮಾಡಿದೀವಿ, ಇದು ಈ ತರ ಅಲ್ಲ ಇರೋದು, ನಾವು ನಿಮ್ದು ಒಬ್ರದ್ನ 4,000 3 ತಿಂಗಳಿಗೆ ಮೇಡಮಿಗೆ ಕೊಟ್ಟಿದೀವಿ, ಇನ್ನು ಮಿಕ್ಕಿದ್ದ ಅಮೌಂಟ್ ನಾವು ನೀವು ಕಲಿಯೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯುಟಿಲೈಸ್ ಮಾಡ್ಕೊಂತೀವಿ ಅಂತ ಅಂದಿದ್ರೆ, ಇನ್ನ ಕೆಲವರು ಕಷ್ಟ ಬಿದ್ದು ಇನ್ನೊಂದು ಮತ್ತೊಂದು ಸಾಲ ಮಾಡಿರ್ತಾರೋ ಇನ್ನೊಂದು ಮಾಡಿರ್ತಾರೋ, ಅವಾಗ ಅವರು ನಿಮ್ಗೆ 4,000 ಮಾತ್ರ ದುಡ್ಡು ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದು ಸರ್ ನನಗೇನು ಬೇಡ, ನೀವೇನ್ ಹೇಳ್ಕೊಡ್ತೀರೋ ಅದನ್ನ ಕಲಿತೀವಿ ಅಂತ ನಾವು. ಆ 14,000ಕ್ಕೆ ಬಡ್ಡಿ ಕಟ್ಟೋರು ಇರ್ತಾರೆ, ಇಲ್ಲ ಸಾಲ ಮಾಡ್ಕೊಂಡ್ ಬಂದಿರೋರು ಇರ್ತಾರೆ, ಇಲ್ಲ ಇನ್ನೊಂದು ಒಡವೆನೋ ಪಡವೆನೋ ಇಲ್ಲ ಇನ್ನೊಬ್ರ ಹತ್ರ ಫ್ರೆಂಡ್ಶಿಪ್ ಹತ್ರ ಎಲ್ಲೋ ಇಸ್ಕೊಂಡ್ಬಿರ್ತಾರೆ. ಅಲ್ಲಿ ನಮ್ಗೆ ಏನು ಇದಿರಲ್ಲ. ನೀವು ಅದನ್ನ ನಮ್ಗೆ ಯಾಕೆ ಹೇಳಿಲ್ಲ, ಎಲ್ಲದ್ರಲ್ಲೂ ರಾ 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 ಅಂತೀರಾ, ಇದನ್ನ ಯಾಕೆ ಮುಚ್ಚಿಕ್ಕಿರಿ ಅಂತ ನನ್ ಕ್ವಶನ್ ಇದ್ದಿದ್ದು. ಅದಕ್ಕೆ ನೀವು ಎಷ್ಟು ದಿವಸ ಪರ್ಸನಲ್ ಆಗಿ ರಜಾ ಹಾಕೊಂಡ್ರಿ, ಎಷ್ಟು ದಿವಸ ಸಂಡೇ ಬಂತು, ಎಷ್ಟು ದಿವಸ ಸಾಟರ್ಡೆ ಬಂತು, ಸಾಟರ್ಡೆ ಇನ್ಕ್ಲೂಡ್ ಮಾಡ್ಕೊಬೇಕಾ? ಕ್ವಶನ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ನೀವೆಲ್ಲ ಹೋಗ್ಬಿಟ್ಟು ರಜದ್ ಹೇಳ್ಬೇಡಿ ನನಗೆ, ನಾನು ಇದನ್ನ ಕೇಳ್ತಿದ್ದೀನಿ, ಇದಕ್ಕೆ ಕೇಳಿ ಆನ್ಸರು. ಇದಕ್ಕೆ ಆನ್ಸರು B2B ಅಂದ್ರೆ ಏನು ಗೊತ್ತಿಲ್ಲ ನಿಮ್ಗೆ. ಬಿಫೋರ್ ಬರಕ್ಕಿಂತ ಮುಂಚೆ ಬಂದ ಮೇಲೂ ಇವಾಗ ನೀವು ಕ್ಲಾಸ್ ಆಗಿರೋದು ಅಕ್ಟೋಬರ್ 10th ಇಂದ ಇಲ್ಲಿ ಎಷ್ಟೋ ಫೆಸ್ಟಿವಲ್ಗಳಿದೆ, ಎಷ್ಟೋ ಲೀವ್ಗಳಿದೆ, ಅದರಲ್ಲಿ ನೀವು ಲೀವ್ ಹಾಕಿದ್ದೀರಾ. ಕೆಲವೊಂದು ಟೈಮು ನಾವು ಅದನ್ನ ಗೈಡ್ ಮಾಡಿರ್ತೀವಿ, ಅದು ನೆಕ್ಸ್ಟ್ ಕ್ಲಾಸ್ ದಲ್ಲಿ ಆಡ್ ಆನ್ ಆಗುತ್ತೆ. ಅದ್ರ ಜೊತೆಗೆ ಆನ್ಸರ್ ಅದು ಬರ್ತದೆ. ಹೇಳ್ತಿದ್ರಂತ ಹೇಳಿದ್ದು ಸರ್, ನಾನು ಕೇಳಿರೋ ಕ್ವಶನ್ ಕೇಳಿಸ್ಕೊಳ್ಳಿ, ಇದನ್ನ ಹೇಳ್ತೀನಿ ಹೇಳಿಬೇಡಿ ಸರ್. ಇಲ್ಲ ಎಳಿಲಿಲ್ಲ ಯಾಕಂದ್ರೆ ನಾವು ಅದು ಅರ್ಥ ಮಾಡ್ಕೊಂಡ್ರೆ ಬಂದಿದ ತಕ್ಷಣ ಓಕೆ ಬಲೂನ್ ತಂದ್ಬಿಡಿ, ಬಲೂನ್ ಹೇಳ್ತಾರಲ್ಲ, ನಾನು ಕೇಳಿರೋ ಕ್ವಶನ್ಗೆ ಇಷ್ಟೇ ಉತ್ತರ ಆಗಲಿ, ನಾನು ಕೇಳಿರೋ ಕ್ವಶನ್ ಆನ್ಸರ್ ಮಾಡಿ. 10 ದಿವಸ ಆಗಿದೆ, 10th ಬಂದಿದ್ದೀರಾ, ಅದನ್ನ ನಾನು ಕೇಳಿಲ್ಲ. ದುಡ್ಡು ಕಟ್ಟಿಸ್ಕೊಬೇಕಾದ್ರೆ ಈ ಡಿಸ್ಕಷನ್ ಯಾಕೆ ಮಾಡ್ಲಿಲ್ಲ ಅನ್ನೋದು ನನ್ ಕ್ವಶನ್. ಅದಕ್ಕೆ ಆನ್ಸರ್ ಮಾಡಿ, ಯಾಕೆ ಮಾಡ್ಲಿಲ್ಲ ಅನ್ನೋದು ಕೇಳಿ. ನೀವು ರಜಾ ಹಾಕಿದ್ ಕೇಳ್ತಿಲ್ಲ, ನಾನು ನೆಕ್ಸ್ಟ್ ಪೇಷನ್ಸ್ ಇರಬೇಕು ಒಂದು ಡಿಸ್ಕಷನ್ ಅಲ್ಲಿ. ಇವಾಗ ನಾನು ಏನ್ ನೆಕ್ಸ್ಟ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಪೇಷನ್ಸ್ ಇರ್ಬೇಕು ನಿಮ್ಗೆ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಕ್ ಹೋಗ್ತಾ ಕೇಳಕ್ ಆಗಲ್ಲ ಸರ್. ನಾವು ತಾಳ್ಮೆ ಇಲ್ಲ ಅವತ್ತು ಹೇಳಿದ್ದೀನಿ, ಕ್ರಾಸ್ ಪ್ರಮೋಷನ್ ಅಂದಾಗ ಅವತ್ತು ಮಾತಾಡಿದ್ದೀನಿ. ಹೌದು, ಕೇಳಿದ್ರೆ ಕೇಳಕ್ ಆಗಲ್ಲ ಅಂದ್ರೆ ಏನು ಮಾಡಕ್ಕಲ್ಲ, ಕೇಳಿಸ್ಕೋಬೇಕು. ಕ್ವಶನ್ ಕೇಳಿರೋದಕ್ಕೆ ಆನ್ಸರ್ ಒಂದ್ಸರಿ ಹೇಳಿ, ಪರವಾಗಿಲ್ಲ. ಅದನ್ನ ನಿಮ್ಗೇನೆ ಹೇಳೋದು, ಇರಬೇಕು. ಇಷ್ಟೊತ್ತ ಸೆಕೆಂಡ್ ಆನ್ಸರ್ ಬರೋದು, ಬೇರೆ ಮಾಡಕ್ ಕೆಲ್ಸ ಇಲ್ಲ ಅಂತಲ್ಲ ಸರ್. ನಿಮ್ಗೆ ಸೆಕೆಂಡ್ ಆನ್ಸರ್ ವೇಟ್ ಮಾಡ್ಬೇಕು ಕರೆಕ್ಟ್ ಆಗಿ. ಅದನ್ನೇ ಅದಕ್ಕೆ ನಾನು ಕೇಳಿರೋ ಕ್ವಶನ್ ಆನ್ಸರ್ ಕರೆಕ್ಟ್ ಆಗಿ ಬಂದ್ರೆ ನಾನು ಕೇಳ್ತೀನಿ. ಒಂದ್ ನಿಮಿಷ, ನಿಮ್ಗೆ 15 ದಿನಕ್ಕೆ ಏಜೆನ್ಸಿಯವ್ರ ಜೊತೆಗೆ ಇಲ್ಲಿ ತೋರಿಸಿ, 15 ದಿನಕ್ಕೆ ನಿಮ್ಗೆ ಒಂದ್ಸಲಿ ಮೀಟಿಂಗ್ ಹೇಳಿರೋದು ಕರೆಕ್ಟ್. ಮೀಟಿಂಗ್ ಮಾಡಿದೀವ ನಾವು. ಆಮೇಲೆ ಏನ್ ಹೇಳಿದ್ರು, ತಿಂಗಳಿಗೆ 2 ಟೈಮ್ ಹೇಳಿದ್ರು. ನೆನ್ಪಿದ್ಯಾ ಮೇಡಮ್? ಕರೆಕ್ಟಾ? ಮಂತ್ಲಿ 2 ಟೈಮ್ ಅಂತ ಹೇಳಿದ್ರು. ಆಮೇಲೆ ನಮ್ ಜೊತೆಗೆ ಮಂತ್ಲಿ 1 ಟೈಮ್ ನಾವು ಪ್ಲಾನ್ ಮಾಡಿದೀವಿ. ಇವತ್ತು ಎಷ್ಟು ಡೇ? ಎಲ್ಲ ಲೀವ್ ಎಲ್ಲ ಕೌಂಟ್ ಆಗುತ್ತೆ ಇಲ್ಲಿ. ಎಷ್ಟು ಡೇ? ನಮ್ಗೆ 15 ದಿನ ವರ್ಕ್ ಮಾಡಿಲ್ಲ, ಇನ್ಕ್ಲೂಡಿಂಗ್ ವೆಡ್ಡಿಂಗ್ ಬಿಟ್ಟಿ. ಕರೆಕ್ಟಾ? ಇನ್ಕ್ಲೂಡಿಂಗ್ ಸೇರಿಸ್ಕೊಂಡ್ರೆ 15 ದಿನ ಮಾಡಿಲ್ಲ, ಅದನ್ನ ಬಿಟ್ಬಿಟ್ರೆ 13 ದಿನ ವರ್ಕ್ ಮಾಡಿಲ್ಲ. ಡೇಟಾ ನಮ್ಮ ಹತ್ರ ಇದೆ, ನಾವು ಕೊಟ್ಟಿಲ್ಲ ಅವ್ರಿಗೆ. ಅದಾದ್ಮೇಲೆ ಬೇಡ ಬಿಡಿ, ತಾಳ್ಮೆನೇ ಇಲ್ಲ, ಹೋಗ್ಲಿ ಬಿಡಿ. ಅವ್ರ ತಾಳ್ಮೆ ಇಲ್ಲ ಅಂದ್ರೆ ನೆಕ್ಸ್ಟ್ ಬರ್ತೀವ್ರಿ, ನಿಮ್ ಕನೆಕ್ಟ್ ಇಲ್ಲ ಅಲ್ಲ, ನಿಮ್ ತಾಳ್ಮೆನೇ ಇಲ್ಲ ಅಂತ ನಿಮ್ ಟೈಮ್ ಇಲ್ಲ ಅಂದ್ರೆ ಹೋಗಿ, ಟೈಮ್ ಇಲ್ಲ ಅಂದ್ರೆ ಹೋಗ್ರಿ. ನಿಮ್ ತಾಳ್ಮೆ ಇಲ್ವಾ? ಹೋಗ್ತಾ ಇರಿ, ಇರ್ಬೇಕು, ತಾಳ್ಮೆಯಿಂದ ಇರ್ಬೇಕು, ತಾಳ್ಮೆಯಿಂದ ಇರ್ಬೇಕು. ಇರ್ಬೇಕು. ನಾನು ಕೇಳಿದ್ದೆ ಕೇಳಕ್ ಆಗಲ್ಲ ಸರ್. ಕನೆಕ್ಟ್ ಇದೆ ಅದಕ್ಕೂ ಇದಕ್ಕೂ. ಯಾವ್ದು ಕನೆಕ್ಟ್ ಇದೆ? ನಾನು ಇಷ್ಟ ಇಲ್ಲ ಅಂದ್ರೆ ಹೋಗಿ, ನನಗೇನು ಮಾಡಿ ಸರ್. ಇಷ್ಟ ಇಲ್ಲ ಅಂದ್ರೆ ಕುತ್ಕೊಳ್ಳಿ. ನಾನು ಇಷ್ಟ ಇರೋದಕ್ಕೆ ಇದ್ರು ಕುತ್ಕೊಳ್ಳಿ. ನೀವು ಮಾಡಿರೋದನ್ನ ಕೇಳ್ತಿದ್ದೀನಿ, ಅದಕ್ಕೆ ಕುತ್ಕೊಳ್ಳಿ ಅಂತ ಹೋಗಿ. ರಜಾ ಹಾಕಿರೋದು ನಾನು ಕೇಳಿರೋ ನೆಕ್ಸ್ಟ್ ಕ್ವಶನ್ ಏನಿದೆ ಅನ್ನೋದೇ ತಾಳ್ಮೆ ಇಲ್ಲ ನಿಮ್ಗೆ. ಇಂಪ್ಯಾಕ್ಟ್ ಆಗುತ್ತೆ. ಮೊದಲನೇ ಕ್ವಶನ್ ಎಲ್ಲ ಎಕ್ಸಾಮ್
ಹೋಗ್ಲಿ, ಫಸ್ಟ್ ಇಂದ ಮಾಡ್ಕೊಂಡು ಹೋಗೋದೇ ಹೊರತು ಲಾಸ್ಟ್ ಇಂದ ಯಾರು answer ಈಗ ಮಾಡ್ಕೊಳಲ್ಲ. ನಾನು ನೆಕ್ಸ್ಟ್ ನಿಮ್ ಕನೆಕ್ಟ್ ಆಗಕ್ಕೆ ಬಿಡ್ತಾ ಇಲ್ಲ, ಯಾಕೆ ಮತ್ತೆ ಮಾಡ್ತಾ ಇದ್ದೀರಾ? ನಾನು ಕೇಳಿರೋ ಕ್ವಶನ್ ಏನ್ ಸರ್? ಈಗ- ಈ ಸರಿ ಆದ್ರೂ ನಾನು ಕೇಳಿರೋ ಕ್ವಶನ್ ಈಗ ನಾನು ಆನ್ಸರ್ ಮಾಡ್ತಾ ಇದ್ದೀನಲ್ಲ. ಮೀಟಿಂಗ್ ಹೇಳಿರೋದು 2-15 ದಿನಕ್ಕೆ ಒಂದ್ ತಿಂಗಳಿಗೆ ನಾವು ಇವಾಗ ಕೇಳ್ರಿ ಇಲ್ಲಿ. ನಾನು ಕೇಳ್ತೀನಿ ಸರ್, ಒಂದ್ ನಿಮಿಷ. ನಿಮ್ಗೆ ನೀವು ಅವ್ರ ಅರ್ಥನೇ ಆಗ್ತಾ ಇಲ್ಲ. ಮೀಟಿಂಗ್ ಅಂತ ನಾನು ಡೈಲಿ ಬರ್ತಿರಲ್ಲ, ನನ್ನ ಟ್ರೈನಿಂಗ್ ಮಾಡಲಿಲ್ಲ. ನಾನ್ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಹತ್ರ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಯಾರು ದುಡ್ಡು ಕೊಟ್ಟಿರೋದು? ನಿಮ್ಗೆ ಕೇಳ್ರಿ ಇಲ್ಲಿ ಫಸ್ಟ್. ನಿಮ್ ತಾಳ್ಮೆನೇ ಇಲ್ಲ ಕೇಳಕ್ಕೆ. ಮೇಡಮ್ ಒಂದ್ ನಿಮಿಷ ಮಾತಾಡಿದ್ರು, ಒಂದ್ ನಿಮಿಷ. ನಮ್ಮ ಪೇಜ್ ಕ್ರಿಯೇಟ್ ಮಾಡೋದು. ನಾನು ಹೇಳ್ತಾ ಇರೋದು ಅಲ್ಲ ಸರ್, ಅಟ್ಲೀಸ್ಟ್ ನೀವು ಸ್ಟಾಪ್ ಮಾಡಿಲ್ಲ, ಅವ್ರು ಸ್ಟಾಪ್ ಮಾಡ್ಲಿ. ಅವ್ರೊಬ್ರಿಗೆ ಅಲ್ಲ ಸರ್, ಹೆಣ್ಮಕ್ಳಿಗೆ ನಮಿಗೂ ಟೈಮ್ ಆಗುತ್ತೆ, ಜಾಸ್ತಿ ದೂರ ಹೋಗ್ಬೇಕು. 10 ಮಿನಿಟ್ಸ್ ಅಂದ್ರೆ ಆಲ್ರೆಡಿ 8:30 ಆಗಿದೆ. ಇಲ್ಲ ನೀವು ಮಾತಾಡಿ, ನಾವು ಮಾತಾಡಿ, ಅಷ್ಟೊಂದು ಪರ್ಸನಲ್ ಇದ್ರೆ ಇಬ್ರು ಕುತ್ಕೊಂಡು ಮಾತಾಡಿ ಸರ್. ಇಲ್ಲಿ ನಮಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಿರೋದು. ನೀವು ಮಾತಾಡ್ತಿದ್ದೀರಾ, ಅಲ್ಲಿ ಅವ್ರ ಕ್ವಶನ್ಗೆ ನೀವು ಆನ್ಸರ್ ಮಾಡ್ತೀರಾ, ಅಲ್ಲಿ ನಿಮ್ಮಿಬ್ರಿಗೆ ಪಾಯಿಂಟ್ ಕ್ಲಿಯರ್ ಆಗುತ್ತೆ. ನಮಗೆ ಏನಾಗುತ್ತೆ ಸರ್, ನಾವೇನೋ ಕೇಳಿಸ್ಕೋಬೇಕು ಆ ಮಾತೆಲ್ಲ. ಕರೆಕ್ಟ್ ಮೇಡಮ್. ನಾನು ಹೇಳ್ತಾ ಇರೋದು ನೋಡಿ ಸರ್, ಮೇಡಮ್ 15 ದಿನಕ್ಕೆ ಒಂದು ಮೀಟಿಂಗ್ ಹೇಳಿರೋದು ಅವರು ಏಜೆನ್ಸಿ ಅವರು. ಕರೆಕ್ಟ್ ಆಗ್ರಿನಾ? ಮಂತ್ಲಿ 2 times, ಕರೆಕ್ಟ್. 10 days once. ನಾವು ಮಂತ್ಲಿ 1 time ಮಾಡ್ತೀವಿ. ಏನಾಗ್ತಿದೆ ಹೇಗಾಗ್ತಿದೆ. ಇವತ್ತಿಗೆ ನಮ್ಗೆ ಇನ್ನ 7 days ಇದೆ, 6 days ಇದೆ. ಅವಾಗ ಬಂದಾಗ ಇವ್ರು 1 monthದು ನೀವೇನ್ ಮಾತಾಡಿರ್ತೀರಾ ನಾವು ಅದ್ರಲ್ಲಿ ಪಿಚ್ ಮಾಡೋಣ ಅಂತ ಅನ್ಕೊಂಡಿರೋದು. ಇವತ್ತು ಅಷ್ಟೊತ್ತಿಗೆ 15 ದಿನ ಆಗಿಲ್ಲ, ನಮ್ ಪೋಸ್ಟ್ ಆಗಿಲ್ಲ. ನಮ್ಮ ಹತ್ರ ಡೇಟಾ ಇದೆ, ಎಷ್ಟೋ ಮೊಬೈಲ್ ಅಲ್ಲಿ ಕ್ಲಿಕ್ ಮಾಡಿದೀವಿ, ವಿಡಿಯೋಸ್ ಇದೆ, ಫೋಟೋಸ್ ಇದೆ. ಸೊ ನಾವು ಐಫೋನ್ ಅಲ್ಲೂ ಇದೆ, ಡಂಪ್ ಮಾಡಿದೀವಲ್ಲ. ಆ ಒಂದು ಪ್ರೋಸೆಸ್ ಇದೆಯಲ್ಲ, ಅಷ್ಟು ಜನದ 10 ಜನದ್ದು ನಾವು ವಾಟ್ಸ್ಆಪ್ ಡಾಕ್ಯುಮೆಂಟ್ ಅಲ್ಲಿ ಸೆಂಡ್ ಮಾಡಕ್ ಆಗಲ್ಲ. ಅಷ್ಟು ದೊಡ್ಡ ದೊಡ್ಡ ಫೈಲ್ ಆಗಿರ್ಲಿ. ಅದಾದ್ಮೇಲೆ ನಾವು ಗೂಗಲ್ ಡ್ರೈವ್ ಕಳ್ಸಕ್ಕಾಗಲ್ಲ. ಮತ್ತೆ ಪೆನ್ ಡ್ರೈವ್ ಪರ್ಚೇಸ್ ಮಾಡಕ್ಕೆ ಅದಕ್ಕೂ ಅಂತ ಒಂದು ಟೈಮ್ ಬೇಕು. ಅದಾದ್ಮೇಲೆ ಹಾರ್ಡ್ ಡಿಸ್ಕ್ ಕಳ್ಸಕ್ ಆಗಿಲ್ಲ. ಸೊ ಅದು ನನ್ನ ಕನ್ಕ್ಲೂಷನ್ ಕೊಡಕ್ ಬಂದಿರೋದು. ಸೊ ಫೈನಲಿ ಈ ಮೀಟಿಂಗ್ ಏನು ಅಂತ ಅಂದ್ರೆ, ಈಗ ಏಜೆನ್ಸಿ ಅವ್ರನ್ನ ಕರ್ಸಿದ್ವಿ, ಮಾತಾಡಿದ್ವಿ. ಅವರು ಇವಾಗ ಏನ್ ಹೇಳಿದ್ರು, ಯಾರ್ಯಾರು ಮಾರ್ಕೆಟಿಂಗ್ ಮಾಡ್ಬೋದು, ಯಾರ್ಯಾರು ಮಾರ್ಕೆಟಿಂಗ್ ಬೇಡ ಅಂತ ಕೇಳಿದೀವಿ. ಮಾರ್ಕೆಟಿಂಗ್ ಬೇಕು ಅಂದವರು ರೈಸ್ ಮಾಡ್ತಾರೆ, ಮಾರ್ಕೆಟಿಂಗ್ ಬೇಡ ಅಂದವರು ಡ್ರಾಪ್ ಔಟ್ ಮಾಡ್ತಾರೆ. ಮೇಡಮ್ ನಿಮ್ಮ ಉದ್ದೇಶ ನಾನು ಕೇಳೋದು, ಆಮೇಲೆ ಅವ್ರದ್ದು ಕೇಳ್ತೀನಿ. ಕನ್ಕ್ಲೂಷನ್ ಕ್ಲೋಸ್. ಇದು ಮಾರ್ಕೆಟಿಂಗ್ ಒಂದು ಏಜೆನ್ಸಿ ಕೊಟ್ಟಾಗ ನಾವು ಎಷ್ಟು ಬೇಗ ಡೇಟಾನ ಕೊಡಬೇಕು, ಜೊತೆಗೆ ನಮ್ ಕಡೆಯಿಂದ ಸ್ಟೂಡೆಂಟ್ ಇಂದಾನು ಡೇಟಾ ಎಷ್ಟು ಬೇಗ ಬರಬೇಕು. ಬಟ್ ಇಲ್ಲಿ ಇನ್ಸ್ಟಿಟ್ಯೂಟ್ ಇಂದಾನು ಎಷ್ಟು ಬೇಗ ಡೇಟಾ ಕೊಡಬೇಕು. ಆನ್ಲೈನ್ ಅಲ್ಲಿ ಡೇಟಾ ಎಲ್ಲ ಕೊಟ್ಬಿಡ್ತೀವಿ. ಅದನ್ನ ಹೆಂಗೆ ಪ್ಲೇಸ್ ಮಾಡಬೇಕು ಅನ್ನೋದು 10 ದಿನ 15 ದಿನದಲ್ಲಿ ಆಗ್ಬಿಡಲ್ಲ. ಅದೆಲ್ಲ 1 ವಾರ ಆಯ್ತು, ಇವತ್ತಿಗೆ 15 ದಿನ ಲೇಟ್ ಆಗಿದೆ. ಓಕೆ, ನೆಕ್ಸ್ಟ್ ಇಂದ ಏನೇನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಪ್ಲಾನ್ ಮಾಡಬೇಕು. ಹಂಗನ್ಬಿಟ್ಟು ಇವಾಗ ಸ್ಟಾಪ್ ಮಾಡಿದ್ರಿ, ನೆಕ್ಸ್ಟ್ ನೀವೇ ಮಾಡ್ಕೊಂತೀರಾ, ವೆಲ್ ಅಂಡ್ ಗುಡ್, ಸಪೋರ್ಟ್ ಮಾಡೋಣ. ಫೈನಲ್ ಕನ್ಕ್ಲೂಷನ್ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಇವಾಗ ಏಜೆನ್ಸಿ ಕೊಟ್ಟಿದೀವಿ, ನೀವು ಅವ್ರ ಕೈಗೆ ಕೊಟ್ಟಿ ನಿಮ್ಮ ಪೇಜ್ ನ ಪರ್ಸನಲ್ ಬ್ರ್ಯಾಂಡ್ ನ ಗ್ರೋ ಮಾಡಕ್ ಇಂಟ್ರೆಸ್ಟ್ ಇದೆಯಾ ಇಲ್ವಾ? ಇದೆ ಸರ್. ಯಾಕಿದೆ? ಸರಿ, ನನಗ್ ಪರ್ಸನಲ್ ಏನಂತಂದ್ರೆ, ಮುಂಚೆ ಏನಾಗ್ಬಿಟ್ಟಿದೆ, ಇವಾಗ ನಾವ್ ಇಷ್ಟೊಂದು ಡಿಸ್ಕಷನ್ ಮಾಡಿದ್ವಿ ಅಷ್ಟೊತ್ತಿಂದ ಇಷ್ಟೊತ್ತಿಗೂ, ಇವಾಗ ಆಗೋಗಿರೋದು ಮತ್ತೆ ಬರಲ್ಲ. ಅಲ್ಲೂ ಟೈಮ್ ವೇಸ್ಟ್ ಆಯ್ತು. ಇವತ್ತು ನಾವೇನ್ ಇವೆಂಟ್ ಮಾಡ್ಬೇಕಿತ್ತು, ನಾವೇನ್ ಕಲಿಬೇಕಿತ್ತು, ಅದನ್ನು ಹೋಯ್ತು. ಇಲ್ಲೇ ಟೈಮ್ ವೇಸ್ಟ್ ಆಯ್ತು. ಇಲ್ಲಿ ನಿಮಗೂ ಕ್ಲಾರಿಟಿ ಸಿಕ್ಕಿಲ್ಲ, ಅವ್ರಿಗೂ ಕ್ಲಾರಿಟಿ ಸಿಕ್ಕಿಲ್ಲ, ನಮಗೂ ಕ್ಲಾರಿಟಿ ಸಿಕ್ಕಿಲ್ಲ. ಅಷ್ಟೊಂದಿದೆ ಅಂತಂದ್ರೆ ಪರ್ಸನಲ್ ಆಗಿ ನೀವು ಮಾತಾಡ್ಕೊಳ್ಳಿ ಸರ್. ಅದು ಈವೆಂಟು ಆಗಿಲ್ಲ, ಆಲ್ರೆಡಿ 8:30 ಕೂಡ ಆಯ್ತು. ಈಗ ನಿಮ್ ಪ್ರಕಾರ ಒಂದು ಬ್ರ್ಯಾಂಡ್ ನ ಗ್ರೋ ಮಾಡ್ಬೇಕಾದ್ರೆ ಎಲ್ಲರೂ ಒಬ್ಬರೇ ಮಾಡಕ್ ಆಗಲ್ಲ. ಅದಕ್ಕೆ ಅಂತಾನೆ ಏಜೆನ್ಸಿ ಬಂತು ನಿಮ್ ಸಪೋರ್ಟ್ ಮಾಡಕ್ಕೆ ಅಂತ. ಈಗ ಕನ್ಕ್ಲೂಷನ್ ನಾನು ಹೇಳೋದು ನಿಮ್ಗೆ, ನಿಮ್ ಬ್ರ್ಯಾಂಡ್ ನ ಗ್ರೋತ್ ಮಾಡಕ್ಕೆ ಆ ಒಂದು ಏಜೆನ್ಸಿಗೆ ಕೊಟ್ರೆ ನೀವು ಮೂವ್ ಮಾಡ್ತೀರಾ ಇಲ್ವಾ ಸ್ಟಾಪ್ ಮಾಡ್ತೀರಾ? ಅದಾದ್ಮೇಲೆ ಎಲ್ಲ ಅಮೌಂಟ್ ಏನಿದೆ, ಆಂಕರ್ ಅರುಣ್, ಫೌಂಡರ್ ಅಂಡ್ ಸಿಒ V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್, ನಾವು ಕೊಟ್ಟಿರೋ ಅಮೌಂಟ್ ಏಜೆನ್ಸಿಯವ್ರು ನನ್ಗೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ ಏಜೆನ್ಸಿ B2B ಮಾಡೋರು ನನ್ಗೆ ತುಂಬಾ ಮುಖ್ಯ. ಯಾಕೆ ಅಂದ್ರೆ ನಿಮ್ಗೂ ಅದೇ ಹೇಳೋದು, B2B ಮಾಡೋರು ವೆಂಡರ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಲೈಂಟ್ ಸಿಕ್ಬಿಡ್ತಾರೆ 1 or 2, ವೆಂಡರ್ ಸಿಗೋದಿಲ್ಲ. ಹಂಗೆ ನಮ್ಗೆ ಏಜೆನ್ಸಿ ತುಂಬಾ ಮುಖ್ಯ. ನಮ್ಮಿಬ್ರಲ್ಲಿ ಏನೇ ಕ್ಲಾಸ್ ಆಗ್ಲಿ, ನಮ್ ಸ್ಟೂಡೆಂಟ್ ಇಲ್ಲಿ ನಾವು ಡೇಟಾ ಕೊಟ್ಟಿದ್ದವ್ರಿಗೆ ಡಿಲೇ ಆಯ್ತು, ಅಪ್ಲೋಡ್ ಆಗಿಲ್ಲ, ಇವ್ರಿಗೆ ನಾನು ಅಮೌಂಟ್ ಕೊಡಕ್ ರೆಡಿ ಇದ್ದೀನಿ. ನಮ್ಗೆ ಏಜೆನ್ಸಿ ಅವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನಿಮ್ಗೆ ದುಡ್ಡು ಬೇಕು ಅಂದ್ರೆ ವಾಪಸ್ ಕೊಡ್ತೀನಿ, ಇಲ್ಲ ಏಜೆನ್ಸಿ ಅವ್ರಿಗೆ ನೀವು ಮೂವ್ ಮಾಡಿ ಅಂತಂದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಇನ್ನೊಂದು, ಅವ್ರಿಗೆ ಏನಾದ್ರೂ ಇಷ್ಟ ಇಲ್ಲ ಅಂತಂದ್ರೆ ಬೇರೆ ಅದು ನೀವು ಮಾಡ್ಕೊಳ್ಬೇಕಾಗುತ್ತೆ ಪರ್ಸನಲ್ ಬ್ರ್ಯಾಂಡಿಂಗ್. ಸೊ ನೀವು ಇದ್ರ ಮಧ್ಯೆ ಒಂದು ಚಿಕ್ಕ ಕ್ವಶನ್ ಸರ್, ಕೇಳ್ಬೋದಾ ಇಲ್ವಾ ಅದು ನನಗೆ ಪ್ಲೀಸ್ ಕೇಳಿ. ಇದು ನಮಗೆ ಹೇಳಿದ್ದು ಸರ್ ಏನ್ ಕ್ವಶನ್ ಮಾಡ್ತಿದ್ದಾರೆ, ಸೇಮ್ ಕ್ವಶನ್. ನಮಗೆ ಹೇಳಿದ್ದು 6,000, ನೀವು ಅಲ್ಲಿ ಕೊಟ್ಟಿರೋದು 4,000.
ಬಟ್ ಏನಂತಂದ್ರೆ ಇವಾಗ ಇಷ್ಟೊಂದು ಇಶ್ಯೂ ಆಗಿದ್ದಕ್ಕೆ ನೀವು ನಮಗೆ ಹೇಳಿದ್ರಿ, ಡಿಸ್ಕ್ಲೋಸ್ ಮಾಡಿದೆ. ಇಷ್ಟೊಂದು ಇಶ್ಯೂ ಆಗಿದ್ದಕ್ಕಷ್ಟೇ ನೀವು ಹೇಳಿದ್ದು, ಇಲ್ಲಾಂದ್ರೆ ನೀವು ಹೇಳ್ತಾನೆ ಇರ್ಲಿಲ್ಲ, ನಮ್ಗೆ ಅಲ್ಲ, ಗೊತ್ತಾಗ ನೀವು ಹೇಳ್ತಾ ಇರ್ಲಿಲ್ಲ ಅನ್ನೋದಕ್ಕೆ ನೀವು ಕ್ವಶನ್ ಮಾಡಬಾರ್ದು. ನಾನು ಟೈಮ್ ಕೊಟ್ಟು ನಾನು ಅದನ್ನ ಡಿಸ್ಕ್ಲೋಸ್ ಮಾಡ್ತಿದ್ದೆ. ಸರ್, ಇವಾಗ ಆಮೇಲೆ ನಾವು ಮೊನ್ನೆ ಒಂದು ಮತ್ತೆ ಈವೆಂಟ್ ಮಾಡಿದಾಗ್ಲೇ 17,000 ಈವೆಂಟ್ ಮಾಡಿದಾಗ್ಲೇ ನಾನು ವಿತ್ ಸ್ಕ್ರೀನ್ ಶಾಟ್ ಅಲ್ಲಿ ತೋರಿಸ್ದೆ. ಅದಾದ್ಮೇಲೆ B2B ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ತೋರಿಸಿದೀನಿ. ಮೊನ್ನೆ ನಾವು ವಿನೋದ್ ಸರ್ಗೆ ಪೇಮೆಂಟ್ ಮಾಡಿರೋದು ಎಲ್ಲ ಸ್ಕ್ರೀನ್ ಶಾಟ್ ತೋರಿಸಿ ಎಲ್ಲ ಮಾಡಿದ್ವಿ. ಹೌದು, ಅದಾದ್ಮೇಲೆ ವೆಂಡರ್ ನ ಮೊನ್ನೆ ಪರಿಚಯ ಮಾಡಿಕೊಟ್ಟಿದ್ದು ತೋರಿಸಿದೆ. ಇದನ್ನ ನಾನು ಹೇಳಿಲ್ಲ ಅಂದಿದ್ರೆ ಹೆಂಗೆ ಹೇಳ್ಬಿಡಕ್ಕಾಗುತ್ತೆ? ಹೋಲ್ಡ್ ಮಾಡೇ ಮಾಡ್ತಿದ್ವಿ, ಹೇಳ್ತಿದ್ವಿ. 1 ಮಂತ್ಗೆ ಒಂದು ಮೀಟಿಂಗ್ ಆಗುತ್ತಲ್ವಾ, ಆ ಮಂತಲ್ಲಿ ಹೇಳ್ತಿದ್ವಿ. ನೀವು ಅಷ್ಟು ಹೊತ್ತೊಳಗಡೆ ಇದನ್ನ ಕ್ಲಿಯರ್ ಮಾಡ್ಬೇಕಾಗಿತ್ತು. ನಿಮ್ಗೆ ಅಷ್ಟು ಬೇಗ ಡಿಲೇ ಆಗೋಯ್ತು ಅಪ್ಲೋಡ್ ಮಾಡೋದು, ನನ್ಗೆ ಬೇಡ ಅಂತ ಕೆಲವೊಬ್ರು ಹೇಳ್ತಿದ್ರು ಪರ್ಸನಲ್ ಆಗಿ, ಕೆಲವರು ಬೇಕು ಅನ್ನೋರು ಇದ್ರು. ಹಾಗಾಗಿ ನೀವು ಹಂಗ್ ಜಡ್ಜ್ ಮಾಡಕ್ಕಾಗಲ್ಲ ಸರ್. ಹೇಳ್ತಿದ್ರ ಅವಾಗಿಂದ ನೀವು ಏನಂತ ಹೇಳಿದ್ರಿ, ಅವ್ರ ಏಜೆನ್ಸಿ ಅವರಿಗೆ ಪ್ರಾಬ್ಲಮ್ ಆಗುತ್ತೆ, ಸೊ ಅದಕ್ಕೆ ನಾನು 6,000 ಇಲ್ದೆ 6,000 ಅಗ್ರಿಮೆಂಟ್ ಮಾಡಿದೆ. ಸರಿ ಸರ್, ಏಜೆನ್ಸಿ ಅವ್ರಿಗೆ ಹೇಳಿದ್ರಿ, ನೀವು ಲೈವ್ ಮಾಡಿದ್ರಿ, ಅಟ್ಲೀಸ್ಟ್ ನಮ್ ಎಲ್ಲರ ಗ್ರೂಪಲ್ಲಿ ಹೇಳಕ್ ಆಗಿಲ್ಲ ಅಂತಂದ್ರೆ ನೀವು ಯಾವಾಗ ನಮ್ಮನ್ನ ಪರ್ಸನಲ್ ಆಗಿ ಕರ್ದಿ, ಇವನ್ ನಾನು ಕೂಡ ಅಮೌಂಟ್ ಇಶ್ಯೂ ಇದೆ ಅಂತ ಅಂದ್ಬಿಟ್ಟು ಫಸ್ಟ್ ಬೇಡ ಅಂತಾನೆ ಹೇಳಿದ್ದು. ಪರ್ಸನಲ್ ಆಗಿ ನನ್ನ ಕರೆದ್ರಲ್ಲ, ಅಟ್ಲೀಸ್ಟ್ ಅವಾಗಾದ್ರೂ ನೀವು ಹೇಳ್ಬೋದಿತ್ತಲ್ಲ ಸರ್. ಇವಾಗ ನಾನು 6,000 ನಾನು ಈಸ್ಕೊಂತ ಇರೋದು, ಅವ್ರಿಗೆ 4,000 ನಾನು ಕೊಡ್ತಾ ಇರೋದು. ನಿನ್ನ ಹತ್ರ ಅಮೌಂಟ್ ಇಲ್ಲ ಅಂದ್ರೆ 4,000 ಕೊಡು, ಇನ್ನು 2,000 ನೀವೇನ್ ಹೇಳ್ತಿದ್ದೀರಾ, ನಿಮ್ಗೆ ಯಾವಾಗ ಬೇಕು ನಾನು ಅವಾಗ ಯೂಸ್ ಮಾಡ್ತೀನಿ ಅಂತ. ನಿಮಗೆ ಯಾವಾಗ ಬೇಕಿತ್ತು ಅವಾಗ ನನಗೆ ಕೇಳಿದ್ರೆ ಅಟ್ಲೀಸ್ಟ್ ಆ ಅಮೌಂಟ್ ನಾನು ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದೆ. ನೀವೇನ್ 6,000 ಅಂತ ಹೇಳಿದೀರಾ, ನಾನು ಇನ್ನೂ ಅಮೌಂಟ್ ಕೊಟ್ಟಿಲ್ಲ, ಅದು ನಿಮಗೂ ಗೊತ್ತು. ಬಿಕಾಸ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಅಟ್ಲೀಸ್ಟ್ ನೀವು ಆ ಟೈಮಲ್ಲಾದರೂ ಎಲ್ಲರಿಗೂ ಯಾರು ಬೇಗ ಕೊಟ್ಟರು ಅವ್ರಿಗೆ ಹೇಳಿಲ್ಲ, ಅಟ್ಲೀಸ್ಟ್ ನಾನು ಕೊಟ್ಟೇ ಇಲ್ಲ ಅಮೌಂಟು, ಅಟ್ಲೀಸ್ಟ್ ಆ ಟೈಮಲ್ಲಾದ್ರೂ ನನ್ಗೆ ಹೇಳ್ಬೋದಿತ್ತಲ್ಲ ಅನ್ನೋದು ಬಂದು ಸರ್. ನಾನು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾನು ಅದನ್ನ ನಿಮ್ಮ ಹತ್ರ ಡಿಸ್ಕಷನ್ ಮಾಡಿ ಹೆಂಗ್ ವರ್ಕ್ ಆಗ್ತಿದೆ, ಇದು B2B ಅಂದ್ರೆ ಏನು, ಪರ್ಸನಲ್ ಅಟೆನ್ಷನ್ ಇದ್ದಾಗ ನಾನು ಗ್ರೂಪ್ ಅಲ್ಲಿ ಡಿಸ್ಕಷನ್ ಮಾಡಕ್ಕಾಗಲ್ಲ. ಅದಾದ್ಮೇಲೆ ನೀವು ಯಾರ್ಯಾರು ಪೇಮೆಂಟ್ ಮಾಡಿದ್ರೆ ಯಾರ್ಯಾರು ಮಾಡಿಲ್ಲ ಅನ್ನೋದು ನನಗೆ ಮಾತ್ರ ಗೊತ್ತು. ನಿಮ್ಗಳಿಗೆ ಯಾವತ್ತೂ ಕೇಳಿಲ್ಲ, ನೀವು ಪೇಮೆಂಟ್ ಮಾಡಲೇಬೇಕು ಅಂತ ಹೇಳಿಲ್ಲ. ವರ್ಕ್ ಪ್ರೋಸೆಸ್ ಆಗ್ತಾ ಇದೆ. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಸರ್, ಈವೆಂಟ್ ಮ್ಯಾನೇಜ್ಮೆಂಟ್ ನಾನು ನಾಳೆಯಿಂದ 10:30 ಇಂದ 4:30 ಅಂತ ಅಂದ್ರೆ ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ನಾನು ಹಂಗ್ ಮಾಡಕ್ಕಾಗಲ್ಲ. ಸುಮ್ಮನೆ ಈಗ ಇರಿ, 1 ನಿಮಿಷ ಇರಿ. ಯಾವ್ದು ನಿನ್ನೆ PG 6,000 ರೆಂಟ್ ಕಟ್ಟಿದ್ದೀರಾ? ಓಕೆ, ಏನ್ ವೇಸ್ಟ್ ಆಗುತ್ತೆ? ಇದು ಊಟ ಹೊರಗಡೆ ಮಾಡ್ಬೇಕು, ನಾನು ಕೊಡಿಸ್ತೀನಿ. ಇರಿ 1 ನಿಮಿಷ. ಇದ್ರಲ್ಲೂ ನಾನು ಬಾಗಿ ಸರ್, ನಿಮ್ಗೆ ಏನ್ ಟೈಮ್ ವೇಸ್ಟ್ ಸರ್? ಕಲಿಯಕ್ ಬಂದಿರೋದು ಇಲ್ಲಿ ಸರ್. ನಿಮ್ಗೆ ಇರಿ PG ಇರಿ 1 ನಿಮಿಷ. PG ಇಲ್ಲ ರೀ, ಇವಾಗ 1 ನಿಮಿಷ ಕೇಳಿ. ಈಗ 1 ನಿಮಿಷ ಕೇಳಿ. ಈಗ ಬೇಡ ಬಿಡಿ, ನಾವ್ ಎತ್ತಿರ್ತೀವಿ. ಈಗ ಈವೆಂಟ್ ಮ್ಯಾನೇಜ್ಮೆಂಟ್ ಬಂದಿರೋದು ಈ ಟೈಮ್ ಇಂದ ಈ ಟೈಮ್ ಮಾಡಕ್ ಸರ್. ನಾನು ಅದನ್ನ ಹ್ಯಾಂಡಲ್ ಮಾಡ್ತೀನಿ. ನಾನು ಹೇಳ್ತೀನಿ, ಅದನ್ನ ನಾನ್ ಪರ್ಮಿಷನ್ ಕೊಡ್ತೀನಿ. ಈಗ ನಿಮ್ಗೇನು ಲೇಟ್ ಆಗುತ್ತೆ, ಫುಡ್ ನಾನು ಪ್ರೊವೈಡ್ ಮಾಡ್ತೀನಿ. ಕೇಳಿಸ್ಕೊಡ್ರಿ ಇಲ್ಲಿ ತಾಳ್ಮೆಯಿಂದ. ಫುಡ್ ನಾನು ಪ್ರೊವೈಡ್ ಮಾಡ್ತೀನಿ ರೀ. ಒಂದು ಮೇಡಮ್ ಲೇಟ್ ಆಗಿ ಹೋದ್ರೆ ಲಾಕ್ ಆಗ್ತಾರ, ನಾನ್ ಮಾತಾಡ್ತೀನಿ, ಪರ್ಮಿಷನ್ ಕೊಡಿಸ್ತೀನಿ. ದೂರ ಕೇಳ್ರಿ, ಇಲ್ಲಿ ದೂರ ಹೋಗ್ತೀನಿ. 1 ನಿಮಿಷ. ಏನು ಊಟ ನಾನ್ ಕೊಡಿಸ್ತೀನಿ, ಅದು ಕೂಡ ನಾನು ಕೊಡಿಸ್ತೀನಿ. ಲೇಟ್ ಆಗುತ್ತಾ ಕ್ಯಾಬಲ್ಲಿ ಕಳಿಸ್ತೀನಿ ಮೇಡಮ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಇನ್ನೇನ್ರಿ ಫೀಸ್ 1 ನಿಮಿಷ. ಫೀಸ್ ಕಟ್ಟಕ್ಕೆ ನಿಮ್ಗೆ ಡಿಲೇ ಆಯ್ತು, ಮೇಡಮ್ ಹತ್ರ ಮಾತಾಡ್ತೀನಿ, ನಾನೇ ಕಟ್ತೀನಿ. ಬೇಡ ರೀ, ನಾನೇ ಕಟ್ತೀನಿ ಫೀಸ್ ಸರ್. PG ಫೀಸ್ ನಾನ್ ಕಟ್ತೀನಿ. ನೀವ್ ಕಲೀರಿ, ನಾನ್ ಕಟ್ತೀನಿ. ನಾನು ಇಲ್ಲಿ ಸುಮ್ಮನೆ ಏನೋ ಬಿಲ್ಡಪ್ ಮಾಡಿಲ್ಲ ನನ್ನ ಇನ್ಸ್ಟಿಟ್ಯೂಟ್. ಮೇಡಮ್ ನಿಮ್ಗೆ ಲೇಟ್ ಆಗ್ತಾ ಇದೆ, ಐ ನೋ. ನಿಮ್ಗೆ ಕ್ಯಾಬಲ್ಲಿ ಕಳ್ಸೋ ಜವಾಬ್ದಾರಿ ನಂದು, ನಾನ್ ಪೇ ಮಾಡ್ತೀನಿ. ಮೊನ್ನೆ ನಾನು ವೆನ್ಯೂಗೂ 1 ನಿಮಿಷ ಮೇಡಮ್, ವೆನ್ಯೂಗೆ ಹೋದಾಗ್ಲೂ ಕೂಡ ನಾನೇನ್ ಮಾಡಿದೆ ಮೇಡಮ್, ನಾನೇ ಪೇ ಮಾಡಿದ್ದೀನಿ. 3,000 ಏನೋ ಸಮಥಿಂಗ್, 2,500 7,000 ಎಷ್ಟೋ. ನನಗೆ ದುಡ್ಡು ಮುಖ್ಯ ಅಲ್ಲ ಈಗ್ಲೂ, ಅಂದ್ರೆ ಯಾವಾಗ್ಲೂ ಅದೇ. ಇನ್ಸ್ಟಿಟ್ಯೂಟ್ ಮಾಡಿರೋದು ನಿಮ್ ಒಳ್ಳೇದಕ್ಕೆ ಅಂತ. ಕನ್ಕ್ಲೂಷನ್ ಏನ್ ಗೊತ್ತಾ ಮೇಡಮ್, ಇಲ್ಲಿ ನಾನ್ ಹಾನೆಸ್ಟ್ ಆಗಿದ್ದೀನಿ, ಅದಕ್ಕೆ ಲೈವ್ ಬಂದಿರೋದು. ನೀವು ಅವಾಗ್ಲೇ ಕೇಳಿದ್ರಿ ಸರ್ ನಿಮ್ಗೇನ್ ಸರ್, ನಾನು ಹೇಳಿದೆ ಸರ್ ನಿಮ್ಗೆ ಇಂಪ್ಯಾಕ್ಟ್ ಆಗಲ್ವಾ ಸ್ಟೂಡೆಂಟ್ ಬರ್ಲಿಲ್ಲ ಅಂತ ಅಂದ್ರೆ, ನಿಮ್ ತೊಂದ್ರೆ. ನನ್ಗೆ ಬೇಡ ಸ್ಟೂಡೆಂಟು. 1 ನಿಮಿಷ, ನನಗೆ ಬೇಡ ಸ್ಟೂಡೆಂಟು. ನಾನು ಅಷ್ಟು ಆನೆಸ್ಟ್ ಆಗಿ ಮಾಡಿರೋದು. ಸುಮ್ಮನೆ ಏನೋ ಮಾಡ್ಕೊಂಡು ಹೋಗೋತಾರಲ್ಲ. ಆಮೇಲೆ ನೀವು ಒಂದ್ ಮಾತು ಕೇಳಿದ್ರಿ ಸರ್, ನಮ್ಗೆ ಇಂಪ್ಯಾಕ್ಟ್ ಆದ್ರೆ ನಾವೇನಾದ್ರೂ ಕಲೀಲಿಲ್ಲ ಅಂದ್ರೆ, ಮತ್ತೆ ನಾವೇನಾದ್ರೂ ಆರ್ಡರ್ ಮಾಡಕ್ ಹೋದ್ರೆ ನಿಮ್ಗೆ ಯಾಕಾಗುತ್ತೆ? ನಿಮ್ಗೆ ಏನಕ್ಕಾಗುತ್ತೆ? ನೀವೇನು ತಪ್ಪು ಮಾಡ್ತಿಲ್ಲ, ನಾವು ಅಷ್ಟೇ. ಆ ಪೇಷನ್ಸ್ ಇರಬೇಕು ಆ ಬಿಸ್ನೆಸ್ ಮಾಡ್ಬೇಕಾದ್ರೆ ಆ ಕ್ಯಾಟಗರಿಲಿ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಫೈನಲ್ ಕನ್ಕ್ಲೂಷನ್ ಏನು ನಿಮ್ಮ ಅಭಿಪ್ರಾಯ? ಸರ್, ನಾನು ಕ್ವಶನ್ ಆನ್ಸರ್ ಮಾಡಿಲ್ಲ.
ಒಂದ್ ತಿಂಗಳು ಆದ್ಮೇಲೆ ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಿದ್ದೆ, ಪರ್ಸನಲ್ ಅಟೆನ್ಷನ್ ಕೊಡ್ತೀನಿ. ಸರ್ ಇವಾಗ ಈಗ ನೀವು ಪೇ ಮಾಡಿಲ್ಲ, ಪೇ ಮಾಡಿದಾಗ ನಾನು ಪೇ ಮಾಡ್ದಿರ ಇರಲಿ, ನಾನು ಹೇಳ್ತಾ ಇದ್ದೀನಿ ಆ ಪೇಷನ್ಸ್ ಇರ್ಬೇಕು. ಎಲ್ಲಾನು ಟೀಚ್ ಮಾಡ್ತೀವಿ, ಇದನ್ನ ಮಾಡ್ದಿರ ಇರ್ತೀವ. 2000 ರೀ ತಿರ್ಗಿಸಿ 1.5 ಕೋಟಿ ಲಾಸ್ ಮಾಡ್ಕೊಂಡಿರೋದು ನಾನು 2 ಇಯರ್ ಅಲ್ಲಿ. ಇದೇ ಬ್ಯಾಂಕ್ ಆಫ್ ಇಂಡಿಯಾ 38 ಲ್ಯಾಕ್, ನಾಳೆ ಹೋಗಿ ಚೆಕ್ ಮಾಡಿ. ಇನ್ಸ್ಟಿಟ್ಯೂಟ್ ಮಾಡಾದ್ಮೇಲೆ 1.5 ಕೋಟಿ ಲಾಸ್ ಮಾಡ್ಕೊಂಡಿರೋದು ನನ್ನ ದುಡ್ಡಲ್ಲ. 2000 ಒಂದ್ ನಿಮಿಷ, 2000 ಬೇಡ, ಇನ್ನ ಎಷ್ಟು ಹೇಳ್ತೀರಾ ಹೇಳಿ? ಆ ದುಡ್ಡಿಗೆ ನಾನು ಸೇವ್ ಮಾಡಿಕೊಂಡು ನಾನು ಅದ್ರಲ್ಲಿ ಬಿಸ್ನೆಸ್ ಮಾಡ್ಬೇಕು. ನೋ, ಅದನ್ನ ನಾನು ಏನ್ ಹೇಳಿದೀನಿ, ಆಡ್ಸೆನ್ಸ್ ಯೂಸ್ ಮಾಡೋಣ, ಒಂದ್ ಬೂಸ್ಟ್ ಮಾಡೋಣ ಇವ್ರ ಪ್ರೊಫೈಲು. ಇನ್ನ ದುಡ್ಡು ಬೇಕಾ, ನಾನು ಖರ್ಚು ಮಾಡ್ತೀನಿ. ಯಾಕೆಂದ್ರೆ ನಮ್ ಹುಡುಗರ್ದು, ನಮ್ ಸ್ಟೂಡೆಂಟ್ಸ್ದು, ಈ ಬ್ಯಾಚ್ದು ಒಳ್ಳೆ ಪ್ರೊಫೆಷನಲ್ ಆಗಿ ಗ್ರೋತ್ ಆಗ್ಲಿ ಅಂತ. ನನಗೆ ನೀಡೇ ಇಲ್ಲ, ಈವೆಂಟೇ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇನ್ಸ್ಟಿಟ್ಯೂಟ್ ಮಾಡಿರೋದೇ ನಮ್ಗೆ ಗೊತ್ತಿರೋದನ್ನ ಹೇಳ್ಕೊಡಕ್ಕೆ ಅಂತ. ಎಸ್ ಮೇಡಮ್. ಸರ್ ನಿಮಗೆ ಜಸ್ಟ್ 2000 ಇರ್ಬೋದು ಸರ್, ನನಗೆ 2000 ದೊಡ್ಡ ಅಮೌಂಟ್. Correct. ಸರಿನಾ? ನಾನು ಏನ್ ಹೇಳ್ತಾ ಇದ್ದೀನಿ, ನೀವು 2000 ಇಟ್ಕೊಂಡು ನಮ್ ಇಷ್ಟು ಜನರ ಹತ್ರ 2000 ಒಂದು 12,000 ಆಗುತ್ತೆ, ನೀವು ಇಟ್ಕೊಂಡು ಇನ್ನೊಂದೇನೋ ಮಾಡ್ತೀರಾ, ನಾನು ಅದನ್ನ ಹೇಳ್ತಾ ಇಲ್ಲ ಸರ್. ಒಂದ್ ಸೆಕೆಂಡ್, 2000 ಅಂತ ಅಂದ್ರೆ ಕಂಪ್ಲೀಟ್ ಅಲ್ಲ, ಟೋಟಲ್ 3 ಮಂತ್ಗೆ 4,000 ಕೊಟ್ಟಿರೋದು. ಇನ್ನ 14,000 ರುಪೀಸ್ ಟೋಟಲ್ 3 ತಿಂಗಳಿಗೆ ನಮ್ದು ಎಕ್ಸ್ಟ್ರಾ ಬರ್ತಾ ಇರೋದು ಅಂತ ಹೇಳಿದ್ದು. ನಾವು ಕೇಳ್ತಾ ಇರೋ ಕ್ವಶನ್ ಅದನ್ನೇ, ಅದನ್ನ ನೀವು ಯುಟಿಲೈಸ್ ಮಾಡಿ. ನಾನು ಮಾಡಬೇಡಿ ಅಂತ ಹೇಳ್ತಿಲ್ಲ, ನೀವು ಯುಟಿಲೈಸ್ ಮಾಡಿ. ಬಟ್ ಆದ್ರೆ ನಮಗೆ ಇನ್ಫಾರ್ಮ್ ಮಾಡ್ಬೋದಿತ್ತಲ್ವಾ? ನಾನು ದುಡ್ಡು ಕಟ್ಬೇಕಾದ್ರೂ ನೀವ್ ಹೇಳ್ಬೋದಿತ್ತಲ್ವಾ, ಅಜಯ್ ನಾವು ಕೊಡ್ತಾ ಇರೋದು ಇಷ್ಟು, ಇನ್ನಿಷ್ಟು ನಾವು ಯುಟಿಲೈಸ್ ಮಾಡ್ತೀವಿ ಅಂತ ನಮಗೆ ಹೇಳ್ಬೋದಿತ್ತಲ್ವಾ? ಯಾಕೆ ಹೇಳಿಲ್ಲ? ನೀವು ಮಾತಿ ಮುಂಚೆ ಹೇಳ್ತೀರಾ ನಾನು ದುಡ್ಡು ಮಾಡಕ್ ಮಾಡಿಲ್ಲ ಅಂತ. ಬಟ್ ನೀವು ದುಡ್ಡು ಮಾಡಕ್ ಮಾಡಿದಿರ, ಇನ್ನೊಂದು ಮಾಡಿದಿರ, ನನ್ನ ಹತ್ರ ಯಾಕೆ ಹೇಳಿಲ್ಲ ಇದನ್ನ? ನೀವಿಬ್ರೆ ಮಾತ್ರ ಮಾತಾಡಿದೀರಾ. ದುಡ್ಡು ಕೊಟ್ಟಿರೋ ನಾನು ನನ್ನ ಪೇಜ್ ನೀವು ಫಾಲೋ ಮಾಡೋದಕ್ಕೆ ಅಂತ ಏಜೆನ್ಸಿ ಕೊಟ್ಟಿದ್ದೀರಾ. ನೀವು ನನ್ನ ಹತ್ರನೇ ಡಿಸ್ಕಷನ್ ಮಾಡ್ದಲ್ಲ, ನೀವಿಬ್ರೆ ಡಿಸ್ಕಷನ್ ಮಾಡ್ಬಿಟ್ರೆ ನಿಮ್ ಪೇಜಿಗೆ ಮಾಡ್ಕೊಳ್ಳಿ ಸರ್. ಅದನ್ನ ನನ್ನ ಪೇಜಿಗೆ ನನ್ನ ದುಡ್ಡಲ್ಲಿ ನೀವ್ ಯಾಕೆ ಇದ್ ಮಾಡ್ತೀರಾ ಅಂತ ಕೇಳಿ. ವೆರಿ ಗುಡ್. ಇವ್ರ ಪೇಜ್ಗೆ ಇವ್ರ ದುಡ್ಡಲ್ಲಿ ಮಾಡಬಾರ್ದು, ಇವ್ರ ದುಡ್ಡಲ್ಲಿ ನನ್ನ ಪೇಜಲ್ಲಿ ಮಾಡಕ್ಕಾಗತ್ತಾ? ನನ್ನ ಪೇಜಿಗೆ ನನ್ ದುಡ್ಡು ಕೊಟ್ಟು ನಾನ್ ಮಾಡಿಸ್ತಿರೋದು. ನೀವಿಬ್ರು ಮಾತಾಡ್ತಿದ್ದೀರಲ್ಲ, ಅದನ್ನ ನನ್ನ ಸೇರಿಸ್ಕೊಂಡು ಮಾತಾಡಿ. ಹೌದು, 14,000 ಏನಕ್ಕೆ ಖರ್ಚು ಮಾಡ್ತಿದೀವಿ ಅಂತ ನಿಮ್ ಪೇಷನ್ಸ್ ಇಲ್ವಲ್ಲ? ಅಲ್ಲ, ಒಂದ್ ನಿಮಿಷ, ನಾವು ಅದನ್ನ ದುಡ್ಡು ಕೊಡಬೇಕಾದ್ರೆ ನೀವ್ ಹೇಳ್ಬೇಕಿತ್ತು ನನಗೆ. ನಿಮ್ಗೆ ಅದಕ್ಕೆ ಬಿಸ್ನೆಸ್ ನ ಹೆಂಗೆ 1 by 1 ಅರ್ಥ ಮಾಡಬೇಕು. ಒಂದೇ ಸಲ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೈಕ್ ಕೊಡಿ ಮೇಡಮ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದಕ್ಕೆ ನಾನು ಒಂದು ಕ್ಲೈಂಟ್ ಬರ್ತಾನೆ, ಒಂದು ಇನ್ನೊಂದು ಮತ್ತೊಂದು ಒಪ್ಕೊಂಡಿರ್ತೀವಿ, ಇಷ್ಟಕ್ಕೆ ಅಂತ ಒಪ್ಕೊಂಡಿರ್ತೀವಿ. ಅದನ್ನ ನಾವ್ ಏನಂತ ಹೇಳ್ತೀವಿ ಕ್ಲೈಂಟ್ ಹತ್ರ, ಸರ್ ಇನ್ನ ಇಷ್ಟು ಎಕ್ಸ್ಟ್ರಾ ಆಗುತ್ತೆ, ಈ ತರ ನಾವು ಮಾಡ್ತೀವಿ. ಅವ್ರ ಹತ್ರ ಹೇಳಿದ್ಮೇಲೆ ನಾವಿಲ್ಲ ಅಂತ ಅನ್ಬಿಟ್ಟು ನಮ್ಗೆ ಇಷ್ಟು ಕೊಡಿ ಅಂತ ಕೇಳ್ಬಿಟ್ಟು ಇನ್ನೊಂದು ಮತ್ತೊಂದು ಮಾಡಕ್ಕಾಗಲ್ಲ. ಅದೇ ತರನೇ ನಾನು ನಿಮ್ಮನ್ನ ಕೇಳ್ತಾ ಇರೋದು ಕ್ವಶನ್. ನಿಮಗೆ ನಾನು ಅವಾಗ್ಲಿಂದ ನೀವ್ ಹೇಳಿದ ಮೇಲೆ 10 ಸರಿ ಕ್ವಶನ್ ಕೇಳಿದೀನಿ. ಈ ಕ್ವಶನ್ಸ್ಗೆ ಆನ್ಸರ್ ಬರ್ತಾನೆ ಇಲ್ಲ. ನೋಡಿ, ನಿಮ್ಗೆ ನಾನು ಕೇಳಿರೋ ಕ್ವಶನ್ ಈಗಲೂ ಇನ್ನೂ ಒಂದು ಸರಿ ಕೇಳ್ತೀನಿ. ಆಯ್ತು, ಇನ್ನೂ ಒಂದ್ಸರಿ ಕೇಳ್ತೀನಿ. ನಾನು ಕೇಳಿದ್ದು, ನಾನು ದುಡ್ಡು ಕೊಡ್ಬೇಕಾದ್ರೆ ನೀವು, ನಾನು ಮೇಡಮ್ ಇಷ್ಟು ಕೊಡ್ತಾ ಇದ್ದೀನಿ, ಇಷ್ಟಕ್ಕಾಗಿದೆ, ಅಫಿಷಿಯಲ್ ಆಗಿ ಇಷ್ಟಕ್ಕೆ ಅಗ್ರಿಮೆಂಟ್ ಆಗಿದೆ, ಇನ್ನು ಮಿಕ್ಕಿದ್ದ ಅಮೌಂಟ್ ನಿಮ್ಗೆ ಅಂತಾನೆ ಯುಟಿಲೈಸ್ ಮಾಡ್ಕೊಂಡು ಅಲ್ಲಿ ಇಕ್ಕಿರ್ತೀವಿ ಅಂತ ಹೇಳ್ಬೋದಿತ್ತು. ಅದನ್ನ ಹೇಳಿಲ್ಲ. ಆ ಟೈಮಲ್ಲಿ ನನ್ನ ಹತ್ರ ಆ ಅಮೌಂಟ್ 14,000 ಹೇಳಿದ್ವಲ್ಲ, ಆ 14,000ಕ್ಕೆ ನನಗೆ ಬೇರೆ ಏನೋ ಪ್ರಾಬ್ಲಮ್ ಸಾಲ್ವ್ ಆಗೋದು. ಬಟ್ ಅಲ್ಲಿ ವೇಸ್ಟ್ ಆಗಿದೆ. ಅದನ್ನ ನೀವು ಹೇಳ್ಬೋದಿತ್ತು, ಯಾಕೆ ಹೇಳಿಲ್ಲ? ಮಾತಿಗೆ ಮುಂಚೆ ಹೇಳ್ತೀರಾ ನಾನು ರಾ ಕೊಡ್ತೀನಿ, ನಾನು ದುಡ್ಡು ಮಾಡಕ್ ಮಾಡಿಲ್ಲ ಅಂತ. ನೀವು ಅದ್ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ, ಬಟ್ ಯಾಕೆ ಹೇಳಿಲ್ಲ? ಕ್ವಶನ್ ನಾನು ಅದಕ್ಕೆ ಹೇಳ್ತೀನಿ. ಒಂದು ಬಿಸ್ನೆಸ್ ನ ಅರ್ಥ ಮಾಡ್ಕೋಬೇಕು ಅಂತ ಆಗಿಂದಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಇರೋದು ಫಾರ್ಮೆಟ್ ಒಂದೇ ಬಿಸ್ನೆಸ್, ಅದು ಬೇರೆ. ಕ್ವಶನ್ ಕೇಳಾದ್ಮೇಲೆ ಸುಮ್ಮನೆ ಕೂಡ್ಬೇಕು. ನೀವ್ ಏನು ಕೇಳಿಲ್ಲ ಅಂತ ಹೇಳಿ ಅದನ್ನೇ ಕೇಳಿದ್ರು ಸರ್. ತಿರ್ಗಾ ನೀವು ಇದು ಒಂದ್ ಕ್ವಶನ್ ನೀವು ಆನ್ಸರ್ ಇದನ್ನ ಹೇಳಿ. ಹೇಳೋವರೆಗೂ ಕೇಳ್ರಿ, ಪೇಷನ್ಸ್ ಇಲ್ವಲ್ರಿ ನಿಮ್ಗೆ? ಆನ್ಸರ್ ಬರಲಿಲ್ಲ. ಹಲೋ ಮಿಸ್ಟರ್ ಅಜಯ್ ಕುಮಾರ್ ಅವರೇ, ಪೇಷನ್ಸ್ ಇದ್ದ ಕೇಳಿ. ನಿಮ್ಗೆ ಯಾವ ತರ ಬಿಸ್ನೆಸ್ ನೋಡಿ, ನಿಮ್ಗೆ ಒಂದ್ ಕ್ವಶನ್ ಆನ್ಸರ್ ಬಂದಿಲ್ಲ. ಅಲ್ಲ, ನೋಡಿ ಎಷ್ಟು ವಾದ ಮಾಡ್ತಿದ್ದೀರಾ. ಡಿಸ್ಕಷನ್ 8 ಮುಕ್ಕಾಲಾಗಿದೆ, ಒಂದು ಕ್ವಶನ್ ಆನ್ಸರ್ ಬರ್ತಾ ಇಲ್ಲ. ನಿಮ್ಗೆ ವರ್ಕ್
ಕ್ಲೈಂಟ್ ಜೊತೆ ಹೆಂಗ್ ಮಾಡ್ತೀರಾ ನೀವು? ಅದ್ ಕ್ಲೈಂಟ್ ತರ ಈ ತರ ಮಾಡಲ್ಲ ಸರ್. ನೀವು ಚಾನ್ಸೇ ಇಲ್ಲ. ಈ ತರ ಮಾಡಲ್ಲ ಅಂದ್ರೆ ಸರ್. ಕ್ಲೈಂಟ್ ನಾವ್ ಈ ತರ ಮಾಡಲ್ಲ. ನೀವೇನು ಅನ್ಕೋಬಿಟ್ಟಿದ್ರ ಬಿಸ್ನೆಸ್ ಅಂದ್ರೆ ನನ್ನ ಹತ್ರ ಪ್ರಾಡಕ್ಟ್ ಇದೆ, ನಾನು ಹೋಗಿದ ತಕ್ಷಣ ಸರ್ವಿಸ್ ಕೊಟ್ಬಿಡ್ಬೋದು ಅಂತ. ಚಾನ್ಸೇ ಇಲ್ಲ. ನಿಮ್ ಕ್ವಶನ್ಗೆ ನಾನು ಇನ್ನೇನ್ ಆನ್ಸರ್ ಮಾಡ್ಬೇಕು ನೀವು ಹೇಳ್ತಾ ಇದ್ದೀರಿ. ನಾನು ಹೇಳೋದೇನು ಅಂದ್ರೆ ಅದನ್ನ ಹೇಳಕ್ಕೆ ಒಂದು ಮೀಟಿಂಗ್ ಮಾಡ್ತಿದ್ದೆ, ನಿಮ್ ಪರ್ಸನಲ್ ಆಗಿ ನಿಂತಿದ್ದೆ, ಮಾತಾಡ್ತಿದ್ದೆ. ನಿಮ್ಗೆ ಏನ್ ಗೊತ್ತಾ, ಸಡನ್ ಆಗಿ ಆಗ್ಬೇಕು. ಇವಾಗ ಏನಾಯ್ತು, ಇವಾಗ ವರ್ಕ್ ಆಯ್ತಾ ಇಮಿಡಿಯೇಟ್ ಹೇಳ್ಬಿಡ್ಬೇಕು. ಈಗ ವರ್ಕ್ ಆಯ್ತಾ ಇಮಿಡಿಯೇಟ್ ಹೇಳ್ಬಿಡ್ಬೇಕು. ಅಗ್ರಿಮೆಂಟು ಕೂಡ ಇಂಡಿವಿಜುವಲ್ ಆಗಿ ಬೇಡ, ಕೆಲವೊಂದು ನಿಮ್ ಕಡೆಯಿಂದನೂ ಸಜೆಷನ್ ಬಂದಿದೆ, ನಾನೇ ಇಂಡಿವಿಜುವಲ್ ಆಗಿ ಆಗ್ಬೇಕು ಅಂತ ಮಾಡಿಸಿದ್ದೀನಿ. ಈ ಕ್ವಶನ್ ಆನ್ಸರು ಇನ್ನ 1 ಮಂತ್ಗೆ ಒಂದು ಮೀಟಿಂಗ್ ಆಗ್ತಿತ್ತಲ್ಲ, ಅದರಲ್ಲಿ ನಿಮ್ಗೆ ಡಿಸ್ಕ್ಲೋಸ್ ಆಗ್ತಾ ಇತ್ತು. ಯಾಕೆ ಅಂದ್ರೆ ನಿಮ್ ಪೇಜ್ ಎಲ್ಲ ಸೆಟಪ್ ಆಗ್ತಿತ್ತು, ಸೆಟಪ್ ಆಗಿ ಪೋಸ್ಟರ್ಸ್ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇತ್ತು. ಇನ್ನೇನು ಪೋಸ್ಟರ್ ಡಿಸೈನ್ ಬೂಸ್ಟ್ ಮಾಡಬೇಕು, ಮೆಟಾ ಆಡ್ಸ್ ಮಾಡಬೇಕು ಅಂತ ಟೈಮಲ್ಲಿ ಈ ಫಂಡ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಆ ಮಾಡಕ್ಕೆ ನೀವು ಟೈಮ್ ಕೊಟ್ಟಿಲ್ಲ ಪೇಷನ್ಸ್ ಆಗಿ. ಸೊ ಅದಕ್ಕಿಂತ ಮುಂಚೆ ನಾನು ಈ ಫಂಡ್ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈಗ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೂ ನೀವು ಹೇಳೋದೇನೋ ಇಮಿಡಿಯೇಟ್ ಹೇಳ್ಬಿಡಿ. ಕಲಿಯಕ್ ಬಂದಿರೋದು ಹೆಂಗ್ ಇಮಿಡಿಯೇಟ್ ಹೇಳ್ಬಿಡೋದು? ಮತ್ತೆ ಬಯೋ ಚೇಂಜ್ ಆಯ್ತು. ಮನಿಗೂ ವ್ಯತ್ಯಾಸ ಮನಿ ಸರ್, ಅದು ಅಲ್ಲ ಮನಿನೇ. ದುಡ್ಡು ಐತೆ, ನಾನ್ ಕೊಟ್ಬಿಡ್ತೀನಿ ಸರ್. ಪ್ರತಿಯೊಬ್ಬರು ನಾನು ಹೇಳ್ತಾ ಇರೋದು ನೀವು ಜಸ್ಟ್ 2,000 ಅಂತ ಹೇಳಿದ್ರಿ, 2,000 ಅದೇ ಸರ್. ನಮ್ಗೆ 1 ರೂಪಾಯಿನೂ ಮುಖ್ಯನೇ. ಜಸ್ಟ್ ಅಂತ ಉಪಯೋಗಿಸ್ತಾ ಇರಲಿಲ್ಲ. ಯಾವ್ಯಾವ ಟೈಮಲ್ಲಿ ನಾವು ಹೆಂಗ್ ಸ್ಪೆಂಡ್ ಮಾಡ್ತೀವಿ ಅನ್ನೋದಕ್ಕೆ ಟೈಮ್ ಇಲ್ಲ ನಿಮ್ಗೆ. ಏನೋ ಮೈಕ್ ಕೊಡಿ ಸರ್, ಕೊಡಿ. ಹೇಳಿ ಸರ್. ಕೇಳಿರೋ ಹೇಳಿ. ಜನಕ್ಕೂ ನನಗೂ ಮಿಸ್ಗೈಡ್ ಮಾಡ್ತಾವ್ರೆ. ಏನಕ್ಕೆ ಅಂತಂದ್ರೆ ನಾನು ಕೇಳಿರೋ ಕ್ವಶನ್ಸ್ ಆನ್ಸರ್ ಬರ್ತಿಲ್ಲ. ಯಾವ್ದೋ ರಿಲೇಟೆಡ್ ಯಾವ್ದೋ ಮಾತಾಡ್ತಾವ್ರೆ. ನಾನು 5 ಗಂಟೆಯಿಂದ ಕೇಳ್ತಾ ಇರೋದು ಒಂದೇ ಕ್ವಶನ್. 8:45 9 ಗಂಟೆ ಆದ್ರೂ ಇನ್ನೂ ನನಗೆ ಆ ಕ್ವಶನ್ಸ್ ಆನ್ಸರ್ ಬಂದೇ ಇಲ್ಲ. ಪೇಷನ್ಸ್ ಆಗಿ ಕೂತ್ಕೊಂಡು ಕೇಳ್ಬೇಕು. ಕೇಳಿದ್ದೆ ಏನ್ ಕೇಳಲ್ಲ. ನೋಡಿ, ಈಗ ಅವರೇ ಹೇಳಿದ್ದಾರೆ ಜನಕ್ಕೆ ಮಿಸ್ಗೈಡ್ ಮಾಡ್ತಾ ಇದೀವಿ. ಜನಕ್ಕೆ ಮತ್ತೆ ಇನ್ನೊಂದೇನು ನೋಡಿ, ನಮಗೆ ಅಜಯ್ ಅವ್ರಿಗೆ ಮಿಸ್ಗೈಡ್ ಮಾಡ್ತಾ ಇದೀವಿ. V.9 ಇವೆಂಟ್ಸ್ ಯಾರು ಜಾಯ್ನ್ ಆಗಬೇಡಿ, ಎಂಕ್ವೈರಿ ಮಾಡಬೇಡಿ ಇನ್ಸ್ಟಿಟ್ಯೂಟ್ಗೆ. ಯಾಕೆ ಅಂದ್ರೆ ಇಲ್ಲಿ ಮಿಸ್ಗೈಡ್ ಆಗುತ್ತೆ. ಅದು ಕನ್ನಡಿಗರಿಗೆ, ಕನ್ನಡಿಗ ಬ್ರ್ಯಾಂಡ್ ಅಂದ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ಅರುಣ್ ಸರ್. ಅದು ಹೇಳ್ತಾ ಇದ್ದಾರೆ, ಯಾರು ಎಂಕ್ವೈರಿ ಮಾಡಬೇಡಿ, ನಾವು ಆನ್ವರ್ಡ್ಸ್. ಎಸ್, ನೀವ್ ಹೇಳಿ ಸರ್. ಈಗ ಸರ್ ಇಷ್ಟ ಗಂಟೆ ಏನು ಡಿಸ್ಕಸ್ ಇಲ್ಲ, ಅದೇ ಕ್ವಶನ್ ಸಿಂಪಲ್. ಈಗ ನಮಗೆ 4,000 ಮಂತ್ಲಿ ತಗೊಂಡಿದಾರಂತೆ, ನೀವು 15,000 ಚಾರ್ಜ್ ಮಾಡಿದ್ದೀರಾ, ಸರಿನಾ? ಮಂತ್ಲಿ ಅಲ್ಲ ಸರ್, ಒಂದು ನಿಮಿಷ ಹೇಳ್ತೀನಿ, ನಿಮಿಷ. ತಿರ್ಗಾ ಏನಕ್ಕೆ ಕ್ವಶನ್ ಕರೆಕ್ಟ್ ಆಗಿ 15,000 ಅಲ್ಲ, ಇವ್ರಿಗೆ ಏನ್ ಅನ್ಸಿದೆ ಅದು ಹೇಳಿ. ಅದೇ ತಿಳ್ಕೊಂಡು ಮಾತಾಡಿ. ನಿಮ್ಗೆ ಏನ್ ಅನ್ಸಿದೆ ನೀವು ಮಾತಾಡಿ. ವೇ ಆಫ್ ಟಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕ್ಲೈಂಟ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಗೆ. ಕ್ವಶನ್ ಸರ್, ಇವಾಗ ಡಿಸ್ಕಷನ್ ಆಗಿ ಬಂದಿರೋ ಮಾತು, ನಾವು ದುಡ್ಡಿಲ್ಲ ಸರ್ ಕಟ್ಟಕ್ಕಾಗಲ್ಲ ಅಂದಾಗ ನಮ್ಗೆ ದುಡ್ಡೆಲ್ಲ ಇನ್ನೊಂದು ಟ್ರಸ್ಟ್ ಅಲ್ಲ ಸರ್, ದುಡ್ಡೇ ಇಂಪಾರ್ಟೆಂಟ್. ಇಲ್ಲಿ ದುಡ್ಡಿಲ್ಲ ಅಂತ ಅಂದಾಗ ನೀವು ಮುಂಚೆನೆ ನಮಗೆ ಒಂದ್ ಮಾತು ಹೇಳ್ಬೋದಿತ್ತಲ್ಲ ಅನ್ನೋದು ಒಂದೇ ಕ್ವಶನ್ ಎಲ್ಲರಿಗೂ. ಇವಾಗ ಅಷ್ಟೊಂದು ಡಿಸ್ಕಷನ್ ಆದ್ಮೇಲೆ ನೀವು ಹೇಳಿದ್ರೆ ಅವ್ರಿಗೆ 4,000 ಕೊಟ್ಟಿದ್ದೀವಿ, ನಿಮ್ಮ ಹತ್ರ ಇಸ್ಕೊಂಡ್ರೆ 6,000 ಅಂತ. ಅದೇ ನಾವು ದುಡ್ಡಿಲ್ಲ ಫಸ್ಟ್ ಅನ್ನೋ ಸರ್ ಎಲ್ಲ ಡಿಸ್ಕಷನ್ ಆಗಿದ ತಕ್ಷಣ ಅವ್ರು ನನಗೆ ಬೇಡ, ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಎಲ್ಲರ ಮುಂದೆ ಹೇಳಿದ್ರು. ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಬಂದ ಹೇಳಿದೆ ನನ್ನ ಹತ್ರ ಅಮೌಂಟ್ ಇಲ್ಲ, ಸೊ ಅದಕ್ಕೆ ಅಂತ. ಅದಾದ್ಮೇಲೆ 2 ತಗೊಳ್ಳೋ ಜಾಗದಲ್ಲಿ ನಾನು 1 ತಗೊಂಡೆ. ಅದನ್ನು ಕೂಡ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ನೀವೇನಂದ್ರಿ 2ಕ್ಕೆ 18,000 ಆಗುತ್ತೆ ಅಂತ. ಇಲ್ಲ ಸರ್ ನಾನು ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರನೇ ನಾನು 1 ಅಕೌಂಟ್ ಮಾಡ್ಕೊಂಡಿರೋದು. ಸೊ ಅದರಲ್ಲೂ ಕೂಡ ನೀವು ಕಮ್ಮಿ ಮಾಡ್ಕೊಂಡ್ರಿ. ನಾನು ಅಷ್ಟೊಂದು ಮಾತಾಡ್ತಾ ಇದ್ದೀನಿ, ನಾನು ಅಷ್ಟೊಂದು ದುಡ್ಡು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ಆದರೂ ಅಟ್ಲೀಸ್ಟ್ ನನಗೆ ಬೇರೆಯವ್ರ ವಿಚಾರ ಗೊತ್ತಿಲ್ಲ, ಅಟ್ಲೀಸ್ಟ್ ನೀವು ನನ್ನ ಹತ್ರ ಸರಿ ಆಯಿತು ನಾನು ಅವ್ರ ಹತ್ರ ಮಾತಾಡ್ಕೊಂಡಿರೋದು 4,000, ನೀನು ಅಷ್ಟೇ ಕೊಡು ಅಂತ 1 ಮಂತ್ ನನಗೆ ಪರ್ಸನಲ್ ಆಗಿ ಹೇಳ್ಬೋದಿತ್ತಲ್ಲ ಅನ್ನೋದು ನನ್ನ ಕ್ವಶನ್. ಒಂದು ಕ್ಲಾಸ್ ಮಾಡಿ ಪರ್ಸನಲ್ ಆಗಿ ಯಾಕೆ, ಯಾವಾಗ ಇದೆ ನಮ್ಮ ಟೈಮು, ನಮ್ಮ ಶೆಡ್ಯೂಲ್ ಎಲ್ಲ ಹೇಗಿದೆ, ವರ್ಕು, ಫೆಸ್ಟಿವಲ್, ಈವೆಂಟ್ಸು ಇದೆಲ್ಲ ಇದೆ. ಒಂದು. ಎರಡನೇದು, ನಾವು ಮೀಟಿಂಗ್ ಮಾಡಿಲ್ಲ. ನಾವು ಮೀಟಿಂಗು ಪರ್ಸನಲ್ ಆಗಿ ಒಂದು ಕೌನ್ಸಿಲಿಂಗ್ ಮಾತಾಡಿ. ಕೌನ್ಸಿಲಿಂಗ್ ಮಾಡ್ತೀವಿ ಗೊತ್ತಾ, ಹೇಗ್ ವರ್ಕ್ ಆಗ್ತಿದೆ, ಏನಾಗ್ತಿದೆ, ಯಾವ ತರ ಕೋಚಿಂಗ್ ಆಗ್ತಿದೆ ಅಂತ. ಆ ಒಂದು 1 ಮಂತ್ ಮೀಟಿಂಗ್ ಅಲ್ಲಿ ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಿದ್ದೆ. ಈಗ ನಾನು ಇದನ್ನ ಹೇಳಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ತಿತ್ತ? ಅದೇ ಹೇಳ್ತಾ ಇರೋದು ಸರ್, ನನ್ನ ಪಾಯಿಂಟ್ ಅದಲ್ಲ. ನೀವು 1 ಮಂತ್ ಆದ್ಮೇಲೆ ನೀವು
ಅಲ್ಲ ನಿಮ್ ಪ್ರಕಾರ ಆನ್ಸರ್ ಏನಂತ ಬರಲ್ಲ ಬರ್ಬೇಕು? ಸರ್, ಆನ್ಸರ್ ನಿಮ್ ಪ್ರಕಾರ ಆನ್ಸರ್ ಬರಲ್ಲ. ಅಲ್ಲ ನಿಮ್ ಪ್ರಕಾರ ಆನ್ಸರ್ ಏನ್ ಬರ್ಬೇಕು? ಸರ್, ಅದನ್ನೇ ಸರ್ ನಾನು ಕೇಳ್ತೀನಿ. ಯಾವ್ದು? 4,000 ಇರ್ಬೇಕು. ಸರ್, time ಎಷ್ಟು ಅಂತ ಕೇಳಿದ್ರೆ ಸರ್, ನಾನು ಇವಾಗ ಓಪನ್ ಆಗಿ ಇಷ್ಟೇ ಹೇಳ್ತೀನಿ ಸರ್. 4,000 ಕೊಟ್ಟಿದ್ದೀರಾ, 14,000 ನೀವು ಮಡಿಕೊಂಡಿದ್ದೀರಾ ಅಷ್ಟೇ ನಂದು ಫೈನಲ್. ನಾನು ಹೇಳ್ತೀರಾ ನಿಮ್ ಪ್ರಕಾರ? ಹೌದು, ನನ್ನ ಓಕೆ. ಪ್ರಕಾರ ಅದೇ. ನಿಮ್ ಪ್ರಕಾರ ಇವಾಗ ಅದೇ. ನೀವು ಒಂದು ತಿಂಗಳಾದ್ಮೇಲೆ ಮಾತಾಡ್ತೀನಿ ಅಂದ್ರಲ್ಲ, ಒಂದು ತಿಂಗಳಾದ್ಮೇಲೆ ಮಾತಾಡ್ತೀನಿ ಅಂತ ಅಂದ್ರಲ್ಲ, ಒಂದು ತಿಂಗಳು ಮುಂಚೆಗೆ ನಾನು ದುಡ್ಡು, ಒಂದು ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟಿಲ್ಲ ಸರ್. ನಾನು ಮುಂಚೆ ಕೊಟ್ಟಿದ್ದೀನಿ, ದುಡ್ಡು ಕೊಡಬೇಕಾದ್ರೆ ಹೇಳ್ಬೇಕಿತ್ತು ನೀವು ನನಗೆ ಇದನ್ನ. ಹೇಳಲ್ಲ. ಯಾಕೆ ಹೇಳಲ್ಲ? ಯಾಕೆ ಹೇಳಲ್ಲ ಅಂದ್ರೆ ಸರ್, ನನ್ ದುಡ್ಡು ಸರ್ ಅದು. ಸರ್, ನಿಮ್ ದುಡ್ಡಲ್ಲ ಸರ್. ಒಂದ್ ನಿಮಿಷ, ನಿಮ್ ನಿಮ್ ದುಡ್ಡಿದ್ರು ದುಡ್ಡಲ್ಲ ಸರ್, ನನ್ ದುಡ್ಡು ಅದು. ಒಂದ್ ನಿಮಿಷ, ನಿಮ್ ದುಡ್ಡಿದ್ರು ಕೂಡ ಲರ್ನಿಂಗ್ ಪ್ರೋಸೆಸ್ ನನ್ ಕಷ್ಟ ಇದೆ ಸರ್. ಸರ್ ನಿಮ್ ಕಷ್ಟ ಇದ್ರೆ ನಾವು ಕೇಳ್ತೀವಿ ಅದನ್ನ. ಅದನ್ನೇನೆ ಕೇಳಿ. ಹೇಳಿದ್ದು ನನಗೆ ಕಷ್ಟ ಇತ್ತು. ನಿಮ್ಗೆ- ನಾನು ಹೇಳಿಸ್ಕೊಳಕ್ಕೆ ಈ ತರ ಹೇಳಿಸ್ಕೊಳೋದಕ್ಕೆ ನಾನು ರೆಡಿ ಇಲ್ಲ. ಸರ್. ನೀವು ಕೇಳಿರೋ ದುಡ್ಡನ್ನ ನಾನು ಅಷ್ಟಕ್ಕೂ ಕೊಟ್ಟೆ. ನಿಮ್ಗೆ- ನೀವು ಇದೇ ಮಾತು ನನಗೆ 4,000 ಅಂತಂದಿದ್ರೆ ಸರ್, ನಾನು ನಿನ್ ಮಿಕ್ಕಿದ್ ನಂಗೆ ಕೊಡಲ್ಲ, 4,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಇನ್ನು ಮಿಕ್ಕಿದ ಅಮೌಂಟ್ ನನ್ಗೆ ಆದಂತ ಕಷ್ಟಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಯೂಸ್ ಮಾಡ್ಕೊಂತಿದ್ದೆ. ಬಟ್ ಆದ್ರೆ ನೀವು ಅವತ್ತು ಹೇಳ್ಬೇಕಿತ್ತು, ದುಡ್ಡು ಇಸ್ಕೊಂಡ್ಬಿಟ್ಟು ನಾನೊಂದ್ ತಿಂಗಳಾದ್ಮೇಲೆ ಮೀಟಿಂಗ್ ಅಲ್ಲಿ ಹೇಳ್ತೀನಿ ಅಂತ ಹೇಳಲ್ಲ. ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಾಗ್ಲಿ, ಯಾವುದೇ ಒಂದು ಮನಿ ರಿಲೇಟೆಡ್ ಆಗ್ಲಿ, ಆನ್ ಸ್ಪಾಟ್ ಅದೇನೈತೆ ಅದನ್ನ ಹೇಳ್ತಾರೆ ಹೊರತು ದುಡ್ಡು ಇಸ್ಕೊಂಡ್ಬಿಟ್ಟು ಮುಂಚೆಗಡೆ ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು ದುಡ್ಡು ಇಸ್ಕೊಂಡು ಒಂದು ತಿಂಗಳು ಮಿಂಟಿಗೆ ಆದ್ಮೇಲೆ ಹೇಳ್ತೀನಿ ಅಂತ ಯಾರು ಅನ್ನಲ್ಲ ಸರ್. ಅಲ್ವಾ? ಅದನ್ನ ಹೇಳಿ ಸರ್, ನಾನು ದುಡ್ಡು ಇಸ್ಕೊಂಡಿದ್ದೀನಿ, ಹಾ. ನಿಮಗೆ ನಾನು ಮಿಸ್ಗೈಡ್ ಮಾಡಿದ್ದೀನಿ ಅಂತ ಹೇಳಿ. ಎಷ್ಟು ದುಡ್ಡು ಇಸ್ಕೊಂಡಿದ್ದೀನಿ? ನಾನು 11,000 ಚೇಂಜ್ ಕೊಟ್ಟಿದ್ದೀನಿ. ಯಾಕೆ? ಎಷ್ಟಾಗಿದ್ದು ಇದು ಕೊಡ್ಬೇಕಾಗಿದ್ದು? 18,000 ಎಷ್ಟು ಕೊಟ್ಟಿದ್ದೀರಾ? ನೀವ್ ಹೇಳಿದ್ದೀರಿ 11,000. ಏನಿರೋದು? ಒಂದ್ ನಿಮಿಷ, ರೂಲ್ ಪ್ರಕಾರ ಒಂದ್ ನಿಮಿಷ ಏನಿರೋದು? ಲಿಸನ್. ನೀವು ಈಗ ಹೇಳಿರೋದು 15,000. 15,000ದಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಿ? ಸರ್ ಆಯ್ತು, ನಾನು ಹೇಳೋದ್ನ ಕ್ವಶನ್ ಕೇಳಿ ಫಸ್ಟ್. 11,000 ಕೊಟ್ಟಿದ್ದೀನಿ ಸರ್. 11,500ಕ್ಕೆ ಏನೇನು ಕೊಟ್ಟಿದ್ದೀರಿ? 11,500. 9,000 ಡಿಜಿಟಲ್ ಮಾರ್ಕೆಟಿಂಗ್, ಆಮೇಲೆ ಅದಾದ್ಮೇಲೆ 1,000 ಮೈಕಿಗೆ, ಇನ್ನೂ 1,000 ಚೇಂಜ್ ಪೆಂಡ್ರೈವ್ ಅಂತ. ಆಮೇಲೆ? ಪೆಂಡ್ರೈವ್ ತಂದು ಕೊಟ್ಟಿದ್ದೀರಾ? ವೆಯ್ಟ್. ಆಮೇಲೆ ಇನ್ನೊಂದು Wait ಏನು ಅಲ್ಲ. ಕೊಟ್ಟಿದ್ದೀರಾ? ಇನ್ನೊಂದು ಏನು ಕೊಟ್ಟಿದ್ದೀರಾ? ಅಗ್ರಿಮೆಂಟ್ ಕೊಟ್ಟಿದ್ದೀನಿ. ಎಷ್ಟು ಖರ್ಚಾಯ್ತು? ಅದೆಷ್ಟು ಟೋಟಲ್ ಆಗಿ ನಾನು ಹೇಳ್ತಾ ಇರೋದು, ನನ್ನ 5 ರೂಪಾಯಿ ನನ್ನ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ನಾನು ಕಂಪ್ಯೂಟರ್ ಅಲ್ಲ. ಸರಿ ಆಯ್ತು. ಗೊತ್ತಾಯ್ತಾ? ಈಗ ಒಂದ್ ಪೇಮೆಂಟ್ ಮಾಡಿದೀರಾ, ಹಾ. ಒಂದ್ ಪೇಮೆಂಟ್ ಅವ್ರು ಕೊಟ್ಟಿದೀವಿ. ಹಾ. ಇನ್ನೊಂದು ಪೇಮೆಂಟ್ ಯಾವಾಗ ಮಾಡ್ಬೇಕಾಗಿತ್ತು? 10th. ಎಸ್, ಕರೆಕ್ಟ್. ಆ 10th ವರ್ಗೂ ನಾವು ಮಾಡಿಲ್ಲ, ಇನ್ನ ಡಿಸ್ಕಷನ್ ಮಾಡಿಲ್ಲ. ಟೋಟಲ್ 15,000. ಓಕೆ, ನೆಕ್ಸ್ಟ್ ನೀವು ಮಾತಾಡಿ. ನಾನು ಕಂಪ್ಲೀಟ್ ಮಾಡಿ ಸರ್. ನಾನು ಇವಾಗ ಮಾತಾಡಲ್ಲ. ನಾನು ಕಂಪ್ಲೀಟ್ ಮಾಡಿ, ನಾನು ಕೇಳಿರೋ ಕ್ವಶನ್ಸ್ ಆನ್ಸರ್ ಮಾಡಿ ಸರ್. 15,000 ನಾನು ಇನ್ನೊಬ್ರ ಹತ್ರ ನಾನು ಕಾಯ್ಕೊಳ್ಳೋಕ್ಕಾಗಲ್ಲ. ಕಾಯೋದಲ್ಲ, ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇತ್ತ? ಅರ್ಜೆಂಟ್ ಇತ್ತು ಅಂದ್ರೆ ನಿಮ್ಗೇನಿಲ್ಲ ಅಂದ್ರೆ ನನಗೆ ಹೆಂಡ್ರು ಮಕ್ಕಳು ಮನೆ ಸಂಸಾರ ಅಪ್ಪ ಅಮ್ಮನ ನನಗೈತೆ. ಇಲ್ಲೇ ಕೂತ್ಕೊಂಡು ನಾನು ಮಾತಾಡೋದಕ್ಕಾಗಲ್ಲ ಆಗಲ್ಲ, ಸರ್. ನನಗೂ ನಾನು ಇದೆ. 30 ಕಿಲೋಮೀಟರ್ ಜರ್ನಿ ಮಾಡ್ಬೇಕು ಸರ್. ಸರಿ. ಯಾವ್ದು ನನ್ನ ಹತ್ರ ಇವತ್ತು ವೆಹಿಕಲ್ ಇಲ್ಲ ಸರ್. ಸರಿ, ನೀವೇ ಇವಾಗ ಏನ್ ಹೋಗ್ಬೇಕು. ಏನ್ ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನೋ ಬಸ್ಸಲ್ಲಿ ಹೋಗ್ತೀನೋ ಹಾ. ಅಂತ ಟೈಮಿಂಗ್ ನನ್ಗೂ ಹೆಂಡ್ರು ಮಕ್ಕಳು ಸಂಸಾರ ಅನ್ನೋದು ಇರುತ್ತೆ. ಸರಿ. ಹಂಗಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಳಕ್ ಆಗಲ್ಲ ಸರ್. ಓಕೆ, ಇವಾಗ ನಾನು 5 ಗಂಟೆಯಿಂದ ಕೇಳ್ತಾ ಇರೋ ಒಂದು ಕ್ವಶನ್ ಆನ್ಸರ್ ಮಾಡಕ್ಕಾಗಿಲ್ಲ. ಏನ್ ಕ್ವಶನ್ ನಿಮ್ದು? ನಾನು ಕೇಳಿಲ್ಲ. ಯಾವ question ನಿಮ್ದು? ಯಾಕೆ ಕೇಳಿಲ್ಲ ಸರ್ ನೀವು? ಯಾವ question? ತಾಳ್ಮೆ ಇರ್ಬೇಕು. ಯಾವ ಟೈಮ್ 5 ಗಂಟೆ ಅಂತ 9 ಗಂಟೆ ಅಂತ ಸರ್. ಬಿಸ್ನೆಸ್ ಏನ್ರಿ ಮಾಡ್ತೀರಾ ನೀವು? ಮತ್ತೆ? ಬಿಸ್ನೆಸ್ ಅಲ್ಲಿ ಕರೆಕ್ಟ್ ತಾಳ್ಮೆ ಆಗಿ ಇಲ್ಲ ಅಂತ ಕೇಳಿದ್ರೆ ಹೆಂಗ್ರಿ ಮಾಡ್ತೀರಾ? ಗೊತ್ತಾಯ್ತು. ಏ, ಇರ್ರಿ. ಬಿಸ್ನೆಸ್ ಅಲ್ಲಿ ತಾಳ್ಮೆ ಇಲ್ಲ ಅಂದ್ರೆ ಹೆಂಗ್ರಿ ಮಾತಾಡ್ತೀರಾ ನೀವು? ಸರ್ ಇದು ಬಿಸ್ನೆಸ್ ಅಲ್ಲ ನಿಮ್ಗೆ ಸರ್. ಒಂದ್ ನಿಮಿಷ, ನೀವು ನಿಮ್ಗೆ ಇಸ್ಕೊಂಡಿರೋ ಒಂದ್ ನಿಮಿಷ. ದುಡ್ಡಿನ ಮಾತಾಡ್ತಿರೋದು ಬಿಸ್ನೆಸ್ ಅಲ್ಲ. ನಾನ್ ಹೇಳ್ತೀನಿ, ನಿಮ್ಗೆ ಇಷ್ಟ ಇದ್ರೆ ನಾನ್ ಏನ್ ಪ್ರೋಟೋಕಾಲ್ ಮಾಡಿದೀನಿ ಅದೇ ಆಗೋದು. ಹೌದು, ನೀವು ಒಂದ್ ಎಷ್ಟು ಕೈ ಹೇಳ್ತೀರಾ ಒಂದೇ ಅಷ್ಟು ಹೇಳ್ಕೊಡೋದು. ಕೊಡ್ಬೇಕು. ಇಲ್ಲ, ಯಾರ್ ನಾನು ದುಡ್ಡು? ಎಷ್ಟು ಹೇಳ್ತೀರಾ ಅಷ್ಟು ನಿಮ್ ಕೊಡ್ಬೇಕು. ದುಡ್ಡು ಬೇಕಾ ತಗೊಂಡೋಗಿ. ಮಾಡ್ಬೇಕು. ರೀ, ದುಡ್ಡು ಬೇಕಾ ತಗೊಳ್ಳಿ. ಸರ್, ನನಗೆ ನೀವು ಬೇಡ ಅದು. ಬೇಕಾಗಿತ್ತು ಸರ್. ನಾನ್ ಇವಾಗ್ಲೇ ಹೇಳೋದು, ಅವತ್ತು ನೀವು ಮಾತಾಡ್ಬೇಕಷ್ಟೇ. ನೀವು ಒಬ್ರಿಂದ ಎಲ್ಲರೂ ಕೂಡ ವಾಯ್ಸ್ ರೈಸ್ ಅಲ್ಲ. ಬಿಸ್ನೆಸ್ ಅಂದ್ರೆ ಅದ್ರದ್ದೇ ಆದಂತ ಒಂದು ಮಾಡ್ಯುಲೇಷನ್ ಇರುತ್ತೆ. Business ಅಲ್ಲ. ನೀನು ಮಾತಾಡೋದು, Business ಅಲ್ಲ ಸರ್. ನೀವು ಮಾತಾಡೋದು ರಾಂಗ್ ಟೋಟಲ್. ದುಡ್ಡು ಬೇಕಾ? ಮಾಡಿರೋದು ತಪ್ಪು ಸರ್. ಚಾನ್ಸ್ ನೀವು ಇಲ್ಲ. ಮಾಡಿರೋದು ತಪ್ಪು ಸರ್. ನಾನು 0%. ನೀವು 100% ಮಾಡಿರೋದು ತಪ್ಪು ಸರ್. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ. ನಿಮ್ಗೆ ಮಾರ್ಕೆಟಿಂಗ್ ಏಜೆನ್ಸಿ ಅವ್ರದ್ದು ನಿಮ್ಗೆ ಸರ್ವಿಸ್ ಬೇಕಾ ಬೇಡವಾ? ನನಗೆ ಬೇಡ ಸರ್. ಬಿಟ್ಟಾಕಿ ಅಷ್ಟೇ. ನಿಮ್ಗೆ ಏನ್ ರಿಟರ್ನ್ ಅಮೌಂಟ್ ಬೇಕು? ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಾನ್ ಕೇಳೋ ಕ್ವಶನ್ ನಿಮ್ಗೆ ತಾಳ್ಮೆ ಇಲ್ಲ. ಒಂದ್ ನಿಮಿಷ, ಬಿಸ್ನೆಸ್ ಮಾಡಕ್ ತಾಳ್ಮೆ ಇರ್ಬೇಕ್ರಿ. ಸರ್, ಇದು ನೀವು ಒಂದೇ business ಸಲ ಅಲ್ಲ ಅಲ್ಲ. ಸರ್. ಇದು business ಅಲ್ಲ ಸರ್. ಮತ್ತೆ ಇನ್ನೇನ್ ಯಾವ್ದು ಹೇಳ್ಬೇಕು? ಡಿಸ್ಕಷನ್ ಇದು ಬಿಸ್ನೆಸ್ ಅಲ್ಲ. ಅದೇ ಬಿಸ್ನೆಸ್ ಹಾ. ರೀ. ನೀವಿವಾಗ ನಾನು ಕೇಳಿರೋ ಕ್ವಶನ್ಸ್ಗೆ ಒಂದು ಆನ್ಸರ್ ಅಲ್ಲಿ ಹೇಳ್ಬಿಡಿ. ನಿಮಗೆ ಎಲ್ಲ ಕ್ಲಿಯರ್ ಒಂದೇ ಆಗಿದೆ. ಆನ್ಸರ್ ಅಲ್ಲಿ ಹೇಳೋದು. ನಿಮ್ಗೆ ತಾಳ್ಮೆ ಇರ್ಬೇಕಾಗಿತ್ತು ಡಿಸ್ಕಷನ್ ಅಲ್ಲಿ. ನಿಮ್ ತಾಳ್ಮೆ ಇಲ್ಲ.
ಅಜಯ್ ಅವರೇ ನಾನು ಕೇಳೋದು ಒಂದೇ, ನಿಮ್ಗೆ ಏಜೆನ್ಸಿ ಅವ್ರಿಗೆ ಸರ್ವಿಸ್ ಬೇಕಾ ನೀಡಿಲ್ವಾ? ಸರ್, ನೀಡಿಲ್ಲ ಅಂತ ನನಗೆ ಬೇಡ ಹೇಳಿದ್ದೀರಾ? ಸರ್. ನನಗೆ ನಿಮ್ ಬೇಡ. ದುಡ್ಡು- ನಾನು ಕೇಳಿರೋ questions ಗೆ answer ಮಾಡಿ ನಿಮ್ ಕ್ವಶನ್ ಆನ್ಸರ್ ನೀವು ತಾಳ್ಮೆಯಿಂದ ಇರ್ಬೇಕಾಗಿತ್ತು. ನಾನು ಹೇಳೋವರೆಗೂ B2B ಹೆಂಗ್ ವರ್ಕ್ ಆಗುತ್ತೆ, ನಾವ್ ಹೆಂಗ್ ವರ್ಕ್ ಮಾಡಿದೀವಿ ಅಂತ ಹೇಳೋವರೆಗೂ ತಾಳ್ಮೆ ಇಲ್ಲ. ಅದಕ್ಕೆ ನಿಮ್ಗೆ ಇವಾಗ ನಿಮ್ ಹಂಗ ಅನ್ಸಿದೆ. ಆಮೇಲೆ ನಿಮ್ಗೆ ಇಷ್ಟ ಇದೆ ತಿಳ್ಕೊಳ್ಳಿ, ನಾನು ಬಿಡಿ ಸರ್, ಬಿಡಿ ಸರ್. ನಿಮ್ ಬಗ್ಗೆ ನೀವು ಮಾತಾಡಿ, ನಿಮ್ ಬಗ್ಗೆ ಸರ್ ಅವ್ರಿಗೆ ಗೊತ್ತು ಅವ್ರು ಹೆಂಗ್ ಮಾತಾಡ್ಬೇಕು, ನಾವ್ ಯಾವ ತರ ಅವ್ರು ಕನ್ವೆ ಮಾಡ್ಬೇಕು ಅಂತ. ನಿಮ್ಗೆ ಇಷ್ಟ ಇಲ್ಲ, ನಿಮ್ಗೆ ಅಮೌಂಟ್ ನಾನ್ ಕೊಡ್ತೀನಿ ರೀ. ಅವೆಲ್ಲ ಕತೆ ಬೇಡ. ನಿಮ್ ಸಿಂಪತಿ ವರ್ಕ್ ಎಲ್ಲ ಇದೆ ಇಲ್ಲಿ, ಯಾವ್ದೇ ಇನ್ಸ್ಟಿಟ್ಯೂಟ್ ಆಗ್ಲಿ ಏನೇ ಅವ್ರಿಗೆ ಗೊತ್ತು ಬಿಡ್ರಿ. ನೀವ್ ಅವ್ರ ಬಗ್ಗೆ ಕಮೆಂಟ್ ಮಾಡೋದಲ್ಲ, ನಿಮ್ ಬಗ್ಗೆ ಮಾತಾಡಿ. ಎಲ್ಲರೂ ಕರೆಕ್ಟ್ ಆಗಿ ಮಾತಾಡ್ತಾ ಇರ್ತಾರೆ ರೀ. ನಿಮ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಏನ್ ಹೇಳ್ತಾ ಇದ್ದೀನಿ ಹೇಳಿ. ನಿಮ್ ಜೊತೆ ಇವಾಗ ಏಜೆನ್ಸಿಯವ್ರು ವರ್ಕ್ ಮಾಡಕ್ ನೀವು ಇಷ್ಟ ಇಲ್ಲ ಅಂದ್ರೆ ಕ್ಯಾನ್ಸಲ್. ನಿಮ್ಗೆ ಏನ್ ಅಮೌಂಟ್ ಬೇಕು ರೀಫಂಡ್ ಆಗುತ್ತೆ, ನಂಬರ್ 1. ನಂಬರ್ 2, ನಿಮ್ ಕ್ವಶನ್ಗೆ ಆನ್ಸರ್, ಫೈನಲ್ ಕನ್ಕ್ಲೂಷನ್ ಪರ್ಸನಲ್ ಆಗಿ ಪ್ರೊಫೆಷನಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಒಬ್ಬೊಬ್ರಿಗೂ ಹಂಗೆ ಹೇಳ್ತೀನಿ. ನೀವು ತಾಳ್ಮೆಯಿಂದ ಇರ್ಬೇಕಾಗಿತ್ತು, ನೀವು ತಾಳ್ಮೆಯಿಂದ ಇರ್ಬೇಕಾಗಿತ್ತು. ಹೇಳೋವರೆಗೂ ಅಲ್ಲ, ಅನ್ಯಾಯ ಅಂತ ಹೇಳೋ ಒಳ್ಳೆಯದೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನಿಮ್ ದುಡ್ಡು ಬರ್ಬೇಕು ತಾನೆ, ದುಡ್ಡು ತಗೊಳ್ಳಿ. ನನಗೆ ಹೇಳ್ಬೇಡಿ. ಯಾವ್ದು 1 ತಿಂಗಳು, ಇವತ್ತು ಎಷ್ಟು ದಿನ, 15 ದಿನ, ನಿಮ್ಗೆ ಏನ್ ಬೇಕು? 1 ನಿಮಿಷ ನಿಮ್ ತಾಳ್ಮೆ ಇರ್ಬೇಕು. ತಾಳ್ಮೆಯಿಂದ ಕೇಳಿ, ಕ್ಲಿಯರ್ ಆಗುತ್ತೆ ಅಷ್ಟೇ. ಹೌದು, ಇನ್ನ ಬಿಸ್ನೆಸ್ ಅಲ್ಲಿ ಒಂದೇ 5 ಅವರ್ಗಲ್ಲ, 5 ವರ್ಷ 10 ವರ್ಷ. ಮತ್ತೆ ಇನ್ನೇನು ಬೇಕು? ನೀವು ಅವ್ರಿಗೆ ಏಜೆನ್ಸಿ ಅವ್ರು ಕೊಟ್ಟಿರೋ ಬಿಸ್ನೆಸ್ ಅಲ್ದಿರ ಏನು ಎಜುಕೇಶನ್ ಯಾರು ಅವ್ರು ಹೋದ್ಮೇಲೆ ನಾನು ಇವಾಗ ನಿಮ್ ಜೊತೆ ಕನ್ಕ್ಲೂಷನ್ ಮಾಡ್ತಾ ಇರೋದು. ಇದು ಬಿಸ್ನೆಸ್ ಅಂತಾನೆ ಇದು ಅಂತಾನೆ ನಾನು ಅವಾಗ್ಲೇ ಹೇಳಿದ್ನಲ್ಲ, ಅದೇ ತರನೇ ಅನ್ಸುತ್ತೆ. ಬಿಡ್ರಿ, ಇವಾಗ ನಿಮ್ ದುಡ್ಡು ಬೇಕು, ನಾನು ನಿಮ್ ದುಡ್ಡು ರಿಟರ್ನ್ ಮಾಡಿಸ್ತೀನಿ. ಹೌದು ಬಿಡಿ, ನಮ್ಮ ಹತ್ರ ಯಾಕೆ ಡಿಸ್ಕಷನ್ ಮಾಡ್ಲಿಲ್ಲ? ಪೇಷನ್ಸ್ ಇರ್ಬೇಕು ಡಿಸ್ಕಷನ್ ಮಾಡಕ್ಕೆ. ಪೇಷನ್ಸ್ ಇಲ್ಲ. ಇದನ್ನ ಹೇಳ್ತಿದ್ದೀರಲ್ಲ, ಡಿಸ್ಕಷನ್ ನಾನು 1 ತಿಂಗಳಾದ್ಮೇಲೆ ಅಂತ. ನನ್ನ ಹತ್ರನೂ ದುಡ್ಡು 1 ತಿಂಗಳಾದ್ಮೇಲೆ ಇಸ್ಕೊಬೇಕಿತ್ತಲ್ಲ. ಯಾವ್ದು? ಅದಕ್ಕೆ ನಿಮ್ಗೆ 2 ಪ್ಯಾಟರ್ನ್ ಕೊಟ್ಟಿರೋದು. 1 ಪ್ಯಾಟರ್ನ್ ಕೊಟ್ಟಿದ್ದೀರಾ, ಇನ್ನೊಂದು ಪ್ಯಾಟರ್ನ್ ಕಂಪ್ಲೇಂಟ್ ಮಾಡೋದು ಅದಕ್ಕೆ ಅಲ್ಲ. ಆ ಫಸ್ಟ್ ಪ್ಯಾಟರ್ನ್ ಏನಿರುತ್ತೆ ವರ್ಕ್ ಮಾಡಕ್ಕೆ, ಸೆಕೆಂಡ್ ಪ್ಯಾಟರ್ನ್ ಸರ್ ಅದೇ ಇದ್ರಲ್ಲಿ ಆಯ್ತು. ನೀವು ಯುಟಿಲೈಸ್ ಮಾಡಕ್ಕೆ ಪೆನ್ ಡ್ರೈವ್ ಅಂತ ಇಸ್ಕೊಂಡ್ರಲ್ಲ, ನಾವು ದುಡ್ಡು ಕೊಟ್ಟು ಎಷ್ಟು ದಿವಸ ಆಯ್ತು? ನೀವು ಒಬ್ಬರದ್ದೇ ಎಲ್ಲ ಸರ್, ನಾನು ದುಡ್ಡು ನಂದು ಇಂಡಿವಿಜುವಲ್ ಆಗಿ ಮಾಡ್ತಿರೋದು. ಇಂಡಿವಿಜುವಲ್ ಆಗಿ ಮಾಡ್ಬೇಕಾದ್ರೆ ಬ್ಯಾಕ್ ಎಂಡ್ ಟೀಮು ಎಲ್ಲಾರ್ದು ಒಂದು ಪ್ಲಾನ್ ಮಾಡಿದ್ರೆ ಸರ್, ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಮಾಡಿ. ಏನು ಅದನ್ನ ನೀವು ಬ್ಯಾಕ್ ಅಂಡ್ ಟೀಮು ಅಂತ ಹೇಳ್ತಿರಲ್ವಾ, ಹಂಗಂತ ನಿಮ್ ಬ್ಯಾಕ್ ಅಂಡ್ ಟೀಮ್ ತಪ್ಪು ಮಾಡ್ತದೆ ಅಂತ ಅಂದ್ಬಿಟ್ಟು ನಮಗೆ ಯಾಕೆ ಮಿಸ್ಗೈಡ್ ಮಾಡ್ತೀರಾ? ನಿಮ್ಗೆ ಮಾಡ್ತಿಲ್ಲ, ನಾನ್ ತಗೊಂತಾ ಇದ್ದೀನಲ್ಲ. ಈಗ ನಮ್ ಟೀಮ್ ಇವಾಗ ಡಿಲೇ ಆಗಿದೆ, ಏನೋ ಫುಟೇಜ್ ಕೊಡಕ್ಕೆ ಎಲ್ಲಾನು ನಾನು ಅದು ತಗೊಂತಾ ಇದ್ದೀನಲ್ಲ. ಅಲ್ಲ, ನಿಮ್ ಪೆನ್ ಡ್ರೈವ್ ಸರ್, ಒಂದು ಪೆನ್ ಡ್ರೈವ್ ಆಗ್ಲಿ ಯಾವ್ದೇ ಆಗಿರ್ಲಿ, ಅದು ನಮ್ ಟೀಮ್ ವರ್ಕ್ ಆಗುತ್ತೆ. ನಿಮ್ ತಾಳ್ಮೆ ಇಲ್ಲ ಅಂತ ತಿಳ್ಕೊಳಕ್ಕಾಗಲ್ಲ. ನಿಮ್ಮ ಹತ್ರ ಆನ್ಸರ್ ಇಲ್ಲ, ನಿಮ್ ತಾಳ್ಮೆನೇ ಇಲ್ವಲ್ಲ, ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಅಲ್ಲ ನಿಮ್ ತಾಳ್ಮೆ ಇಲ್ವಲ್ಲ, ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಕ್ಲಾಸಿಂದ ಬರುತ್ತೆ. ಈಗ ಅದು ಒಪ್ಕೊಳ್ಳಿ, ಒಪ್ಕೊಳ್ಳೋಕೆ ಅದು ಕರೆಕ್ಟ್ ಆಗಿ ಇರ್ಬೇಕಲ್ಲ. ಒಪ್ಕೊಳ್ಳೋಕೆ ನಾವು ಯಾರು ನಾನು ಬೇಡ. ಈಗ ಸೋಷಿಯಲ್ ಮೀಡಿಯಾ ನೋಡ್ತಾ ಇದೆಯಲ್ಲ, ಅದ್ರಲ್ಲೇ ಕಮೆಂಟ್ ಮಾಡ್ಬಿಡ್ರಿ. ಎಲ್ಲರೂ ಮಾಡಿ. ಯಾವ ತರ ಬರ್ತಾರೆ ಇವಾಗ ನೀವು ಇಲ್ಲಿ ನೋಡಿ, ಇಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಮೇಡಮ್ ಇವಾಗ ಕಟ್ ಆಗುತ್ತೆ, ಫೈನಲ್ ಲೈವ್ ಹೋಗಿ ಆಮೇಲೆ ನೀವು ಕಮೆಂಟ್ ಹಾಕಿ ನಿಮ್ಮ ಐಡಿಯಿಂದ. ನಿಮ್ಮ ಐಡಿ ಎಷ್ಟು ಐಡಿ ಇದೆ ಅಲ್ಲಿ ಕಮೆಂಟ್ ಹಾಕಿ ನಾನು ಟ್ಯಾಗ್ ಮಾಡಿ, ಆಂಕರ್ ಅರುಣ್ಗೂ ಮಾಡಿ, v.9 ಇವೆಂಟ್ಸ್ಗೂ ಮಾಡಿ, ಅದನ್ನ ಶೇರ್ ಮಾಡಿ, ಅದನ್ನ ಟ್ರೋಲ್ ಮಾಡಿಸಿ, ಚಾನೆಲ್ಗಳಿಗೆಲ್ಲ ಕಳಿಸಿ. ಅವರೆಲ್ಲ ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಾದ್ಮೇಲೆ ಒಂದು ರಿಸಲ್ಟ್ ಬರುತ್ತೆ, ಅದು ಒಂದು ತಗೊಳ್ಳೋಣ. ನಿಮ್ಮ ಹತ್ರನೂ ಒಂದು ತಗೊಳ್ಳೋಣ. ನಿಮ್ದು ಇವಾಗ ಅವ್ರು ಕ್ಯಾನ್ಸಲ್ ಮಾಡಲ್ಲ ಅಂತಿದ್ದೀರಾ, ಅದಕ್ಕೂ ಕೊಡ್ತೀನಿ. ತಾಳ್ಮೆ ಇಲ್ಲ ಅಂದಾಗ ಏನು ಮಾಡಕ್ಕಾಗಲ್ಲ ಸರ್. ನಿಮ್ ದುಡ್ಡು ರಿಫಂಡ್ ಮಾಡಿಸ್ತೀನಿ. ಸರ್, ನನ್ನ ಹತ್ರ ಐತೆ ಅಂತ ಹೇಳೋದಂತಲ್ಲ, ನಮ್ಮ ಹತ್ರ ಇರೋದಕ್ಕೆ ಆನ್ ಟೈಮ್ ನಾವು ಕೊಟ್ಟಿದೀವಿ. ಇಲ್ದವರು ಅವ್ರ ಕಷ್ಟ ಅವ್ರ ಬಗ್ಗೆ ಹೇಳ್ಬೇಡಿ. ಇದೇ ನಾನು ಹೇಳೋದು ನೋಡಿ ಸ್ನೇಹಿತರೆ, ನಾನು ಏನಂತ ಹೇಳ್ತೀನಿ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇವ್ರಿಗೆ ಪೇಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗಿಲ್ಲ ಸರ್, ಆನ್ಸರ್ ಮಾಡೋದಕ್ಕೆ ನಿಮ್ಮ ಹತ್ರ ಆನ್ಸರ್ ಇಲ್ಲ. ಹೇಳ್ತಾ ಇದ್ದೀನಲ್ಲ, ಪೇಷನ್ಸ್ ಅಂತ ಬೆಳಕಿರತಕ್ಕ ಒಂದೇ ಕ್ವಶನ್ಸ್ ಆನ್ಸರ್ ಮಾಡ್ಕೊಂಡು ಆಗಲ್ಲ. ನೀವು ಒಂದು ಕ್ವಶನ್ ಕೇಳಿದ್ರೆ ಸಿಂಪಲ್ ಒಂದು ಕ್ವಶನ್ಸ್ ಆನ್ಸರ್ ಮಾಡಿದ್ರೆ ಇಷ್ಟೊತ್ತಿಗೆ ಲೈವ್ ಮುಗ್ದೋಗಿರೋದು. ಕಂಪನಿ ನಾವು ಹೋಗ್ತಾ ಇದ್ದೀವಿ. ಪೇಷನ್ಸ್ ಅಂತ ಬೆಳಕರಿವರೆಗೂ ಕುಂಡ್ರಿಸ್ತೀರ ಅಂತ ನಿಮಗೆ ಮಾತು ಚೆನ್ನಾಗಿ ಬರುತ್ತೆ ಇರೋದು. ಅದು ನಾವು ಕೇಳಿದ ಆನ್ಸರ್ಗೆ ಯಾವ ತರ ನಾವು ಉಲ್ಟಾ ಸೀದಾ ಮಾಡ್ಬೇಕು ಅನ್ನೋದು ಗೊತ್ತು ನಿಮ್ಗೆ. ಮತ್ತೆ ನಾನು ಕೇಳ್ತಾ ಇರೋದಕ್ಕೆ ಆನ್ಸರ್ ಮಾಡಿ ಅಂದ್ರೆ 5 ಗಂಟೆಯಿಂದ 9 ಗಂಟೆವರೆಗೂ ಹೇಳ್ತಿದ್ದೀವಿ. ತಾಳ್ಮೆಯಿಂದ ಇರ್ಬೇಕಾಗಿತ್ತು, ಆನ್ಸರ್ ಸಿಗ್ತಾ ಇತ್ತು. ಬ್ರಹ್ಮ ಬಂದು ಕೂಕೊಂಡಿದ್ರು ಎದ್ದೋಗ್ಬಿಡು ಒಂದಿಷ್ಟೊತ್ತಿಗೆ. ಆಯ್ತು, ನೀವು ಹೋಗಲ್ವಾ?
ನಾವೆಲ್ಲಿ ನಿಮ್ ಮಾತಿಗೆ ಬೆಲೆ ಕೊಟ್ಬಿಟ್ಟು ಕೂತ್ಕೊಂಡಿದೀವಿ ಆ ಕ್ವಶನ್ಸ್ ಆನ್ಸರ್ ಬರುತ್ತೇನೋ ಅಂತ. ಥ್ಯಾಂಕ್ ಯು. ಆ ಪೇಷನ್ಸ್ ಇವಾಗ ಇತ್ತಲ್ಲ ಇಟ್ಟೋನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡೋಗಿ ಬಿಸ್ನೆಸ್ ಆ ಮರ್ಯಾದೆ ಆ ಬೆಲೆ ಕೊಟ್ಟಿದ್ದಕ್ಕೇನೆ ಇವತ್ತು ಹಿಂಗೆ ಕೂತ್ಕೊಂಡು ಮುಂಚೆಗೆ ಕೇಳಿದ್ದು. ಆ ತರ ಇಲ್ಲ ಅಂದಿದ್ರೆ ಬೇರೆ ತರನೇ ಮಾತಾಡ್ತೀವಿ. ನಾವು ಅದನ್ನ ಬೇಡ ಮಾತಾಡೋದು. ಯಾವ ತರ? ನಾವು ಅದಕ್ಕೇನೆ ಇದನ್ನ ಕೇಳಿದ್ದು. ಯಾವ ತರ? ಯಾವ ತರನೋ ನಮ್ಗೆ ಅವಾಗ ಆನ್ ಟೈಮ್ ಅಲ್ಲಿ ಏನ್ ಬರುತ್ತೋ ಅದ್ ಮಾತಾಡ್ತಾ ಇದ್ವಿ. ಇವಾಗ ಅದನ್ನ ಕೇಳ್ತಿದೀವಿ. ಕೇಳಿದ ಕ್ವಶನ್ಸ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ತಾಳ್ಮೆಯಿಂದ ಇದ್ದಿದ್ರೆ ನಿಮ್ ಕ್ವಶನ್ ಬರೋದು. ಸರ್ ತಾಳ್ಮೆದ ಪದ ಹೇಳಲೇಬೇಡಿ ಸರ್, ಚಾನ್ಸೇ ಇಲ್ಲ. ಅದೇ ಹೇಳಲೇಬೇಡಿ. ಯಾವುದೇ ಈಗ ನೋಡಿ ಈಗ ನೋಡಿ ಇವರೇ ತಾಳ್ಮೆಯಿಂದ ಕೇಳ್ತಾರೆ. ಅಗ್ರಿಮೆಂಟ್ ಆಯ್ತು, ಅಗ್ರಿಮೆಂಟ್ ಆದಾಗ ನಮ್ಮ ಹತ್ರ ಏನು ಡಿಸ್ಕಷನ್ ಮಾಡಿಲ್ಲ. ನೀವೇನಂದ್ರಿ ಪರ್ ಮಂತ್ 6,000, 3 ಮಂತ್ಸಿಗೆ 18,000 ಕರೆಕ್ಟಾ? 18,000 ಪೇ ಮಾಡಿ ನಾನು ಮಾರ್ಕೆಟಿಂಗ್ ಏನಿದೆ ಎಕ್ಸ್ಟ್ರಾ ಏನು ನಮ್ಮ ಚಾರ್ಜಸ್ ಇದೆ, ಈ ಸ್ಟಾಂಪಿಂಗ್ ಆಗಿರ್ಬೋದು, ಅಗ್ರಿಮೆಂಟ್ ಪೇಪರ್ ಆಗಿರ್ಬೋದು, ಮೈಕಿಂಗ್ ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, ಎಕ್ಸ್ಟ್ರಾ ಚಾರ್ಜಸ್ ಏನೇನಿದೆ ಅದೆಲ್ಲ ಕೊಡಿ ಅಂದ್ರಿ. ಸೊ ಒಪ್ಕೊಂಡ್ವೆಲ್ಲ 20,000 20 ಪಾಯಿಂಟ್ ಸಮಥಿಂಗ್ ಬಂತು ನಮಗೆಲ್ಲ ಚಾರ್ಜಸ್. ಪೆನ್ ಡ್ರೈವು 20 ಪಾಯಿಂಟ್. ಎಸ್ ಸರ್. 18,000 ಮಾರ್ಕೆಟಿಂಗ್, 1,000 ಮೈಕಿಂದು, 1,500 ಏನು ಪೆನ್ ಡ್ರೈವ್, 1,200 ಮೈಕಿಂದು, ಈ ಸ್ಟಾಂಪಿಂಗ್ ಎಲ್ಲ ಸೇರಿಸಿ 20,500 ಆಯ್ತು. ಕರೆಕ್ಟಾ? ಇಲ್ಲ, ಅದು ರೌಂಡ್ ಫಿಗರ್ ಕರೆಕ್ಟ್ ಆಗಿಲ್ಲ. ಓಕೆ, ಅರೌಂಡ್ 20,000 ಇಟ್ಕೊಳ್ಳಿ ಸರ್. ರೌಂಡ್ ಫಿಗರ್ 20,000 ಇಟ್ಕೊಳ್ಳಿ ಸರ್. ಆಯ್ತಾ ಮೇಡಮ್? ನೀವು ಇವತ್ತು ಏನಂದ್ರೆ ಫೇಸ್ ಟು ಫೇಸು ನಾನು ಕೊಡ್ತಿರೋದು 32,000, ಅದು 8 ಜನದಿಂದ 32,000, ಚೆಕ್ಕಲ್ಲಿ ಬರ್ಸಿರೋದು 16,000 ಅಡ್ವಾನ್ಸು, ಚೆಕ್ಕಲ್ಲಿ ಕೊಟ್ಟಿರೋದು 1,60,000 ಚೆಕ್ ಕೊಟ್ಟಿದ್ದೀನಿ. ಅರ್ಧ ಪೇಮೆಂಟು 2,32,000 ದುಡ್ಡು ಆಗಿರೋದು ಅವ್ರೆ. ಸರಿನಾ? ಏನೋ ಟೋಟಲ್ ದುಡ್ಡು ಆಗಿರೋದು ಅಗ್ರಿಮೆಂಟ್ ಮೆನ್ಷನ್ ಆಗಿರೋದು ಅಂತ. ನೀವು ನಮ್ಮ ಹತ್ರ ಬಂದು ನಾನು 4,000 3 ತಿಂಗಳಿಗೆ 4,000 ಕೊಡ್ತಿದ್ದೀನಿ, ಇನ್ನು 14,000ನ ನಿಮಗೆ ಖರ್ಚು ಮಾಡ್ತೀನಿ ಅಂತ ಏನೂ ಹೇಳಿಲ್ಲ. ಪಾಯಿಂಟ್ 1. ಅಗ್ರಿಮೆಂಟ್ ಅಲ್ಲಿ ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡಲ್ಲ, ಅದು ಮೆನ್ಷನ್ ಮಾಡಿಲ್ಲ. ಸರಿನಾ? 15 ದಿನಕ್ಕೆ ಮೀಟಿಂಗ್ ಅಂತ ಹೇಳಿದ್ರಿ. ಬಂದ್ರು ಏನಂತ ನಮ್ ಲಾಗಿನ್ ಮಾಡ್ಕೊಂಡ್ರು, ಓದು 1 ತಿಂಗಳಾಯ್ತು. ಸರಿನಾ? ಅದೆಲ್ಲ ಸ್ಯಾಟರ್ಡೆ ಸಂಡೇ ಸೇರಿಸಿದ್ರು 1 ತಿಂಗಳಾಗುತ್ತೆ. ಆಯ್ತಾ? 1 ತಿಂಗಳಲ್ಲಿ ಯಾವುದೇ ಮೀಟಪ್ ಆಗಿಲ್ಲ ನಮ್ ಜೊತೆ, ನೀವು 1 to 1 ಡಿಸ್ಕಷನ್ ಆಗಿಲ್ಲ. ಈಗ ಹೇಳ್ತೀರಾ ನಾನು ಏನಂತ, ನಾನು ನಿಮ್ಗೆ 1 ತಿಂಗಳಾದ್ಮೇಲೆ ನಾನು ಹೇಳುವೆ, 1 ತಿಂಗಳಾದ್ಮೇಲೆ ನಾನು ನಿಮ್ಗೆ ಹೇಳುವೆ, ನೀವು ಪೇಷನ್ಸ್ ಆಗಿರ್ಬೇಕು. ಯಾವ ಗ್ಯಾರಂಟಿ ಸರ್ ನೀವು ಹೇಳ್ತೀರಾ ಅಂತ? ಈಗೇನೋ 1 ನಿಮಿಷ ಸರ್ ನಾನು ಕೇಳ್ತೀನಿ, ಯಾವ ಗ್ಯಾರಂಟಿ ಹೇಳ್ತೀರಾ? ಈಗ ನಾವೇನೋ ಇವತ್ತು ಮೇಡಮ್ ಕರ್ಸಿದ್ವಿ, ಡಿಸ್ಕಷನ್ ಆಯ್ತು, ನಾವು ಎಕ್ಸಿಟ್ ಆಗ್ಬೇಕು ಅಂತ, ಅದಕ್ಕೋಸ್ಕರ ಮೇಡಮ್ ಕರ್ಸಿಲ್ಲ, ಮೇಡಮ್ ಗೊತ್ತಿರಲಿಲ್ಲ, ಈ ವಿಷಯ ಹೇಳ್ತಿರ್ಲಿಲ್ಲ, ನೀವು ನಮ್ಗೆ ಹೇಳ್ತಿರ್ಲಿಲ್ಲ. ನೀವು ಹೇಗೆ ಯಾರು ಗ್ಯಾರಂಟಿ ಈಗ ಹೇಳ್ತೀರಾ? ನಂದೇ 1.5 ಕೋಟಿ ಲಾಸಲ್ಲಿ ನಡೀತೈತೆ, ನಿಮ್ಗೆ ದುಡ್ಡು ಹಿಡ್ಕೊಂಡು ನಾವೇ ಇದು ಮಾಡಕ್ ಬರೋಲ್ಲ ಅಂತ ನಾವು ಕೇಳಿದ್ವಿ. ನಿಮ್ಮ ಹತ್ರ 1.5 ಕೋಟಿ ಲಾಸಲ್ಲಿ ನಡೀತೈತೆ ಅಂತ ನಾವು ಕೇಳಿದ, ಅದಲ್ಲ 32,000 ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ನಿಮ್ಗೆ ಬೇಡ ಅಂತಾನೆ ಹೇಳ್ತಾ ಇರ್ಲಿಲ್ಲ. ಆಯ್ತಾ? ಯಾರ್ಯಾರು ಏನೇನು ಕಷ್ಟನೋ ಅದು ನನಗೆ ಗೊತ್ತಿಲ್ಲ, ನಾನು ಕೊಡ್ತೀನಿ, ನಾನು ಇನ್ನೂ ಕೊಟ್ಟಿಲ್ಲ, ನಾನು ನೀವೇನಾದ್ರೂ ಆರ್ಡರ್ ಕೊಡ್ತೀನಿ ಅದ್ರ ಮಾಡು, ಅದ್ರ ಕೊಡ್ತೀನಿ ಅಂತ ಹೇಳಿದೆ. ಒಪ್ಕೊಂಡೆ, ನಾನು ಬೇಡ ಅಂತ ಹೇಳಿದ್ದೆ. ಆಮೇಲೆ ಲಾಸ್ಟ್ ಒಪ್ಸಿದ್ರಿ, ಒಪ್ಕೊಂಡೆ. ಸರಿನಾ? ಅದೇನು ಆರ್ಡರ್ ಬರುತ್ತೆ ಅದು ದುಡ್ಡು ಕೊಡೋಣ ಅಂತ ನಾನು ರೆಡಿ ಆಗಿದ್ದೆ. ಬಟ್ ಆ ಮೇಡಮ್ 4,000 ಕೊಟ್ಬಿಟ್ಟು ನಮ್ಮ ಹತ್ರ 15,000 ಕೊಡು, ನೀವು ಹೋಗ್ಬೇಕಾದ್ರೆ ಲಾಸ್ಟ್ ಹೊತ್ತಿಗೆ ಅಂತ ಹೇಳ್ಬಿಟ್ಟು ಈಗ ಆ ಮೇಡಮ್ 4,000 ಕೊಟ್ಟಿದ್ದೀರಲ್ಲ, ನಮ್ಗೆ ನೀವು ಲಾಸ್ಟಿಗೆ ಹೇಳ್ತೀನಿ ಅಂತ ಏನ್ ಗ್ಯಾರಂಟಿ ಇತ್ತು ಸರ್? ಕ್ಲಿಯರ್? ವೆರಿ ಗುಡ್. ಇವ್ರು ಒಂದು ಕ್ಲಾಸ್ ಮಾಡಿ, ಇವರು ವೇ ಆಫ್ ಟಾಕಿಂಗ್ ಅಪ್ರೋಚ್ ಹೇಗಿದೆ ಹೇಳೋದು ಸೂಪರ್ ಆಗಿದೆ. ಐ ಅಪ್ರಿಷಿಯೇಟ್ ಇಟ್. ಫಸ್ಟ್ ಈಗ ನಾವು ಒಪ್ಸಿರೋದು ಎಷ್ಟು? ಟೋಟಲ್ 15,000 ನಿಮ್ಮ ಹತ್ರ ಪೇ ಮಾಡಿರೋದು, ಮತ್ತೆ ನಿಮ್ ಪೆನ್ ಡ್ರೈವ್ ಆಗಿರ್ಲಿ, ಮತ್ತೊಂದು ಎಲ್ಲಾನು ಆಯ್ತು. ನೀವು ಪೇ ಮಾಡಿದ್ದೀರಾ? ಪೇ ಮಾಡಿಲ್ಲ. ಇಲ್ಲ, ಮಾಡಿ ಏನು ಪೇ ಮಾಡಿ. ಯಾಕೆಂದ್ರೆ ನಿಮ್ದು ಇಶ್ಯೂ ಇದೆ, ಮತ್ತೆ ರೀಸನ್ಸ್ ಎಲ್ಲ ಹೇಳ್ತಾ ಇದ್ರೆ ಎಲ್ಲ ಫೀಸ್ ಆಗ್ಲಿ ಮತ್ತೆ ಇದ್ರದ್ದಾಗ್ಲಿ ನಾನೇನು ಕೇಳಿಲ್ಲ. ಸೊ ಅದನ್ನ ಕೇಳೋದು ಬೇಡ. ಸೊ ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾನು ಮೂವ್ ಆಗ್ತಾ ಹೋಗ್ತಾ ಇದೆ, ನಿಮ್ ಲರ್ನಿಂಗ್ ಆಗ್ತಾ ಹೋಗ್ತಾ ಇದೆ. ಸೊ ಮೇಡಮ್ಗೆ ಮಾರ್ಕೆಟ್ಗೆ ಅಷ್ಟು ಕಮ್ಮಿ ಬಜೆಟ್ ಅಲ್ಲಿ ನಾವು ಕೊಡಬಾರ್ದು ಅಂದ್ಬಿಟ್ಟು ನಾನು ನಿಮ್ಗೆ ಕರ್ಸಿರೋದೇ ಇದು B2B2C ಮಾಡ್ತಾ ಇದೀವಿ ಅಂತ. ಸೊ B2B2Cಗೂ B2Bಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಕಾಸ್ಟಿಂಗ್ ವೈಸ್. B2Cಗೆ ಬೇರೆ ಕಾಸ್ಟ್ ಇರುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು, ಒಂದು ಪೇಜ್ ಮೇಂಟೈನ್ ಮಾಡ್ಬೇಕಂದ್ರೆ ಬೇರೆ ಬೇರೆ ಕಾಸ್ಟ್ ಇರುತ್ತೆ. ನಾನು ಅವ್ರಿಗೆ ಒಪ್ಪಿಸ್ಬಿಟ್ಟು ಮೇಡಮ್ಗೆ ನಾನು ಆಫರ್ ಕೊಟ್ಟೆ, ಮೇಡಮ್ ಎಷ್ಟು ಚಾರ್ಜ್ ಮಾಡ್ತೀನಿ? ಅವರು ಇಷ್ಟ ಅಂತ ಅಂದ್ರು, ಎಷ್ಟು 4,000 ಅಂತ ಅಂದ್ರು. ಓಕೆ ಮೇಡಮ್, ಡನ್. ಅದನ್ನ ಅಗ್ರಿಮೆಂಟ್ ನ ಮೇಡಮ್ ನಾವ್ ಇಷ್ಟು ಕಮ್ಮಿ ಮಾಡ್ಬಿಟ್ರೆ 8 ಜನದ ಪೇಜ್ 4,000 ಅಂದ್ರೆ 8 ಜನಕ್ಕೆ ಎಷ್ಟು? 32,000. 32,000 3 ಮಂತ್ ಸರ್ವಿಸು ಕಂಪ್ಲೀಟ್ ನಾವು ಮಾರ್ಕೆಟ್ ನ ಹಾಳು ಮಾಡ್ದಂಗಾಗುತ್ತೆ. ಹಂಗ್ ಬೇಡ. ಯಾಕೆ ಅಂದ್ರೆ ಅದೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಆಗಲಿ ಅಂದ್ಬಿಟ್ಟು ನಾನು ಅಗ್ರಿಮೆಂಟ್ ಮಾಡಿಸಿದ್ದೆ. ಅದ್ ಅಗ್ರಿಮೆಂಟ್ ಮಾಡ್ಸಾದ್ಮೇಲೆ ನಿಮ್ಗೆ ಹೇಳಿದೀನಿ ಎಲ್ರಿಗೂ, ಈ ಕಾಸ್ಟ್ ಬಿಟ್ಟು ಎಕ್ಸ್ಟ್ರಾ ಆಯ್ತು ಅಂದ್ರೆ ಅಫಿಷಿಯಲ್ ಸೈಡ್ಸ್ ನಾನು ನೋಡ್ಕೊಂತೀನಿ. ಕರೆಕ್ಟ್? ಬಟ್ ಎಕ್ಸ್ಟ್ರಾ ಈ ವರ್ಡ್ ಯೂಸ್ ನಮ್ದ್ರಲ್ಲೇ ಕೇಳಿಸ್ಕೊಳ್ಳಿ.
ಎಕ್ಸ್ಟ್ರಾ ಏನಾದ್ರು ಆಯ್ತು ಅಂದ್ರೆ ನಾನು ಪೇ ಮಾಡ್ತೀನಿ. ಅವತ್ತು ಅಗ್ರಿಮೆಂಟ್ ದಿನ ನಾನು ಆಫ್ ಪೇಮೆಂಟ್ ನಾನು ಚೆಕ್ ಕೊಟ್ಟೆ, ಕರೆಕ್ಟಾ? ಅದು ವಾಪಸ್ ನೀವೇ ಹೇಳಿದ್ರಿ. ಕೇಳಿಸ್ಕೊಳ್ಳಿ, ಆಫ್ ಪೇಮೆಂಟ್ ನಾನು ಕೊಟ್ಟೆ. B2B ಬಿಸ್ನೆಸ್ ಹೆಂಗ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ನೀವು ಹೆಂಗೋ ಬಿಸ್ನೆಸ್ ಮಾಡ್ತಾ ಇರೋದಲ್ಲ, ಅದನ್ನೇ ನಾನು ಮೆನ್ಷನ್ ಮಾಡ್ತಾ ಇರೋದು, ಅದನ್ನೇ ಹೇಳ್ಕೊಡೋದು ಇನ್ಸ್ಟಿಟ್ಯೂಟ್ ಅಲ್ಲಿ. ಸುಮ್ನೆ ಇಲ್ಲಿ ಬಂದ್ಬಿಟ್ಟು ಅಜಯ್ ಅವರೇ ನಿಮ್ಗೆ ಪೇಷನ್ಸ್ ತುಂಬಾ ಮುಖ್ಯ. ದಯವಿಟ್ಟು ವೀಕ್ಷಕರೇ, ನಾವು ಕೇಳ್ತಾ ಇರೋ ಕ್ವಶನ್ಸ್ಗೆ ಆನ್ಸರ್ ಬರ್ತಿಲ್ಲ, ಅದು ಮಾತಾಡ್ತಾವ್ರೆ. ನನಗೆ ನನ್ನ ಮಗ ಕಾಯ್ತಾ ಇದ್ದಾನೆ. ನಾನು ದಯವಿಟ್ಟು ಈ ಲೈವ್ ಇಂದ ಎಕ್ಸಿಟ್ ಆಗ್ತಾ ಇದ್ದೀನಿ. ಧನ್ಯವಾದಗಳು. ನಾವು ಕೇಳಿರೋ ಕ್ವಶನ್ಸ್ಗೆ ಆನ್ಸರ್ ಬರ್ತಾ ಇಲ್ಲ. ಮಾತಿಗೆ ಮುಂಚೆ ಅದನ್ನೇ ಹೇಳ್ತಾವ್ರೆ. ನನಗೆ ಆನ್ಸರ್ ಶಾರ್ಟ್ ಆಗೇನೆ ಅಂತಾನೆ. ಶಾರ್ಟ್ ಆಗಿ ಮುಗಿಸಿ. ಇವಾಗ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೊರಡಿ ಅಷ್ಟೇ. ಥ್ಯಾಂಕ್ಸ್, ಧನ್ಯವಾದಗಳು ವೀಕ್ಷಕರೇ. ಆಮೇಲೆ ಆನ್ಸರ್ ಸಿಕ್ಕಿಲ್ಲ, ನಮ್ಗೇನು ಸಿಕ್ಕಿಲ್ಲ. 5 ಗಂಟೆಯಿಂದ ಸುಮ್ನೆ ಬರೀ ಟೈಮ್ ವೇಸ್ಟ್ ಆಗೈತೆ. ಪೇಷನ್ಸ್ ಕಾಯ್ಬೇಕು ಅಂತಾರೆ. ಬೆಳಕರಿವರೆಗೂ ಕಾಯ್ದ್ರು ಆನ್ಸರ್ ಬರಲ್ಲ. ಧನ್ಯವಾದಗಳು, ಬರ್ತೀವಿ. ಎಸ್, ಅವ್ರನ್ನೊಂದು ಕ್ಲಾಸ್ ಮಾಡಿ. ಮೈಂಡ್ ಅಪ್, ಥ್ಯಾಂಕ್ ಯು. ಸೊ ಅದಾದ್ಮೇಲೆ ನಿಮ್ಗೆ ಆದಂಥದ್ದು ಒಂದು ಪೇಮೆಂಟ್ ಮಾತಾಡ್ಕೊಂಡಿದ್ವಿ. ಒಬ್ಬೊಬ್ರು ಆಫ್ ಪೇಮೆಂಟ್ ಮಾಡಿದ್ದಾರೆ, ಇನ್ನೊಂದು ಆಫ್ ಪೇಮೆಂಟ್ ಮಾಡ್ಬೇಕಾಗಿದೆ. ಸೊ ನಾನು ಮತ್ತೆ ಮೆನ್ಷನ್ ಮಾಡಿ ಹೇಳ್ತೀನಿ, ಬಿಸ್ನೆಸ್ ಹಿಂಗೋ ಮಾಡೋದಲ್ಲ, ಬಿಸ್ನೆಸ್ ಮಾಡೋ ಪ್ಯಾಟ್ರನ್ ಬೇರೆ ಇದೆ. ಸೊ ನಾನು ಇವಾಗ ಅವ್ರಿಗೆ ಒಂದು ಬಜೆಟ್ ಹೇಳಿದ್ದೀನಿ ಅಂದ್ರೆ ಆ ಬಜೆಟ್ ತಕ್ಕನಾಗ ವರ್ಕ್ ಮಾಡ್ತಾರೆ ಅವರು. ಅದಾದ್ಮೇಲೆ ಅಲ್ಲಿ ಉಳಿದಿರೋ ಅಮೌಂಟ್ ಏನಿದೆ ಅದನ್ನ ಅಫಿಷಿಯಲ್ ಆಡ್ ಪರ್ಸನಲ್ ಬ್ರ್ಯಾಂಡ್ ಯೂಸ್ ಮಾಡೋಣ ಅನ್ನೋದು ನನ್ನ ಪ್ಲಾನ್. ನಿಮ್ಗೆ ಈ ಕ್ವಶನ್ ರೈಸ್ ಮಾಡಕ್ಕೆ ನಾನೇ ಇಲ್ಲಿ ಪಿಚ್ ಮಾಡಿದ್ದೆ. ಒಂದ್ ನಿಮಿಷ, ಅದೇ ಸರ್, ನೀವು ಪಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಯ್ತು. ಗೊತ್ತಿಲ್ಲ ಅಂದ್ರೆ ಅದು ನೀವೇ ಹೇಳ್ಕೊತೀರಿ. ಕೇಳ್ರಿ, ಫ್ರಾಡ್ ಅಂತ ಇದ್ವಿ ಸರ್. ಇಲ್ಲ ಕೇಳ್ರಿ, ನಿಮ್ಗೂ ತಾಳ್ಮೆ ಬರ್ತಾ ಇದೆ. ತಾಳ್ಮೆ ಸರ್, ಎಷ್ಟು ಗಂಟೆ? 5 ಗಂಟೆಯಿಂದ 8:00ವರೆಗೂ ತಾಳ್ಮೆಯಿಂದಾನೇ ಕೂತಿರೋದು. ನಿಮ್ಗೆ ಕೊಡಿ ಮೇಡಮ್, ಇಲ್ಲಿ ಒಂದ್ ನಿಮಿಷ, ಇಲ್ಲಿ ಒಂದ್ ನಿಮಿಷ ಕೊಡಿ, ಇಲ್ಲಿ ಒಂದ್ ನಿಮಿಷ ಕೊಡಿ. ಇದು ಲೈವ್ ಮಾಡಿದ್ರ? ಇದು ಎಷ್ಟು ಅವರ್ ಆಗಿದೆ ಟೋಟಲ್? ಇನ್ನೊಂದು ಲೈವ್ ಬರ್ತಾ ಇದ್ದೀನಿ. ನಾವು ಡಿಸ್ಕಷನ್ ಕೂತ್ಕೊಂಡು ದಯವಿಟ್ಟು